ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಜಯ್ ಸಾರಥಿ ಲತಾರ ಕ್ಲಾಸಸ್. ಹೇಗಿದ್ರಿ ಎಲ್ಲರೂ? ಚೆನ್ನಾಗಿದ್ರಿ? ಎಲ್ರಿಗೂ ಶುಭ ಸಂಜೆ ನಮಸ್ಕಾರಗಳು. ಏನ್ ಮಾಡ್ತಾ ಇದ್ದೀರಿ ಸರ್? ಎಲ್ಲರೂ ರೆಡಿನಾ ಕ್ಲಾಸ್ ಕೇಳಕ್ಕೆ? ಸೊ ಇವತ್ತಿನ ತರಗತಿಗೆ ನಾವು ನಿನ್ನೆ 2 ದಿನದಿಂದ ನಾವು ಯಾವುದು ವಾಕ್ಯಾಂಶಕ್ಕೆ ಏಕ ಶಬ್ದ ಟಾಪಿಕ್ ಅನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಅದೇ ಪಾಯಿಂಟ್ ಆಫ್ ನಿಂದ ಅದರ ಮುಂದುವರಿದಂತಹ ಭಾಗವನ್ನು ನಾವು ಇವತ್ತಿನ ಕ್ಲಾಸ್ ಒಳಗೆ ಅಧ್ಯಯನ ಮಾಡೋಣ. ಓಕೆನಾ? ಸೊ ಎಲ್ರದ್ದು ಏನ್ ಸರ್ ಸ್ನಾಕ್ಸ್ ಆಗಿದೆನಾ? ಟೀ ಕಾಫಿ ಶಿಸ್ತು ತಗೊಂಡು ಕುಂತೀರಿ ಒಂದ್ ಕಡೆಗೆ? ಹಾ ಸರ್, ಎಲ್ರಿಗೂ ಗುಡ್ ಈವ್ನಿಂಗ್. ಸೊ ಇವತ್ತಿನ ತರಗತಿ ಒಳಗೆ ನಾವು ಯಾವ ಸರ್ ವಾಕ್ಯಾಂಶಕ್ಕೆ ಏಕ ಶಬ್ದ ಅಥವಾ ಅನೇಕ ಪದಗಳ ಒಂದು ವಾಕ್ಯಾಂಶಕ್ಕೆ ಒಂದು ಪದ ಅಥವಾ ಹಿಂದಿ ಒಳಗೆ ಇನ್ನೊಂದು ರೀತಿಯಲ್ಲಿ ನಾವು ಅನೇಕ ಪದಕೆಯಲ್ಲಿ ಅನೇಕ ಶಬ್ದಕ್ಕೆ ಏಕ ಶಬ್ದ ಅಂತ ಹೇಳಿ ಕರಿತೇವೆ ಸರ್. ಆ ಟಾಪಿಕ್ ಅನ್ನ ನಾವು ಇವತ್ತಿನ ತರಗತಿ ಒಳಗೆ ಅಧ್ಯಯನ ಮಾಡ್ತಾ ಇದ್ವಿ. ಸೊ ನಿನ್ನೆ ಕ್ಲಾಸ್ ಒಳಗೆ ನಾವು ಎಷ್ಟು ಸರ 100ರ ತನ ನಾವು ವಾಕ್ಯಾಂಶಗಳನ್ನ ಅಧ್ಯಯನ ಮಾಡಿದ್ವಿ. ಇವತ್ತು ನಾವು 100ರಿಂದ 150ರವರೆಗೆ ಇರುವಂತಹ ಅಗದಿ ಇಂಪಾರ್ಟೆಂಟ್ ಸರ್, ನಿಮ್ಮ ಎಕ್ಸಾಮ್ಗೆ ಅತ್ಯಂತ ಮಹತ್ವಪೂರ್ಣವಾಗಿರುವಂತಹ ವಾಕ್ಯಾಂಶಗಳನ್ನ ನಾವು ಇವತ್ತಿನ ತರಗತಿ ಒಳಗೆ ಅಧ್ಯಯನ ಮಾಡೋಣ. ಓಕೆನಾ? ಕ್ಲಿಯರಾ? ನೋಡ್ರಿ ಸರ್, ಮೊನ್ನೆ ಕ್ಲಾಸ್ ಒಳಗೆ ನಾವು ವಾಕ್ಯಾಂಶದ ಅರ್ಥ ಏನು ಅಂತಂದ್ರೆ, ಒಂದು ಭಾಷೆ ಇದೆ ಅಂತಂದ್ರೆ ಆ ಒಂದು ಭಾಷೆ ಪ್ರಭಾವಶಾಲಿ ಆಗಿರ್ಬೇಕು, ಒಂದು ಭಾಷೆಯ ವಿಶೇಷತೆ ಹೆಚ್ಚಾಗ್ಬೇಕಂತಂದ್ರೆ ನಾವು ವಾಕ್ಯಾಂಶಗಳನ್ನ ಬಳಸಬೇಕು ಅಂತ ಹೇಳಿ ಎಲ್ಲ ನಾವು ಕಾನ್ಸೆಪ್ಟ್ ಕ್ಲಿಯರ್ ಮಾಡೇವಿ ಸರ್. ಓಕೆನಾ? ಸೊ ಇವೆಲ್ಲ ಅದರದ ಪರಿಭಾಷೆ, ವಾಕ್ಯಾಂಶಕ್ಕೆ ಏಕ ಶಬ್ದ ಅಂದ್ರೇನು, ಇವೆಲ್ಲವನ್ನ ನೋಡಿವಿ. ಓಕೆನಾ? ಸೊ ಇವು ಏನಂತಂದ್ರೆ ಲಾಸ್ಟ್ ಕ್ಲಾಸ್ ಒಳಗೆ ಆಗಿದ್ವು ಸರ್. ಓಕೆನಾ? ಸೊ ಫಸ್ಟ್ ಕ್ಲಾಸ್ ಒಳಗಡೆ 1ರಿಂದ 50ರವರೆಗೆ ಇರುವಂತಹ ಮಹತ್ವಪೂರ್ಣವಾದಂತಹ ವಾಕ್ಯಾಂಶಗಳನ್ನ ನಾವು ಅಧ್ಯಯನ ಮಾಡಿವಿ ಸರ್. ಓಕೆನಾ? ಇದಿಷ್ಟು ಮೊದಲನೇ ತರಗತಿ ಆಗಿತ್ತು. ಇದರದ ಮುಂದುವರಿದಂತಹ ಭಾಗವೇ 2ನೇ ತರಗತಿಯಲ್ಲಿ ಸರ್ ಎಷ್ಟು 100ರವರೆಗೆ ನಾವು ಏನಂತಂದ್ರೆ ಇಂಪಾರ್ಟೆಂಟ್ ಆಗಿರುವಂತಹ ವಾಕ್ಯಾಂಶಗಳನ್ನ ನಾವು ಅಧ್ಯಯನ ಮಾಡಿವಿ ಸರ್. ಓಕೆನಾ? ಸೊ ಇವತ್ತಿನ ತರಗತಿ ಒಳಗ ಎಲ್ಲಿಂದ ಅಧ್ಯಯನ ಮಾಡ್ತೀವಿ ಸರ್? ನಾವು 100ರಿಂದ 150ರವರೆಗೆ ಇರುವಂತಹ ಅಗದಿ ಮಹತ್ವಪೂರ್ಣವಾಗಿರುವಂತಹ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಎಕ್ಸಾಮ್ಗೆ ಕೇಳುವಂತಹ ಏನ್ ಸರ ವಾಕ್ಯಾಂಶಗಳನ್ನ ನಾವು ಅಧ್ಯಯನ ಮಾಡೋಣ. ಓಕೆನಾ? ಹಾ ಸರ್, ಇಂಗ್ಲಿಷ್ ಕ್ಲಾಸ್ ಬರುತ್ತೆ ಸರ್, ವರಿ ಮಾಡ್ಕೊಳ್ಬೇಡ್ರಿ. ಸ್ವಲ್ಪ ಬಹುಬೇಗನೆ ಇಂಗ್ಲಿಷ್ ಕ್ಲಾಸ್ಗಳು ಬರ್ತಾವ ಸರ್. ಓಕೆನಾ? CTI ಬಗ್ಗೆ ತಗೊಳ್ರಿ ಅಂತೇಳಿ ಹೇಳ್ತಾ ಇದ್ರಿ ಸರ್. ಓಕೆನಾ? CTI ಬಗ್ಗೆ ಹಾ ಸರಿ, ತಗೊಳ್ಳೋಣಂತೆ. ಓಕೆನಾ? ಸೊ ಇವತ್ತಿನ ತರಗತಿ ಒಳಗೆ ನಾವು ಯಾವ ಸರ 101ರಿಂದ ಇರುವಂತಹ ಮಹತ್ವಪೂರ್ಣವಾದಂತಹ ಏನ್ ಸರ ವಾಕ್ಯಾಂಶಗಳನ್ನ ಅಧ್ಯಯನ ಮಾಡೋಣ. ಸೊ ಈಗಾಗಲೇ ನಿಮ್ಗೆ ವಾಕ್ಯಾಂಶದ ಮಹತ್ವ ಏನಿದೆ ಅಂತ ಹೇಳಿ ಗೊತ್ತಾಗಿದೆ. ಪ್ರತಿದಿನ ಕೂಡ ಮುಂಜಾನೆ 11 ಗಂಟೆಗೆ ನೀವು ಕ್ಲಾಸಿಗೆ ಬಂದು ಜಾಯ್ನ್ ಆಗ್ತಾ ಇದ್ರಿ. ಜಾಯ್ನ್ ಆದಾಗ ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮನ್ನ ನಾನು ಟಾಪಿಕ್ಸ್ ತೋರಿಸ್ತೇನೆ ಪ್ರತಿದಿನ, ಹೌದಾ? ಸೊ ಆವಾಗ ನೀವ್ ಏನ್ ನೋಡಿ ಸರ್, ಯಾವ ಟಾಪಿಕ್ ನಿಂದ ಹೆಚ್ಚಿಗೆ ಪ್ರಶ್ನೆ ಕೇಳಿದಾರ ಅಂತಂದ್ರೆ ವಾಕ್ಯಾಂಶಕ್ಕೆ ಏಕ ಶಬ್ದ ಅಂತೇಳಿ ನಾನ್ ಹೇಳೋದಲ್ಲ, ನೀವೇ ಹೇಳ್ತೀರಿ. ಒಂದೊಂದು ಪ್ರಶ್ನೆ ಪತ್ರಿಕೆ ಒಳಗಡೆ ಮಿನಿಮಮ್ 2, ಮ್ಯಾಕ್ಸಿಮಮ್ 3ರಿಂದ 4, ಎವರೇಜ್ ಮ್ಯಾಕ್ಸಿಮಮ್ ಎಷ್ಟು ಅಂತಂದ್ರೆ 3 ತನ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾನೆ. ಸೊ ಹಾಗಾಗಿ ಈ ಸರಿ ಕೇಳಬಾರ್ದಂತ ಏನೇ ರೂಲ್ಸ್ ಇಲ್ಲ ಸರ್. ವಾಕ್ಯಾಂಶಗಳು ಒಂದು ವಾಕ್ಯ, ಒಂದು ಭಾಷೆ, ಒಬ್ಬ ವ್ಯಕ್ತಿ ವಕ್ತ ಮಾತನಾಡ್ತಾನೆ ಅಥವಾ ಒಬ್ಬ ಲೇಖಕ ತಮ್ಮ ಬರವಣಿಗೆಯನ್ನು ಬರೀತಾನಂತಂದ್ರೆ ತಮ್ಮ ಬರವಣಿಗೆ ಶುದ್ಧವಾಗಿರಬೇಕು. ವಕ್ತಾನ ಮಾತುಗಳು ಏನಾಗಿರ್ಬೇಕು ಸರ್? ಶುದ್ಧವಾಗಿರಬೇಕು ಮತ್ತು ಆಕರ್ಷಣೀಯವಾಗಿರ್ಬೇಕು ಬೇರೆಯವರಿಗೆ. ಸೊ ಅದಕ್ಕಾಗಿ ನಾವು ವಾಕ್ಯಾಂಶಗಳನ್ನು ಯೂಸ್ ಮಾಡ್ತೇವೆ. ಸೊ ಅದರೆಲ್ಲ ಮಹತ್ವ ನಿಮ್ಗೆ ಗೊತ್ತಿದೆ ಸರ್. ಹಾಗಾಗಿ ನೀವು ಕೂಡ ಒಬ್ಬ ಒಳ್ಳೆಯ ಮಾತುಗಾರರಾಗಬಹುದು ಈ ವಾಕ್ಯಾಂಶಗಳನ್ನು ಬಳಸ್ಕೊಂಡು. ಮತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ನೋಡಿದೆ ಅಂತಂದ್ರೆ ಎಕ್ಸಾಮ್ ನಲ್ಲಿ ಖಂಡಿತವಾಗಿ ನಿಮ್ಗೆ ಒಳ್ಳೆಯ ಮಾರ್ಕ್ಸ್ ಗಳನ್ನ ತಂದು ಕೊಡ್ತಾವ್ ಸರ್. ಓಕೆನಾ? ಹಾ ಸರ್, ಎಲ್ರಿಗೂ ಗುಡ್ ಈವ್ನಿಂಗ್. ಅಭಿ ನಹಿ ತೋ ಕಭಿ ನಹಿ, ವೆರಿ ಗುಡ್ ಸರ್, ನೆನ್ಪಿನಲ್ಲಿ ಇಟ್ಕೊಡ್ರಿ. ಇವಾಗಿಲ್ಲ ಅಂತಂದ್ರೆ ಯಾವಾಗೂ ಇಲ್ಲ ಸರ್. ಅದು ಬಹಳ ಮಹತ್ವಪೂರ್ಣವಾದಂತಹ ಏನ್ ಸರ್ ನಿಮ್ದು ಟ್ಯಾಗ್ ಲೈನ್ ಆಗಿದೆ. ಓಕೆನಾ? ಸೊ ಈವನ್ 2-3 ತಿಂಗಳಲ್ಲಿ ಮಾಡ್ಬೇಕು, ಏನ್ ಸಾಧನೆ ಮಾಡ್ಬೇಕು ಅದನ್ನ. ಇಲ್ಲ ಅಂತಂದ್ರ ನೀವು ಮತ್ತೆ ಅಭಿನಯಿ ತೋ ಕಭಿನಯಿ ಯಾವತ್ತು ಆ ಕಭಿನಯಿ ಅನ್ನುವಂಥ ಸಮಯನೇ ಬರಂಗಿಲ್ಲ. ಓಕೆನಾ? ಓಕೆ ಸರ್. ಸೊ ಇವತ್ತಿನ ತರಗತಿ ಒಳಗಡೆ ನಾವು ಫಸ್ಟ್ ನೋಡ್ತೀವಿ ಸರ್. ಏನು ಮೊದಲನೇದು 101 वाक्य कौन सा है आज का हमारे वाक्यांश? कौन सा है भाई? यावदिದೆ? जिसकी सबसे पहले गणना की जाए. जिसकी सबसे पहले गणना की जाए. ಗಣನೆ ಅಂತಂದ್ರೆ ಯಾರ್ದು ನಾವು ಪ್ರಥಮವಾಗಿ ಗಣನೆಯನ್ನ ಮಾಡ್ತೀವಿ. ಸೊ ಬಹಳಷ್ಟು ಜನ ವ್ಯಕ್ತಿಗಳು ಇರ್ತಾರೆ ಅಂತಂದ್ರೆ ಆ ವ್ಯಕ್ತಿಗಳಲ್ಲಿ ಇಂಪಾರ್ಟೆಂಟ್ ವ್ಯಕ್ತಿ ಆಗಿರ್ತಾರೆ, ಅವರಿಗೆ ನಾವು ಅದರಲ್ಲಿ ಗಣನೆ ಮಾಡ್ತೀವಿ. ಸೊ ಯಾರಿಗೆ ಮೊದಲು ಗಣನೆ ಮಾಡಲಾಗುತ್ತದೆಯೋ ಅವರಿಗೆ ನಾವು ಅಗ್ರಗಣ್ಯ ಅಂತ ಹೇಳಿ ಕರಿತೀವಿ ಸರ್. ಕನ್ನಡ ಒಳಗೆ ಸೇಮ್ ಏನ್ ಸರ? ಅಗ್ರಗಣ್ಯ. ಓಕೆನಾ?
ಸೊ ಅಗ್ರಗಣ್ಯ ವ್ಯಕ್ತಿ ಅಂತಂದ್ರೆ ಎಲ್ಲರಲ್ಲಿ ವಿಶೇಷವಾಗಿ ವ್ಯಕ್ತಿತ್ವವನ್ನು ಉಳ್ಳಂತಹ ವ್ಯಕ್ತಿ, ಎಲ್ಲರಲ್ಲಿ ವಿಶೇಷವಾದಂತಹ ವ್ಯಕ್ತಿ ಅಂತ ಹೇಳಿ ಕರಿತೇವೆ. ಸೊ ಇದ್ರೊಳಗ ನಾವು ಏನ್ ರಾಕೆಟ್ ಸೈನ್ಸ್ ಬೇಕೇನ್ರಿ ಸರ್? ಇದಕ್ಕ ಏನಾದ್ರು ನೆನ್ಪಿಟ್ಕೊಳ್ಳಕ್ಕೆ, ಜಿಸ್ಕಿ ಸಬಸೆ ಪಹಲೆ ಗಣನಾ ಕಿ ಜಾಯ್, ಡೈರೆಕ್ಟ್ ಆಗಿ ಇಷ್ಟೇ ಪ್ರಶ್ನೆ ಕೇಳಿ ನಿಮ್ಗೆ ಏನ್ ಅಗ್ರಣ್ಯ ಅಂತ ಹೇಳಿ ಒಂದ್ ಶಬ್ದ ಇದೆಯಲ್ಲ, ಏನ್ ಸರ ಅಗ್ರಗಣ್ಯ ಅಂತ ಹೇಳಿ, ಆ ಅಗ್ರಗಣ್ಯ ಶಬ್ದವನ್ನ ನಿಮ್ಮನ್ನ ಡೈರೆಕ್ಟ್ ಆಗಿ ಬರೆಯಕ್ ಹೇಳ್ತಾ ಇದ್ದಾರೋ ಅಥವಾ ವಿಕಲ್ಪಗಳಲ್ಲಿ ಆಯ್ಕೆ ಮಾಡಕ್ ಹೇಳ್ತಾ ಇದ್ದಾರೆ? ಸೊ ವಿಕಲ್ಪಗಳಲ್ಲಿ ಆಯ್ಕೆ ಮಾಡಕ್ ಹೇಳ್ತಾ ಇದ್ದಾರೆ. ಇವುಗಳನ್ನೆಲ್ಲವನ್ನು ಬಾಯ್ಪಾಟ್ ಮಾಡ್ಕೊಳ್ಬೇಕಂತ ಏನೂ ರೂಲ್ಸ್ ಇಲ್ಲ ಸರ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಉತ್ತಮವಾಗಿ ಅದನ್ನ ನೀವು ಏನ್ ಸರ್ ನೆನ್ಪಿಟ್ಕೊಂಡು ಬರೀಬಹುದು ಅಥವಾ ಟಿಕ್ ಮಾಡಬಹುದು ಸರ್. ಓಕೆನಾ? ಓಕೆನಾ? ನೋಡ್ರಿ ಸರ್, ನೆಕ್ಸ್ಟ್ ಏನಿದೆ ಹಾಗೇನೆ ನೋಟ್ ಮಾಡ್ಕೊಳ್ತಾ ಹೋಗ್ರಿ ಸರ್. ಅನ್ಕೊಳ್ತಾ ಇದ್ದೀನಿ ನೀವೆಲ್ರು ನೋಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀರಿ ಅಂತ ಹೇಳಿ. ಸೊ ನೋಟ್ ಮಾಡ್ಕೊಳ್ತಾ ಹೋಗ್ರಿ ಸರ್. ಎಕ್ಸಾಮ್ ಸಮೀಪ ಇದ್ದಾಗ ಹೆಲ್ಪ್ ನಿಮಗ್ ಆಗ್ತವೆ, ನನಗಲ್ಲ. ಓಕೆನಾ? ನೋಡ್ರಿ ಸರ್, ನೆಕ್ಸ್ಟ್ ಏನಿದೆ ಸರ್, ಸಭಿ ಜಾತಿಯೋ ಸೆ ಸಂಬಂಧ ರಖನೆ ವಾಲ. ಸಭಿ ಜಾತಿಯೋ ಅರ್ಥಾತ್ ಎಲ್ಲಾ ಜಾತಿಗಳಿಂದ, ಏನ್ ಸರ ಎಲ್ಲಾ ಜಾತಿಗಳಿಂದ ಸಂಬಂಧಿಸಿದ ಅಥವಾ ಎಲ್ಲಾ ಜಾತಿಗೆ ಸಂಬಂಧಿಸಿದ, ಏನ್ ಸರ ಎಲ್ಲಾ ಜಾತಿಗೆ ಸಂಬಂಧಿಸಿದ. ಸೊ ಎಲ್ಲಾ ಜಾತಿಗೆ ಸಂಬಂಧಿಸಿದಂತಹ ವ್ಯಕ್ತಿಗೆ ನಾವು ಏನಂತ ಕರಿತೇವೆ? ಅಂತರ್ಜಾತೀಯ. ಅಂತರ್ಜಾತಿ ಅರ್ಥಾತ್ ಒಂದೇ ಜಾತಿ ಅಲ್ಲ, ಎಲ್ಲಾ ಜಾತಿ. ಹೌದಾ? ಸೊ ಎಲ್ಲಾ ಜಾತಿಗೆ ಸೇರಿದವನಿಗೆ ನಾವು ಅಥವಾ ಎಲ್ಲಾ ಜಾತಿಗೆ ಸೇರಿರುವಂತದ್ದನ್ನ ನಾವು ಅಂತರ್ಜಾತಿ ಅಂತ ಹೇಳಿ ಕರಿತೇವೆ ಸರ್. ಓಕೆನಾ? ಕ್ಲಿಯರ್ ಇದು? ನೋಡ್ರಿ ಸರ್, ನೆಕ್ಸ್ಟ್ ಏನಿದೆ, ಸೊ ಜಿಸ್ಕಿ ಕೋಯಿ ಉಪಮಾ ನ ಹೋ. ಉಪಮಾ ಅರ್ಥಾತ್ ಹೋಲಿಕೆ ಸರ್. ಉಪಮಾದ ಅರ್ಥ ಏನ್ ಸರ? ಹೋಲಿಕೆ. ಯಾವುದ್ರದ್ದು ಹೋಲಿಕೆ ಇಲ್ಲ. ಸೊ ಜಿಸ್ಕಿ ಕೋಯಿ ಉಪಮಾ ನ ಹೋ, ಸೊ ಯಾವುದ್ರದ್ದು ಹೋಲಿಕೆನೇ ಇಲ್ಲ, ಸೊ ಹೋಲಿಸಲಾಗದ, ಅದನ್ನೇ ನಾವೇನಂತ ಕರಿತೀವಿ ಸರ? ಅನುಪಮ. ಅನುಪಮ್ ಏನ್ ಸರ್? ಅನುಪಮ್ ಅರ್ಥಾತ್ ಹೋಲಿಸಲಾಗದ. ಏನ್ ಸರ್ ಇದರ ಅರ್ಥ? ಹೋಲಿಸಲಾಗದ. ಸೊ आपकी जो लिखने की जो शैली है वो अनुपम है. ಹೌದಾ? ನಿಮ್ಮ ಬರೆಯುವಂತಹ ಒಂದು ಶೈಲಿ ಇದೆಯಲ್ಲ ಅದು ಅನುಪಮವಾಗಿದೆ. ಅನುಪಮ ಅರ್ಥಾತ್ ಬೇರೆಯವರಿಗೆ ನಿಮ್ಗೆ ಹೋಲಿಕೆ ಮಾಡಕ್ಕಾಗಂಗಿಲ್ಲ. ಅವ್ರ ಹ್ಯಾಂಡ್ ರೈಟಿಂಗ್ ಬೇರೆ, ನಿಮ್ ಹ್ಯಾಂಡ್ ರೈಟಿಂಗ್ ಬೇರೆ. ಸೊ सभी में यदि हम लिखावट की हम गणना उपमा की करे तो अनुपम किसमें जो सबसे अच्छा लिखता है तो उसका ಹ್ಯಾಂಡ್ ರೈಟಿಂಗ್ क्या हो जाएगा? अनुपम हो जाएगा. ಹೋಲಿಸಲಾಗದ. ಎಲ್ಲರದು ಕೂಡ ಹ್ಯಾಂಡ್ ರೈಟಿಂಗ್ ಹೋಲ್ತಾವಂತಂದ್ರೆ ಅದು ಉಪಮಾ ಸರ್. ಸೊ ಹೋಲಿಯುವಂತದ್ದು. ಜೋ ಏನ್ ಸರ್ ಇಲ್ಲೇನ್ ಕೇಳಿದ್ದಾರೆ? ಕಿಸಿಕಿ ಕೋಯಿ ಉಪಮಾ ನ ಹೋ. ಒಂದ್ ನಿಮಿಷ ಸರ್. ಓಕೆನಾ? ಲೈಫ್ ಕೂಡ ಹೀಗೆ ಇರುತ್ತೆ ಸರ್, ಕಲ್ಕೊಳ್ಬೇಕು. ಹೌದಾ? ಇನ್ ಟೈಮ್ ಒಳಗೆ ನಾವು ಎಲ್ಲವನ್ನ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂತಂದ್ರ ಅವಕಾಶಗಳು ಮೀರಿ ಹೋಗ್ತವೆ. ಸೊ ಹಾಗಾಗಿ ಎಲ್ಲವನ್ನು ಕೂಡ ಅದೇನಂತಾರಲ್ಲ 365 ಆಂಗಲ್ ನಲ್ಲಿ ನಾವು ತಯಾರಿಯನ್ನು ಮಾಡ್ಬೇಕು. ಇದನ್ನೇ ಹೇಳ್ತಾರೆ ಸರ್. ಹೌದಾ? ಎಷ್ಟು ಚೆನ್ನಾಗಿ ಪಾಠ ಕಲಿಸ್ತದಲ್ಲ. ಒಂದ್ ವೇಳೆ ನಾನು ಮೊದಲೇ ಅದನ್ನ ಕರೆಕ್ಟ್ ಆಗಿ ನಾನು ಚಾರ್ಜಿಂಗ್ ಹಾಕ್ಬಿಟ್ಟೆ ಅಂತಂದ್ರೆ ಅದು ಬಂದ್ ಆಗ್ತಿದ್ದಿಲ್ಲ ಅಥವಾ ಕ್ಲೋಸ್ ಆಗ್ತಿತ್ತು. ಇನ್ ಟೈಮ್ ಒಳಗೆ ನಾನು ತಂದು ಚಾರ್ಜ್ ಅನ್ನ ಮಾಡಿದೆ. ಅದೇ ರೀತಿ ನಿಮ್ ಲೈಫ್ ಕೂಡ ಸರ್. ಇವಾಗ ಇನ್ ಟೈಮ್ ಇದೆ ಸರ್, ನಿಮಗೆ ಆದಂತಹ ಒಂದು ಸಮಯ ಇದೆ. ಆ ಸಮಯ ಒಳಗಡೆ ನೀವು ಚಾರ್ಜ್ ಮಾಡ್ಕೊಳ್ಳಿಲ್ಲ ಅಥವಾ ಇಂಪ್ರೂವ್ ಆಗ್ಲಿಲ್ಲ ಅಂತಂದ್ರೆ ಕ್ಲೋಸ್ ಆಗ್ಬಿಡ್ತೀರಿ. ಸೊ ಯಾರ ದೃಷ್ಟಿಗೂ ಬೀಳಾರ್ದೆ ಹಾಗೆ ಆಗ್ಬಿಡ್ತೀರಿ ಸರ್. ಹಾಗಾಗಿ ಎಲ್ಲವನ್ನ ಇನ್ ಟೈಮ್ ನಲ್ಲಿ ಮಾಡಕ್ಕೆ ಪ್ರಯತ್ನವನ್ನ ಮಾಡ್ರಿ ಸರ್. ಓಕೆನಾ? 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 ನೋಡ್ರಿ ಸರ್, ನೆಕ್ಸ್ಟ್ ಏನಿದೆ ಸರ್, ಕಿಸಿಕಿ ಕೋಯಿ ಉಪಮಾ ನ ಹೋ. ಯಾವುದನ್ನ ನಾವು ಹೋಲಿಕೆ ಮಾಡಲು ಅಸಾಧ್ಯವೋ, ಹೋಲಿಕೆ ಮಾಡಲು ಅಸಾಧ್ಯವಾಗಿರುವಂತದನ್ನ ನಾವು ಹೋಲಿಸಲಾಗದ ಅಂತ ಹೇಳಿ ಕರಿತೇವೆ ಸರ್. ಕ್ಲಿಯರ್? ನೋಡ್ರಿ ಸರ್, ನೆಕ್ಸ್ಟ್ ಏನಿದೆ ಸರ್, ಜಿಸ್ಕಾ ವರ್ಣನ್ ನ ಹೋ ಸಕೆ ಅವರ್ಣನೀಯ. ಏನ್ ಸರ? ಅವರ್ಣನೀಯ. ಅವರ್ಣನೀಯ ಅರ್ಥಾತ್ ವರ್ಣನೆ ಮಾಡಲಾಗದ. ಏನ್ ಸರ? ವರ್ಣನೆ ಮಾಡಲಾಗದಂಥದ್ದು. ಏನ್ ಸರ? ವರ್ಣನೆ ಮಾಡಲಾಗದ. ಯಾವುದನ್ನ ನಾವು ವರ್ಣನೆ ಮಾಡಕ್ ಸಾಧ್ಯವಿಲ್ಲವೋ ಅದನ್ನ ನಾವು ಏನಂತ ಕರಿತೀವಿ ಸರ? ಅವರ್ಣನೀಯ. ಸೇಮ್ ಕನ್ನಡ ಮೀನಿಂಗ್, ಅವರ್ಣನೀಯ ಅಥವಾ ಏನ್ ಸರ? ವರ್ಣಿಸಲಾಗದ. ಏನ್ ಸರ?
ವರ್ಣಿಸಲಾಗದಂತ ಹೇಳಿ ಕನ್ನಡ ಒಳಗೆ ಕರಿತೀವಿ. ಕ್ಲಿಯರಾ? ಸೊ ಜಿಸ್ಕಾ ವರ್ಣನ್ ನಾ ಹೋ ಸಕೆ. ಸೊ ಆಪ್ ಯಾವುದೋ ಒಂದು ವಿಷಯವನ್ನ ತಗೊಳ್ರಿ ಅಥವಾ ಏನೇ ತಗೊಳ್ರಿ ಸರ್, ಅದನ್ನ ನೀವು ವರ್ಣನೆ ಮಾಡಕ್ ಆಗ್ತಾ ಇಲ್ಲ ನಿಮ್ ಕಡೆಯಿಂದ ಅಂತಂದ್ರೆ ನಾವು ಏನಂತ ಕರಿತೀವಿ ಸರ್, ಅದನ್ನ ಅವರ್ಣನೀಯ ಅಂತ ಹೇಳಿ ಕರಿತೀವಿ. ಓಕೆನಾ? ಕ್ಲಿಯರಾ? ಕ್ಲಿಯರ್ ಸರ್? ನೋಡ್ರಿ ಸರ್, ನೆಕ್ಸ್ಟ್ ಏನಿದೆ ಸರ್, ಹಾ, ಜಿಸ್ಕಾ ಖಂಡನ್ ನ ಕಿಯಾ ಜಾ ಸಕೆ, ಯಾವುದನ್ನ ನಾವು ಖಂಡನೆ ಮಾಡಲು ಸಾಧ್ಯವಿಲ್ಲವೋ ಅಥವಾ ವಿಭಾಗಿಸಲು, ಖಂಡನೆ ಅರ್ಥಾತ್ ಅಖಂಡ ಅರ್ಥಾತ್, ಸೊ ಇದೊಂದು ಪೆನ್ ಇದೆ ಏನ್ ಸರ್ ಅಂತಂದ್ರೆ, ಇದು ಪೆನ್ ಒಂದು ಅಖಂಡವಾಗಿರುವಂತ ಪೆನ್ ಇದೆ ಸರ್, ವಸ್ತು. ಸೊ ಇದನ್ನ ನಾನು ಮುರಿತೀನಿ ಸರ್, ಮುರಿದಿರುವಂತದನ್ನ ನಾವು ಖಂಡನೆ ಮಾಡಿರುವಂತದ್ದು ಅಂತ ಹೇಳಿ ಹೇಳ್ತೀವಿ. ಸೊ ಜಿಸ್ಕಾ ಖಂಡನ ನ ಕಿಯಾ ಜಾ ಸಕೆ ಉಸೆ ಹಮ್ ಅಖಂಡನೀಯ ಅಂತ ಹೇಳಿ ಕರಿತೀವಿ. ಕನ್ನಡ ಕೂಡ ಸೇಮ್ ಮೀನಿಂಗ್ ಏನ್ ಸರ, ಜಿಸ್ಕಿ ಖಂಡನ್ ನ ಕಿಯಾ ಜಾ ಸಕೆ, ಯಾವುದನ್ನು ನಾವು ಖಂಡನೆ ಮಾಡಲು ಸಾಧ್ಯವಿಲ್ಲವೋ, ಯಾವುದು ಖಂಡಿಸಲಾಗುವುದಿಲ್ಲವೋ ಅದನ್ನು ನಾವು ಏನಂತ ಕರಿತೀವಿ ಸರ, ಲಾಗುವುದಿಲ್ಲವೋ ಅದನ್ನ ನಾವು ಏನಂತ ಕರಿತೀವಿ, ಅಖಂಡನೀಯ ಅಂತ ಹೇಳಿ ಕರಿತೀವಿ. ಓಕೆನಾ? ಕ್ಲಿಯರಾ? ಓಕೆ ಸರ್, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಿದೆ, ಜಿಸೆ ಜಾನ ನ ಜಾ ಸಕೆ. ಸೊ ಯಾರನ್ನ ನಾವು ತಿಳಿಯಕ್ ಆಗಂಗಿಲ್ಲ, ಜಾನನ ಅರ್ಥಾತ್ ತಿಳಿಯುವುದು ಏನ್ ಸರ, ತಿಳಿಯುವುದು. ಯಾವುದನ್ನ ನಾವು ತಿಳಿಯಲು ಅಸಾಧ್ಯವೋ ಏನ್ ಸರ್, ಜಿಸೆ ಜಾನ ನ ಜಾ ಸಕೆ, ಯಾವುದನ್ನ ನಾವು ತಿಳ್ಕೊಂಡಿಲ್ಲ ಅಥವಾ ತಿಳಿದಿಲ್ಲ, ಉಸೆ ಅಜ್ಞೇಯ ಅಂತ ಕೇಳ್ತೀವಿ, ಅರಿವಿಲ್ಲದ. ಸೊ ಜಿಸೆ ಜಾನ ನ ಜಾ ಸಕೆ ಏನಾಗುತ್ತೆ ಸರ್, ಅರಿವಿಲ್ಲದ. ಸೊ ತಿಳಿಯದೆ ಇರುವಂತದ್ದನ್ನ ನಾವು ಅರಿವಿಲ್ಲದ ಅಂತ ಹೇಳಿ ಕರಿತೀವಿ ಸರ್, ಅರಿವಿಲ್ಲದ. ಓಕೆನಾ? ಕ್ಲಿಯರಾ? ಸೊ ಕನ್ನಡ ಶಬ್ದದ ಕಡೆಗೆ ಹೆಚ್ಚಿಗೆ ಗಮನ ಕೊಡ್ಬೇಡ್ರಿ ಸರ, ಯಾವ್ದ್ರ ಕಡೆ ಗಮನ ಕೊಡ್ರಿ, ಹಿಂದಿ ಏನಿದೆ ಅದನ್ನ ತಿಳ್ಕೊಡ್ರಿ ಸರ್. ಯಾಕ ಕನ್ನಡ ಒಳಗೆ ಡೈರೆಕ್ಟ್ ಆಗಿ ಇದನ್ನ ಟ್ರಾನ್ಸ್ಲೇಟ್ ಮಾಡಿ ಸ್ಲೈಡ್ ಒಳಗೆ ಹಾಕಕ್ ನನಗೆ ದೊಡ್ಡ ಕಷ್ಟ ಅಲ್ಲ ಸರ್. ನಿಮ್ಗ ನಾನು ಕನ್ನಡ ಒಳಗೆ ಆಸ್ ಇಟ್ ಈಸ್ ಹಾಕ್ಬಿಟ್ಟೆ ಅಂತಂದ್ರೆ ಹಿಂದಿ ವರ್ಡ್ಗಳು ನಿಮ್ಗೆ ನೆನಪಿರಂಗಿಲ್ಲ ಸರ್. ಸೊ ಹಾಗಾಗಿ ಯಾವುದನ್ನು ಯಾವ ರೀತಿಯಾಗಿ ಕಲ್ಕೊಳ್ಬೇಕು ಅದನ್ನ ಯಾವ ರೀತಿ ಅದೇ ರೀತಿಯಲ್ಲಿ ಕಲ್ಕೊಳ್ಬೇಕು. ಹಾಗಾಗಿ ಅದು ಒಂದೇ ಉದ್ದೇಶದಿಂದ ಕನ್ನಡ ಒಳಗೆ ಹಾಕಿಲ್ಲ ಸರ್, ಜಸ್ಟ್ ಹೇಳ್ತಾ ಇದ್ದೀನಿ. ಸೊ ತಿಳ್ಕೊಳ್ಬೇಕು ಯಾವ್ದ್ರಲ್ಲಿ, ಹಿಂದಿ ಒಳಗಡೆ. ಯಾಕಂದ್ರೆ ಎಕ್ಸಾಮ್ ಯಾವ ಭಾಷೆ ಒಳಗೆ ಬರಿತಾ ಇದೀರಿ ಸರ್ ನೀವು, ಲ್ಯಾಂಗ್ವೇಜ್ ಅದು ಹಿಂದಿ ಆಗಿದೆ. ಹಾಗಾಗಿ ಹಿಂದಿ ಒಳಗಡೆ ತಿಳ್ಕೊಡಕ್ಕೆ ಪ್ರಯತ್ನವನ್ನ ಮಾಡ್ರಿ ಸರ್. ಓಕೆನಾ? ಕ್ಲಿಯರ್ ಆಯ್ತು? ವೆರಿ ಗುಡ್ ಸರ್. ನೆಕ್ಸ್ಟ್ ಏನಿದೆ, ಹಾ ಸರ್, ನೆಕ್ಸ್ಟ್ ಏನಿದೆ, ಜೋ ಬಹುತ್ ಗಹರಾ ಹೋ, ಯಾವುದು ಬಹಳ ಆಳವಾಗಿದೆ. ಸೊ ಬಹುತ್ ಗಹರ ಅರ್ಥಾತ್ ಆಳವಿರುವ, ಉಸೇ ನಾವು ಕ್ಯಾ ಕಹತೆ, ಅಗಾಧ ಅಂತ ಹೇಳಿ ಹೇಳ್ತೀವಿ ಸರ್, ಆಳವಾದ ಅಂತ ಹೇಳಿ ಕರಿತೀವಿ. ಜೋ ಬಹುತ್ ಗಹರಾ ಹೋ, ಯಾವುದು ಬಹುತ್, ಸೊ ಹಮಾರೆ ಘರ್ ಕೆ ಬಾಜು ಕಿ ಜೋ ಕುआं है वह बहुत गहरा है ಏನ್ ಸರ್, ವಹ ಬಹುತ್ ಗಹರಾ है ಅಂತ ಹೇಳಿ ಹೇಳ್ತೀವಿ ನಾವು. ಬಹುತ್ ಗಹರಾ ಅಂತ ಹೇಳಿ ಇಷ್ಟು ದೊಡ್ಡ ಬಳಸೋದಕ್ಕಿಂತ ಬದಲಾಗಿ ನಾವು ಹಮಾರೆ ಘರ್ ಕೆ ಬಾಜು ಮೇ ಜೋ ಕುआं है ವಹ ಅಗಾಧ है, ವಹ ಅಗಾಧ है. ಅಗಾಧ ಅನ್ನುವಂತ ಒಂದೇ ಶಬ್ದ ಏನ್ ಮಾಡ್ತಾ ಇದೆ ಸರ್, ಇಡೀ ವಾಕ್ಯದ ಅರ್ಥವನ್ನೇ ಹೇಳ್ತಾ ಇದೆ. ಅಗಾಧ ಅರ್ಥಾತ್ ಆಳವಾದ ಏನ್ ಸರ, ಆಳವಾದ ಏನ್ ಸರ, ಆಳವಾದ. ओके ना? सो उसकी जब हम ज्ञान को देखते हैं तो वह उसकी ज्ञान बहुत गहरी है. गहरी अंत किसी भी विषय में किसी एक व्यक्ति अथवा विद्यार्थी की जो ज्ञान होती है बहुत गहरी होती है. सो वह विद्यार्थी इतिहास में अथवा भूगोल में बहुत अगाध रूप से ज्ञान प्राप्त कर चुका है ಅಂತ ಹೇಳಿ ನಾವು ವಾಕ್ಯ ಒಳಗೆ ಬಳಸ್ತೀವಿ ಸರ್. ಸೊ ಆ ಹುಡುಗ ಅಥವಾ ಆ ವಿದ್ಯಾರ್ಥಿ ಇತಿಹಾಸ ಅಥವಾ ಭೂಗೋಳ ವಿಷಯದೊಳಗಡೆ ಅಗಾಧವಾದಂತಹ ಆಳವಾದಂತಹ ನಾಲೆಜ್ ಅನ್ನು ಪಡೆದುಕೊಂಡಿದ್ದಾನೆ ಅಂತ ಹೇಳಿ ಹೇಳ್ತೀವಿ. ಅಗಾಧ ಒಂದೇ ಒಂದು ಶಬ್ದ ಏನ್ ಹೇಳ್ತಾ ಇದೆ ಸರ್, ಇಡೀ ವಾಕ್ಯದ ಅರ್ಥವನ್ನು ಕೊಡ್ತಾ ಇದೆ. ಸೊ ಹಾಗಾಗಿ ಏನ್ ಸರ್, ಭಾಷೆ ಬಹಳ ಆಕರ್ಷಣೆ ಯುತವಾಗಿರ್ಬೇಕು ಅಥವಾ ಭಾಷೆ ಬಗ್ಗೆ ತುಂಬಾ ಸರಳವಾಗಿ ನಾವು ಭಾಷೆಯನ್ನು ಯೂಸ್ ಮಾಡಬೇಕು ಮತ್ತು ಆಕರ್ಷಣೆ ರೂಪದಲ್ಲಿ ಇರಬೇಕು ಭಾಷೆ ಅಂತಂದ್ರೆ ನಾವು ವಾಕ್ಯಾಂಶಗಳನ್ನು ಬಳಸಿಕೊಂಡು ಭಾಷೆಯನ್ನ ನಾವು ಉಪಯೋಗವನ್ನು ಮಾಡ್ಬೇಕು ಸರ್. ಓಕೆನಾ? ಓಕೆನಾ? ಕ್ಲಿಯರ್. ನೆಕ್ಸ್ಟ್ ನೋಡ್ರಿ ಸರ್, ಜಿಸ್ಕಿ ಚಿಂತನ ನ ಕಿಯಾ ಜಾ ಸಕೆ ಉಸೆ ಅಚಿಂತ್ಯ ಅಂತ ಹೇಳಿ ಹೇಳ್ತೀವಿ ನಾವು. ಸೊ ಅಚಿಂತ್ಯ, ಚಿಂತನೆ ಇಲ್ಲದ ಏನ್ ಸರ, ಚಿಂತನೆ ಇಲ್ಲದ. ಓಕೆನಾ? ಸೊ ನೀವು ಚಿಂತನೆ ಮಾಡ್ತಾ ಇದ್ದೀರೋ, ಚಿಂತೆ ಮಾಡ್ತಾ ಇದ್ದೀರೋ, ಎಕ್ಸಾಮ್ ಅನ್ನ ಕುರಿತು
ಎಕ್ಸಾಮ್ ಬರಿಬೇಕಲ್ಲಪ್ಪ ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ದೀರೋ, ಅಥವಾ ಹೇಗೆಲ್ಲ ಬರ್ಕೊಡ್ಬೇಕು, ಹೇಗೆಲ್ಲ ತಯಾರಿ ಮಾಡ್ಬೇಕಂತ ಹೇಳಿ ಚಿಂತನೆ ಮಾಡ್ತಾ ಇದ್ದೀರೋ? ಯಾವ್ದು ಮಾಡ್ತಾ ಇರಿ? ಚಿಂತನೆ ಮಾಡ್ರಿ ಸರ್, ಚಿಂತೆ ಮಾಡ್ಬೇಡ್ರಿ. ಓಕೆನಾ? ಸೊ ಜಿಸ್ಕಾ ಚಿಂತನ್ ನ ಕಿಯಾ ಜಾ ಸಕೆ, ಯಾವುದರ ಚಿಂತನೆ ನಾವು ಏನ್ ಸರ್, ಚಿಂತನೆ ಅರ್ಥಾತ್ ಚಿಂತನೆ ಆಸ್ ಇಟ್ ಈಸ್ ಕನ್ನಡ ಒಳಗಡೆ. ಸೊ ಯಾವುದರ ಚಿಂತನೆ ನಾವು ಮಾಡುವುದಿಲ್ಲವೋ, ಜಿಸಕಿ ಚಿಂತನ ನ ಕಿ ಜಾ ಸಕೆ ಉಸೆ ಹಮ್ ಅಚಿಂತ್ಯ ಕಹತೆ ಹೈ. ಹೌದಾ? ಸೊ ಇದೇ ರೀತಿ ಡೈರೆಕ್ಟ್ ಆಗಿ ಕ್ವಶನ್ ಬರ್ತಾವ ಸರ್ ಹೆಚ್ಚಿಗೆ ಇವುಗಳ. ಈಗ ಮ್ಯಾಥ್ಸ್ ಇರ್ತದ, ಮ್ಯಾಥ್ಸ್ ಒಳಗೆ ಹೆಂಗಿರ್ತದ ಸರ್, ಒಂದ್ ಏನೋ ಒಂದು ಲೆಕ್ಕವನ್ನ ಹೇಳಿಕೊಟ್ಟಿರೋಂತ ಫಾರ್ಮುಲಾ ಬೇಸ್ ನಲ್ಲಿ ಮಾಡ್ಬೇಕಾಗುತ್ತೆ ನಾವು, ಅದೇ ಅಂಕಿ ಸಂಖ್ಯೆ ಬರಂಗಿಲ್ಲ. ಆದ್ರೆ ನಮ್ ಲ್ಯಾಂಗ್ವೇಜ್ ಇದೆ ಸರ್, ಲ್ಯಾಂಗ್ವೇಜ್ ಒಳಗೆ ಹಂಗ ಆಗಂಗಿಲ್ಲ. ಕೆಲವೊಂದು 90% ಕೇಸ್ ಒಳಗ ಈ ಹೆಂಗಿದಾವ ಹಂಗೆ ಇರ್ತಾವ ಸರ್. ಕೆಲವೊಂದು ಕೇಸ್ ಒಳಗೆ ಏನಾಗ್ತಾವ ಅಂತಂದ್ರೆ ಅರ್ಥ ಸೇಮ್ ಕೊಡ್ತವೆ, ಕೆಲವೊಂದು ಶಬ್ದ ಇಡೀ ವಾಕ್ಯ ಒಳಗೆ 1 ಅಥವಾ 2 ಶಬ್ದಗಳು ಚೇಂಜ್ ಆಗ್ತವೆ, ಹೊರತು ಇಡೀ ಸೆಂಟೆನ್ಸ್ ಚೇಂಜ್ ಆಗಂಗಿಲ್ಲ ಸರ್. ಓಕೆನಾ? ಕ್ಲಿಯರ್? ಹಾ ಸರ್, ಖಂಡಿತವಾಗಿ ಕೂಡ PDF ಸಿಗುತ್ತೆ. PDF ಎಲ್ಲಿ ಸರ್? ಅಗೇನ್ ಹೇಳಿದ್ದೀನಿ ನಿಮ್ಗೆ, ಲತಾರ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಸರ್. ಆಪ್ ಒಳಗಡೆ ಈಗಾಗಲೇ PDF ಗಳು ಇದ್ದಾವೆ. ಅದು ಯಾರು ಬೈ ನೌ ಮಾಡಿರ್ತೀರಿ, ಯಾರು ಪೇಯ್ಡ್ ಕ್ಲಾಸ್ ತೆಗೆದುಕೊಂಡಿರ್ತೀನಿ, ಅಲ್ಲಿ ನಿಮ್ಗೆ ಎಲ್ಲಾ ಥಿಯರಿ ಕ್ಲಾಸ್ ಸಿಗ್ತಾವ ಸರ್. ಫ್ರೀದ ಅಂತಂದ್ರೆ ಇವಾಗ ನಮ್ದೇನ್ ಕ್ವಶನ್ ಪೇಪರ್ ಬಿಡಿಸ್ತಾ ಇದ್ದೇವಲ್ಲ, ಆ 76 ಕ್ವಶನ್ ಪೇಪರ್ ಅನ್ನ ವಿತ್ ಟೈಪ್ ಹಾಕಿರುವಂತದ್ದೇ ಸ್ಲೈಡ್ ಗಳಲ್ಲಿ ಅತ್ಯಂತ ಚೆನ್ನಾಗಿ ಸುಂದರವಾಗಿ ನಿಮ್ಗೆ ಅಂತಂದ್ರೆ ಓದಕ್ ಬರಬೇಕು, ಆ ರೀತಿ ಪ್ರಾಕ್ಟೀಸ್ ಮಾಡಕ್ಕೆ ಈಗಾಗಲೇ ಮಾಡಲಾಗಿದೆ ಸರ್. ಫ್ರೀ ಕ್ಲಾಸ್ ಆಗಿದೆ. ಈ ಪೇಯ್ಡ್ ಕ್ಲಾಸ್ ಏನು ಸರ್, ನೀವು ಪೇಯ್ಡ್ ಬ್ಯಾಚ್ ಅನ್ನು ತೆಗೆದುಕೊಂಡು ಅಲ್ಲಿ PDF ಅನ್ನ ನೋಡ್ಕೊಳ್ಬಹುದು ಸರ್. ಓಕೆನಾ? ಕ್ಲಿಯರ್ ಆಯ್ತು? ನೋಡ್ರಿ ಸರ್, ನೆಕ್ಸ್ಟ್ ಜಿಸ್ಕೋ ಕಾಟಾ ನ ಜಾ ಸಕೆ. ಸೊ ಉಸ್ನೆ ಮೇರಿ ಬಾತ್ ಕಾಟ್ತಿ ಅಂತ ಹೇಳಿ ಹೇಳ್ತೀವಿ ನಾವು. ಉಸ್ನೆ ಮೇರಿ ಬಾತ್ ಕಾಟ್ದಿ, ಕಾಟ್ದಿ ಅರ್ಥಾತ್ ಕಟ್ ಮಾಡಿದನು ಆತ, ನನ್ನ ಮಾತನ್ನ ಬಿಟ್ಟು ಬೇರೆ ಮಾತನ್ನ ಆತ ಶುರು ಮಾಡ್ದ, ಪ್ರಾರಂಭ ಮಾಡ್ದ ಅಂತ ಹೇಳಿ ಹೇಳ್ತೀವಿ. ಸೊ ಜಿಸ್ಕೋ ಕಾಟಾ ನಾ ಜಾ ಸಕೆ, ಈ ರೀತಿ ಕೂಡ ನಾವು ತಿಳ್ಕೊಳ್ಬಹುದು. ಜಿಸ್ಕೋ ಕಾಟಾ ನಾ ಜಾ ಸಕೆ ಯಾನಿ ಕಿಸಿ ವಸ್ತು ಕೋ ಯದಿ ಹಮ್ ನ ಕಾಟ್ ಪಾತೆ ಹೈ ತೋ ಉಸೆ ಹಮ್ ಅಕಾಟ್ಯ ಕಹತೆ ಹೈ. ಹೌದಾ? ಅಕಾಟ್ಯ ಅರ್ಥಾತ್ ನಾವು ಕೊಯ್ಯದ. ಸೊ ಕಾಟನ ಅರ್ಥಾತ್ ಕೊಯ್ಯುವುದು ಅಂತದ್ದು. ಹೌದಾ? ಯಾವ್ದನ್ನ ನಾವು ಕೊಯ್ಯಲು ಸಾಧ್ಯವಿಲ್ಲೋ, ಕೊಯ್ಯಲಾಗುವುದಿಲ್ಲವೋ ಅದು ಅಕಾಟ್ಯ. ಅದನ್ನ ನಾವು ಕೊಲ್ಲಲಾಗದ ಅಂತ ಹೇಳಿ ಹೇಳ್ತೀವಿ ನಾವು. ಕೊಯ್ಯಲಾಗದ ಏನ್ ಸರ? ಕೊಯ್ಯಲಾಗದ, ಕೊಯ್ಯಲಾಗದ. ಓಕೆನಾ? ಸೊ ಅಕಾಟ್ಯ ಅರ್ಥಾತ್ जिसको काटा ना जा सके उसे हम क्या बोलते हैं? अकाट्य कहते हैं. ಓಕೆನಾ? ಸೊ ಕೊಯ್ಯಲಾಗದ ಅಂತ ಹೇಳಿ ಕರಿತೀವಿ, ನೆನಪಿನಲ್ಲಿ ಇಟ್ಕೊಡ್ರಿ ಸರ್. ಅದು ಬಾತ್ ಕಾಟನ ಅಂತ ಹೇಳಿ ಹೇಳ್ತೀವಿ. ಸೊ ಬಾತ್ ಬದಲ್ನಾ ಅಂತ ಕೂಡ ಬಳಸ್ತೀವಿ ನಾವು. ಯಾವ ರೀತಿಯಲ್ಲಿ ಬಳಸಿದ್ರು ಕೂಡ ವಾಕ್ಯದ ಅರ್ಥ ನಮಗೆ ಗೊತ್ತಿರ್ಬೇಕು ಸರ್. ಓಕೆನಾ? ಕ್ಲಿಯರ್? ಓಕೆ ಸರ್, ನೀವು ಪೇಯ್ಡ್ ಬ್ಯಾಚ್ ತಗೊಳ್ಬೇಕು ಸರ್, ಬೇರೆ ಆಪ್ಷನ್ ಇಲ್ಲ ಸರ್. ಇವಾಗ ಮಾಡಿಸ್ತಾ ಇದ್ದೀನಲ್ಲ, ಇವು 200 ಮಾಡಿಸ್ತೀನಿ ಅಂತೇಳಿ ಹೇಳಿದ್ದೀನಿ, ಹಾಗಾಗಿ 200 ಮಾಡಿಸ್ತಾ ಇದ್ದೀನಿ ಸರ್. ಮಿಕ್ಕಿರುದಂತಹ ಎಷ್ಟು 526 ಇದಾವ ಸರ್. ಈ 200 ಹೊರತುಪಡಿಸಿ ಆ 526 ನೀವು ಪೇಯ್ಡ್ ಬ್ಯಾಚ್ ನಲ್ಲಿ ತಗೊಳ್ಬೇಕು ಸರ್. ಓಕೆನಾ? ವೆರಿ ಗುಡ್ ಸರ್. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ ಸರ್, ನೆಕ್ಸ್ಟ್ ಏನಿದೆ? ಹಾ, ಜಿಸ್ಕೋ ತ್ಯಾಗ ನ ಜಾಸಕೆ, ಯಾವುದನ್ನ ನಾವು ತ್ಯಾಗ ಮಾಡಕ್ ಸಾಧ್ಯವಿಲ್ಲೋ ಅದನ್ನ ನಾವು ಅತ್ಯಾಜ್ಯ, ಅತ್ಯಾಜ್ಯ ಅಂತ ಹೇಳಿ ಕರಿತೇವೆ. ತ್ಯಾಗಿಸಲಾಗದ ಏನ್ ಸರ್ ಕನ್ನಡ ಒಳಗಡೆ? ತ್ಯಾಗಿಸಲಾಗದ, ತ್ಯಾಗಿಸಲಾಗದ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಜಿಸ್ಕೋ ತ್ಯಾಗ ನ ಜಾಸಕೆ, ಇವತ್ತೇನ್ ಮಾಡ್ಬೇಕು ಸರ್? ನಾವು ತ್ಯಾಗವನ್ನು ಮಾಡ್ಬೇಕು. ಯಾವ ರೀತಿ ತ್ಯಾಗ ಸರ? ಬುದ್ಧನಂಗ ಮನಿ ಮಠವ ಎಲ್ಲವನ್ನು ಬಿಟ್ಟು ಸನ್ಯಾಸವನ್ನು ಸ್ವೀಕರಿಸಿಕೊಳ್ಳುವಂತ ತ್ಯಾಗ ಅಲ್ಲ ಸರ್. ನೀವೇನ್ ಮಾಡ್ಬೇಕಂದ್ರೆ ಬಹಳ ಚೆನ್ನಾಗಿ ಕೇಳ್ಕೊಡ್ರಿ ಸರ್. ಯಾಕಂದ್ರ ನಾಳೆ ಒಂದು ಥಿಯರಿ ಕ್ಲಾಸ್ ಯೂಟ್ಯೂಬ್ ಒಳಗ ಫ್ರೀ ಇರುತ್ತೆ. ಮತ್ತೆ ಇಂತಹ ವಿಷಯಗಳನ್ನ ನಾವು ಕ್ವಶನ್ ಪೇಪರ್ ಕ್ಲಾಸ್ ಒಳಗ ಅಷ್ಟು ಜನರಲ್ ಆಗಿ ಮಾತಾಡಂಗಿಲ್ಲ. ಹೇಳ್ತಾ ಇದೀನಿ, ಚೆನ್ನಾಗಿ ಕೇಳ್ರಿ ಸರ್. ಇವಾಗ ನೀವೆಲ್ಲ ಬಹಳಷ್ಟು ಜನರಿಗೆ ಏನ್ ಸರ್ ಖುಷಿ ಕೊಡ್ಬಹುದು, ಕೆಲವೊಬ್ಬರಿಗೆ ಕಷ್ಟ ಕೂಡ ಅನಿಸ್ಬಹುದು ಸರ್. ಆದ್ರೂ ಕೂಡ ಕೇಳ್ರಿ, ಹೇಳುವಂತ ಧರ್ಮ ನಂದಾಗಿದೆ. ಏನ್ ಸರ, ನೀವೆಲ್ಲ ಈಗಾಗ್ಲೇ ಒಂದು 3-4 ಯೂನಿವರ್ಸಿಟಿ ಒಳಗಡೆ ಏನ್ ಸರ್ ಅಡ್ಮಿಷನ್ ಅನ್ನು ತಗೊಂಡಿರಿ ಸರ್. ಆ ಅಡ್ಮಿಷನ್ ತಗೊಂಡಿರಿ, ಓಕೆ ಸರ್, ರೆಗ್ಯುಲರ್ ಕೂಡ ಅಲ್ಲಿ ಹೋಗ್ತಾ ಇದೀರಿ, ಹೋಗ್ರಿ, ಬ್ಯಾಡ್ ಅಂತ ಹೇಳಂಗಿಲ್ಲ. ಆದ್ರ ಸ್ವಲ್ಪ ದಿನಕ್ಕಾಗಿ ನೀವು ರಜೆ ಬರೀರಿ ಸರ್. ಓಕೆನಾ? ಯಾವ್ಯಾವ ಯೂನಿವರ್ಸಿಟಿಗೆ? ಒಂದು ನಿಮ್ಮ ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿ ಸರ್, ಎರಡನೇದು ನಿಮ್ದು ವಾಟ್ಸಪ್, ಮೂರನೇದು ಸರ್ ನಿಮ್ದು ಸ್ನ್ಯಾಪ್ಚಾಟ್, ಆಮೇಲೆ ಬೇರೆದ್ ಯಾವ್ದು ಸರ್ ಟ್ವಿಟ್ಟರ್. ಹೌದಾ? ಇವುಗಳ ಕಡೆಗೆ ಬಹಳಷ್ಟು ಇವುಗಳ ಅಡ್ಮಿಷನ್ ಅಂತ ಪಡ್ಕೊಂಡಿರಿ ಸರ್. ಎಲ್ಲಾ ಆಪ್ಗಳು ಡೌನ್ಲೋಡ್ ಇದಾವ ನಿಮ್ ಕಡೆ. ಸ್ವಲ್ಪ ದಿನ ಅವುಗಳಿಗೆ ಬಾಜು ಇಡ್ರಿ ಸರ್. ಅವುಗಳಿಗೆ ನೀವು ರಜೆ ಹಾಕ್ರಿ. ಏನಂತ ರಜೆ ಹಾಕ್ರಿ ಸರ? ಈ ಮೂಲಕ
ಗೆ ಮತ್ತು ಇಂದ ಎಲ್ಲ ಅಡ್ರೆಸ್ ನೀವು ಚೆನ್ನಾಗಿ ಬರೀತೀರಿ. ಮ್ಯಾಟ್ರ್ ಏನಂತ ಬರಿಬೇಕಂದ್ರೆ ಈ ಮೂಲಕ ನನ್ನ ಮಾನ್ಯನೀಯ 4 ಯೂನಿವರ್ಸಿಟಿಗಳೇ ನಿಮ್ಗೆ ಏನಂತ ಹೇಳಿ ವಿನಂತಿಸುವುದಂದ್ರೆ 3 ತಿಂಗಳ ಕಾಲ ನನ್ನ GD ಎಕ್ಸಾಮ್ಗಳು ಇರುವ ಕಾರಣದಿಂದ ನಾನು 3 ತಿಂಗಳ ರಜೆಯನ್ನು ಕೋರುತ್ತೇನೆ. ದಯಮಾಡಿ ನನಗೆ ರಜೆಯನ್ನು ನೀಡುವಂತೆ ವಿನಂತಿಸುತ್ತೇನೆ ಅಂತ ಹೇಳಿ ಒಂದು ಪತ್ರವನ್ನು ಬರ್ದ್ಬಿಡ್ರಿ ಸರ್. ಯಾರಿಗೆ? ಒಂದು ಇನ್ಸ್ಟಾಗ್ರಾಮ್, ಇನ್ನೊಂದು ವಾಟ್ಸಪ್, ಇನ್ನೊಂದು ಸರ ನಿಮ್ದು ಸ್ನ್ಯಾಪ್ಚಾಟ್. ಇವು ಬಹಳ ಅಗದಿ ನಡೆದಾವ ಸರ್ ಟ್ರೆಂಡ್ ಒಳಗ. ಹಾ ಸರ್ ಫೇಸ್ಬುಕ್, ಫೇಸ್ಬುಕ್ ಕೂಡ ಹೌದು ಸರ್. ಇವುಗಳಿಗೆ ಏನ್ ಸರ ಸ್ವಲ್ಪ ದಿನ ನೀವೇನಂತಂದ್ರೆ ರಜೆ ಹಾಕ್ರಿ ಸರ್. ರಜೆ ಹಾಕ್ಲಿಲ್ಲ ಇದೇ ನಿಮ್ ತ್ಯಾಗ ಸರ್. ಇವುಗಳಿಗೆ ನೀವು ಇವಾಗ ರಜೆ ಹಾಕ್ಲಿಲ್ಲ, ಬರೀ ಹಿಂಗ ಮಾಡ್ಕೊತ ಕೂಡ್ತೀವಿ ಸರ್ ಅಂತಂದ್ರೆ ಜೀವನ ಪೂರ್ತಿ ಬೇರೆಯವ್ರು ನಿಮ್ಗೆ ಹಿಂಗನೆ ಮಾಡಿ ಕಳಿಸ್ತಾರೆ ವಿನಃ ಯಾರು ಸಮೀಪ ಕರ್ಕೊಂಗಿಲ್ಲ ಸರ್. ಬಹಳ ಸೂಕ್ಷ್ಮವಾಗಿ ಗಮನಿಸಿ. ಈ 3 ತಿಂಗಳ ಇವುಗಳಿಗೆ ಬಿಟ್ರೇನ್ ನಿಮ್ದೇನ್ ಕಳ್ಕೊಂಡೇ ಹೋಗಂಗಿಲ್ಲ ಸರ್. ಹಾಗಾಗಿ 3 ತಿಂಗಳ ಕಾಲ ಇವುಗಳಿಗೆ ಸ್ವಲ್ಪ ಅವಾಯ್ಡ್ ಮಾಡ್ರಿ ಸರ್, ದೂರ ಇಡ್ರಿ. ಓಕೆನಾ? क्लियर है सर? सो जिसको त्यागा ना जा सके सर हम तो त्याग नहीं कर पाएंगे. सो इंस्टाग्राम के बिना हम तो चाहे तो एक टाइम के खाना के बिना हम रह सकते सर, लेकिन इंस्टाग्राम के बिना नहीं रख सकते सर. हमें इंस्टाग्राम देखना जरूरी है. सो अगर हम इंस्टाग्राम नहीं देख पाए तो हमारा जिंदगी नहीं चल पाएगी, हमारा दिन ही नहीं कट पाएगा ಅಂತ ಹೇಳಿ ಬಹಳಷ್ಟು ಜನ ಇರ್ತಾರೆ ಸರ. ಮನುಷ್ಯನಿಗಿಂತ ದೊಡ್ಡದು ಮನುಷ್ಯ, यदि मनुष्य ठान ले तो वह अवश्य कर पाएगा. सो ठान लेना या नकार देना आपके हाथ में है. ओके ना? क्लियर? ओके ना सर? ವೆರಿ ಗುಡ್ ಸರ್, ವೆರಿ ಗುಡ್, ವೆರಿ ಗುಡ್. ನೋಡ್ರಿ ಸರ್ ನೆಕ್ಸ್ಟ್ ಏನಿದೆ? ಸೊ ಜಿಸ್ಕೋ ತ್ಯಾಗ ನ ಜಾಸಕ್ಕೆ ಯಾವುದನ್ನ ನಾವು ತ್ಯಾಗಿಸಲು ಸಾಧ್ಯವಿಲ್ಲ ಅದನ್ನ ನಾವು ತ್ಯಾಗಿಸಲಾಗದ ಕನ್ನಡ ಒಳಗೆ ಹಿಡಿದ್ರೆ ಅತ್ಯಾಜ್ಯ ಅಂತ ಹೇಳಿ ಕರಿತೀವಿ ಸರ್. ಓಕೆನಾ? ತ್ಯಾಜ್ಯ ಅಂತಂದ್ರೆ ಮತ್ತೆ ಕಸ ಆಗ್ಬಿಡ್ತದೆ, ಅತ್ಯಾಜ್ಯ ಅಂತ ಹೇಳಿ ಆಗ್ಬಿಡುತ್ತೆ. ಚೆನ್ನಾಗಿ ನೋಡ್ಕೊಡ್ರಿ ಸರ್. नेक्स्ट ಏನಿದೆ ಸರ್? सो वास्तविक मूल्य से अधिक लिया जाने वाला मूल्य. वास्तविक ಮೂಲ ಬೆಲೆ, ವಾಸ್ತವಿಕ ಮೂಲ್ಯ ಅರ್ಥಾತ್ ಮೂಲ ಬೆಲೆ ಸರ್. ಮೂಲ ಬೆಲೆಗಿಂತ ಅಧಿಕ ಬೆಲೆ ಇರುವಂತದ್ದನ್ನ ನಾವು ಅಧಿಮೂಲ್ಯ ಅಂತ ಹೇಳಿ ಕರಿತೇವೆ ಸರ್. ಓಕೆನಾ? ಅಧಿಮೂಲ್ಯ, ಪ್ರೀಮಿಯಂ ಅಂತ ಹೇಳಿ ಇಂಗ್ಲಿಷ್ ಒಳಗೆ ಕರಿತೇವೆ ನಾವು ಸರ್. ಏನ್ ಸರ? ಪ್ರೀಮಿಯಂ. ಓಕೆನಾ? ಏನ್ ಸರ? ಪ್ರೀಮಿಯಂ ಅಂತ ಹೇಳಿ ಕರಿತೀವಿ. ಒಂದು ಬೆಲೆ ಇದೆ ಸರ್, ಆ ಬೆಲೆಗಿಂತ ಹೆಚ್ಚಿನ ಬೆಲೆಯನ್ನು ತೆಗೆದುಕೊಳ್ಳೋದು. ಫಾರ್ ಎಕ್ಸಾಂಪಲ್, ನಿಮ್ದು ಇವಾಗ ಏನೋ ಒಂದು ಪೆನ್ ತಗೊಳಕ್ ಹೋಗ್ತಾ ಇದೀರ ಅಂತಂದ್ರೆ ಆ ಪೆನ್ನಿಗೆ ಬೆಲೆ 5 ರೂಪಾಯಿ ಇದೆ ಅಂತಂದ್ರೆ ನಿಮ್ ಕಡೆ 7 ರೂಪಾಯಿ ತಗೊಳ್ಳೋದು. ಸೊ ಅದನ್ನೇ ನಾವು ಪ್ರೀಮಿಯಂ ಅಂತ ಹೇಳಿ ಕರಿತೀವಿ ಸರ್. ಓಕೆನಾ? ಸೊ ಅಧಿಮೂಲ್ಯ ಅಂತ ಹೇಳಿ ಕರಿತೀವಿ. ಅಧಿಮೂಲ್ಯ, मूल्य से अधिक मूल्य जब लेते हैं अथवा लेते हैं तो उसे हम क्या कहते हैं? अधिमूल्य. सो वास्तविक मूल्य से अधिक लिया जाने वाला मूल्य. ಒಂದು ಬೆಲೆ ನಿರ್ಧರಿತವಾಗಿರುವಂತ ಬೆಲೆ ಇದೆ ಸರ್, ಆ ಬೆಲೆಗಿಂತ ಹೆಚ್ಚಿಗೆ ಬೆಲೆ ಯಾರು ತಗೊಳ್ತಾರೋ ಅಥವಾ ತಗೊಳ್ಳುವಂತ ಪ್ರಕ್ರಿಯೆ ಇದೆಲ್ಲ ಅದನ್ನೇ ನಾವು ಅಧಿಮೂಲ್ಯ ಅಂತ ಹೇಳಿ ಕರಿತೀವಿ. ಈಸಿ ಇದೆ ಸರ್. ಮೂಲ್ಯ ಆಸ್ ಇಟ್ ಈಸ್ ಸೇಮ್, ಅಧಿಮೂಲ್ಯ ಅಧಿಕ ಮೌಲ್ಯ ತಗೊಳ್ತಾ ಇದ್ದಾರೆ, ಹಾಗಾಗಿ ಅಧಿಮೂಲ್ಯ ಸರ್. ಓಕೆನಾ? ಕ್ಲಿಯರಾ? ನೋಡ್ರಿ ಸರ್ ನೆಕ್ಸ್ಟ್ ಕ್ವಶನ್ ಏನಿದೆ? ಸೊ ಅನ್ಯ ಸೆ ಸಂಬಂಧ ನ ರಖನೆ ವಾಲ, ಬೇರೆಯವರಿಂದ ಸಂಬಂಧ ಹೊಂದಿರದ ಅಥವಾ ಏನ್ ಸರ? ಕಿಸಿ ಏಕ್ ಮೇ ಹಿ ಆಸ್ಥಾ ರಖನೆ ವಾಲ, ಅನ್ಯ ಸೆ ಸಂಬಂಧ ನ ರಖನೆ ವಾಲ. ಸೊ ಅನ್ಯ ಸೆ ಸಂಬಂಧ ನ ರಖನೆ ವಾಲ ಅರ್ಥಾತ್ ಒಬ್ಬ ವ್ಯಕ್ತಿ ಒಂದು ದೇವರಿಗೆ ಆರಾಧನೆ ಮಾಡ್ತಾ ಇದೆ ಅಂತಂದ್ರೆ ಒಂದೇ ದೇವರಿಗೆ ಆರಾಧನೆ ಮಾಡ್ತಾರೆ ಸರ್, ಬೇರೆ ದೇವರಿಗೆ ಯಾರಿಗೂ ಆರಾಧನೆ ಮಾಡಂಗಿಲ್ಲ. ಓಕೆನಾ? ಸೊ ಅದನ್ನ ನಾವು ಜೋ अन्य से संबंध न रखने वाला. सो मैं फॉर एग्जाम्पल के लिए बोल रहा हूँ, मैं यदि शिव भगवान को मानता हूँ अथवा उनकी आराधना करता हूँ तो उनसे ही संबंध रखूंगा मैं, किसी और से नहीं. सो और दूसरा क्या है? किसी एक में ही आस्था रखना. आस्था अर्थात इन जरा विश्वासವನ್ನು ಇಡುವಂತದ್ದು. सो किसी एक में ही आस्था रखने वाला उसे अनन्य कहते. जैसे शिव का ये अनन्य भक्त है, ಹೌದಾ? ನಾವು ಎಕ್ಸಾಂಪಲ್ ಗಳನ್ನು ಕೊಡ್ತೀವಿ. ಯಹ ವ್ಯಕ್ತಿ ಮಹಾದೇವ ಕ ಅನನ್ಯ ಭಕ್ತ ಹೇ. ಅನನ್ಯ ಭಕ್ತ ಅರ್ಥಾತ್ ಇಡೀ ವಾಕ್ಯವನ್ನ ಬಳಸಲಿಲ್ಲ ಸರ್ ಅವರು, ಅನನ್ಯ ಶಬ್ದ ಒಳಗಡೆ ಇಡೀ ವಾಕ್ಯದ ಅರ್ಥವನ್ನ ಹೇಳಿಬಿಟ್ರು. ವಹ ವ್ಯಕ್ತಿ ಭಗವಾನ್ ಶಿವ ಕ ಅನನ್ಯ ಭಕ್ತ ಹೇ. ಅನನ್ಯ ಶಬ್ದ ಎಷ್ಟು ಹೇಳುತ್ತೆ ಸರ? ಸೊ ಕಿಸಿ ಏಕ ಮೇ ಹಿ ಆಸ್ಥಾ ರಖನೆ ವಾಲಾ ಅಂತ ಕೂಡ ಇಂಡೈರೆಕ್ಟ್ ಆಗಿ ಹೇಳ್ಬಿಡ್ತದು. ಸೊ ಅನ್ಯ ಸೆ ಸಂಬಂಧ ನ ರಖನೆ ವಾಲಾ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಅನನ್ಯ ಒಂದೇ ಶಬ್ದ ಹೇಳ್ಬಿಡುತ್ತೆ. ಸೊ ಹಾಗಾಗಿ ಅನನ್ಯ ಇದರ ಅರ್ಥ ಆಗುತ್ತೆ. ಓಕೆನಾ? ಅನನ್ಯ ಸೇಮ್ ಸರ್ ಕನ್ನಡ ಒಳಗೆ ಕೂಡ ಅನನ್ಯ. ಓಕೆನಾ? ಏನ್ ಸರ? ಕ್ಲಿಯರ್ ಇದು?
ಕ್ಲಿಯರಾ? ನೋಡ್ರಿ ಸರ್, ಇದೇ ರೀತಿ ಬಹಳ ಈಸಿ ಆಗಿದ್ದಾವೆ, ಅದನ್ನ ನೀವು ಚೆನ್ನಾಗಿ अर्थ ಮಾಡ್ಕೋಬೇಕು ಸರ್. ओकेना? सो किसी एक में ही आस्था रखने वाला उसे अनन्य कहते. क्लियर? नोटिस सर. नेक्स्ट ಏನಿದೆ? जो बिना अंतर के घटित हो. जो बिना अंतर के घटित हो. घटित अर्थात ಘಟಿಸುವಂತದ್ದು ಅಥವಾ ಸಂಭವಿಸುವುದು. ಏನ್ ಸರ? ಸಂಭವಿಸುವುದು. ಅಂತರವಿಲ್ಲಾರ್ದ ಹಾಗೇನೆ ಸಂಭವಿಸುವಂತದ್ದು. ಹೌದಾ? ಸೊ ಏನೋ ಒಂದು ಘಟನೆ ಇದೆ ಅಂತಂದ್ರೆ, ಕಳ್ಳತನ ಆಗ್ತಾ ಇದೆ ಅಂತಂದ್ರೆ ಅದು ಅಂತರನೇ ಇಲ್ಲ ಸರ್. ಇವತ್ತು ಕಳ್ಳತನ ಆಗಿದೆ, ನೆಕ್ಸ್ಟ್ ನಾಳೆನೂ ಕಳ್ಳತನ ಆಗುತ್ತೆ, ಮರುದಿನ ಅದರ ನಂತರ ಥರ್ಡ್ ಡೇ, ಫೋರ್ತ್ ಡೇ ಕಂಟಿನ್ಯೂಸ್ ಆಗಿ ಕಳ್ಳತನ ಆಗ್ತಾ ಇದೆ ಅಥವಾ ದಾಳಿ ಆಗ್ತಾ ಇದೆ ಅಂತಂದ್ರೆ ಅಂತಹ ಘಟನೆಯನ್ನು ನಾವು ಜೋ ಬಿನಾ ಅಂತರಕ್ಕೆ ಘಟಿತ ಹೋ ಅಂತಂದ್ರೆ ಅಂತರವಿರ್ಲಾರದ ಹಾಗೇನೆ ಸಂಭವಿಸುವಂತದ್ದು, ಅದನ್ನ ನಾವು ಅನಂತರ ಅಂತ ಹೇಳಿ ಕರಿತೀವಿ ಸರ್. ಏನಂತ ಕರಿತೀವಿ? ಅನಂತರ ಅಂತಂದ್ರೆ ಅಂತರವಿಲ್ಲದೆ ಘಟಿಸುವಂತದ್ದು ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ. ಬರ್ಕೊಳ್ರಿ ಸರ್. ಸೊ ಜೋ ಬಿನಾ ಅಂತರಕ್ಕೆ ಘಟಿತ ಹೋ ಅರ್ಥಾತ್ ಏನ್ ಸರ? ಸಮಯ ಇರ್ಲಾರ್ದ ಹಾಗೇನೆ ನಿರಂತರವಾಗಿ ಸಂಭವಿಸುವಂತದ್ದು. ಸೊ ಅದರ ಅರ್ಥ ಇನ್ನೊಂದು ರೀತಿಯಲ್ಲಿ ಕೂಡ ಬರ್ಕೊಳ್ಬಹುದು. ಏನಂತ ಸರ? ನಿರಂತರವಾಗಿ ಸಂಭವಿಸುವಂತದ್ದು ಅಥವಾ ಘಟಿಸುವಂತದ್ದು, ಅದನ್ನು ನಾವು ಅನಂತರ ಅಂತ ಹೇಳಿ ಕರಿತೇವೆ ಸರ್. ಅನಂತರ, ನಂತರ ಅರ್ಥಾತ್ ನಡೆದ, ಅನಂತರ ಅಂತ ಹೇಳಿ ಅಂತಂದ್ರೆ ನಿತ್ಯವಾಗಿ ಘಟಿಸ್ತಾ ಇದೆ ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ ಸರ್. ಓಕೆನಾ? ಕ್ಲಿಯರಾ? ನೋಡ್ರಿ ಸರ್, ನೆಕ್ಸ್ಟ್ ಕ್ವಶನ್ ಏನಿದೆ? ಸಾರಿ, ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡ್ರಿ ಸರ್. ಸೊ ಜಿಸ್ಕಾ ಕೋಯಿ ಘರ್ ನ ಹೋ ಅಥವಾ ಜಿಸ್ಕಾ ಕೋಯಿ ನಿಕೇತನ್ ನ ಹೋ. ಸೊ ಬೇಘರ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಪದ ಒಳಗೆ ನಾವು ಬೇಘರ್ ಅಂತ ಹೇಳಿ ಕರಿತೀವಿ. ಬೇಘರ್ ಅರ್ಥಾತ್ ಕಿಸಿ ವ್ಯಕ್ತಿ ಕಾ ಕೋಯಿ ಘರ್ ಹಿ ನ ಹೋ. ಹೌದಾ? ಮನೆ ಇಲ್ಲದವನು ಅಂತ ಹೇಳಿ. ಸೊ ಜಿಸ್ಕಾ ಕೋಯಿ ಘರ್ ನ ಹೋ ಅರ್ಥಾತ್ ಮನೆ ಇಲ್ಲದವನು, ಆತನಿಗೆ ನಾವು ಅನಿಕೇತನ. ಸೊ ಸೇಮ್ ಆಸ್ ಇಟ್ ಈಸ್ ಕನ್ನಡ ಒಳಗ ಕೂಡ ಅನಿಕೇತನ ಅಂತ ಹೇಳಿನೇ ಕರಿತೀವಿ. ಯಾರು ಇವ್ರು ಬರೀತಾರಲ್ಲ, ದರಾ ಬೇಂದ್ರೆ ಅವರು, ಏನಂತ? ಓ ನನ್ನ ಚೇತನ ಆಗು ನೀ ಅನಿಕೇತನ. ಹೌದಾ? ದೇವರಿಗೆ ಕುರಿತು ಹೇಳ್ತಾರೆ. ಸೊ ಆಗು ನೀ ಅನಿಕೇತನ ದೇವರ ಕುರಿತು ಹೇಳ್ತಾರೆ. ದೇವರ ಕೇವಲ ಒಬ್ಬರಿಗೆ ನೀನು ಆಶೀರ್ವದಿಸುವಂತದ್ದಲ್ಲ ಅಥವಾ ಒಬ್ಬರ ಮನೆಯಲ್ಲೇ ವಾಸ ಮಾಡಿಸುವಂತದ್ದಲ್ಲ, ಎಲ್ರಿಗೂ ಹರಿಸುವಂತದ್ದು, ಎಲ್ರಿಗೂ ಕಾಪಾಡಿಕೊಳ್ಳುವಂತ. ಅರ್ಥಾತ್ ದೇವರಿಗೆ ಯಾವುದೇ ತರಹ ಒಂದೇ ಮನೆ ಅಥವಾ ಒಬ್ಬನೇ ವ್ಯಕ್ತಿ, ಒಬ್ಬನೇ ಭಕ್ತ ಅಂತ ಹೇಳಿಲ್ಲ. ಅನಿಕೇತನ, ಅನಿಕೇತನ ಅರ್ಥಾತ್ ಜಿಸ್ಕಾ ಕೋಯಿ ಘರ್ ನ ಹೋ, ಸೊ ಸ್ಥಿರ್ ನ ಹೋ, ವ ಸಭಿ ಕೆ ಲಿಯೆ ಹೋ. ಸೊ ಎಲ್ರಿಗಾಗಿ ಇರುವವನು ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ ಸರ್. ಓಕೆನಾ? ಕ್ಲಿಯರ್ ಆಯ್ತು? ಜಿಸ್ಕಾ ಕೋಯಿ ಘರ್ ನ ಹೋ, ಯಾರಿಗೆ ಮನೆ ಇಲ್ಲ, ಸೊ ಯಾವುದೇ ಮನೆ ಇಲ್ಲ, ಮನೆ ಇಲ್ಲ ಅಷ್ಟೇ ಇಲ್ಲ, ಯಾರಿಗೆ ಯಾವುದೇ ಮನೆ ಇಲ್ಲ, ಸೊ ಜಿಸ್ಕಾ ಯಾ ಕೋಯಿ ಘರ್ ನ ಉಸೆ ಅನಿಕೇತನ್ ಕಹತೆ ಸರ್. ಕ್ಲಿಯರ್ ಆಯ್ತು? ಓಕೆನಾ? ನೋಡ್ರಿ ಸರ್, ನೆಕ್ಸ್ಟ್ ಏನಿದೆ ಸರ್? ಕನಿಷ್ಠ ಅಥವಾ ಸಬ್ಸೆ ಛೋಟಿ और मध्य के बीच उंगली ಅಂತ ಹೇಳಿ ಇದೆ ಸರ್. ಕನಿಷ್ಠ ಅಂತ ಹೇಳಿ ಏನ್ ಸರ? ಇದು ಏನ್ ಕಿರು ಬೆರಳು ಇದೆ ಅಲ್ಲ, ಈ ಕಿರು ಬೆರಳನ್ನ ನಾವು ಕನಿಷ್ಠ ಅಂತ ಹೇಳಿ ಕರಿತೀವಿ. ಹೌದಾ? ಈ ಎಲ್ಲವನ್ನು ಮುಚ್ಚುತ್ತೀನಿ, ಇದು ಮಧ್ಯವಾದಂತಹ ಬೆರಳು, ಇದು ಮಧ್ಯದ ಬೆರಳು ಸರ್. ಓಕೆನಾ? ಇವಾಗ ಇದು ಕನಿಷ್ಠವಾಗಿರುವಂತ, ಅತ್ಯಂತ ಚಿಕ್ಕದಾಗಿರುವಂತ, ಇದು ದೊಡ್ಡದಾಗಿರುವಂತ, ಈ ಮಧ್ಯದ ಬೆರಳು ಏನಂತ ಹೇಳಿದ್ದಾರೆ ಅವರು? ಕನಿಷ್ಠ ಅರ್ಥಾತ್ ಸಬ್ಸೆ ಛೋಟಿ, ಇದು ಬೆರಳಿದೆ. ಆಮೇಲೆ और मध्यम के बीच की उंगली, मध्यम के बीच ಇದು ಮಧ್ಯಮ ಸರ್. ಹೌದಾ? ಈ ಕಡೆ ಎರಡಿದಾವೆ, ಈ ಕಡೆ ಕೂಡ ಎರಡಿದಾವೆ, ಇದು ನಡ್ಬರ್ಕಾಗಿದೆ, ಇದು ಮಧ್ಯಮ. ಇವೆರಡರ ಮಧ್ಯೆ ಇರುವಂತಹ ಬೆರಳನ್ನ, ಸೊ ಈ ಎರಡು ಏನಿದೆಯಲ್ಲ, ಇದು ಕನಿಷ್ಠ ಅತ್ಯಂತ ಚಿಕ್ಕದಾಗಿರುವಂತದ್ದು, ಇದು ಮಧ್ಯ. ಎರಡರ ಮಧ್ಯೆ ಇರುವಂತಹ ಬೆರಳನ್ನ ನಾವು ಅನಾಮಿಕ ಅಂತ ಹೇಳಿ ಕರಿತೇವೆ ಸರ್. ಏನಂತ ಕರಿತೀವಿ? ಅನಾಮಿಕ. ಓಕೆನಾ? ಸೊ ಎಂಗೇಜ್ಮೆಂಟ್ ಮಾಡಿದ್ರೆ ಅಂತಂದ್ರೆ ಇದೇ ಬೆರಳೊಳಗಡೆ ರಿಂಗ್ ಅನ್ನ ಹಾಕ್ತಾರೆ ಸರ್. ಯಾವಾಗ ರಿಂಗ್ ಹಾಕಿಸ್ಕೊಳ್ತೀವಿ ನೋಡ್ರಿ, ಜಾಬ್ ಆಯ್ತು ರಿಂಗ್ ಹಾಕಿಸ್ತಾರೆ ಸರ್, ಇಲ್ಲ ರಿಂಗ್ 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 ಆಗಿ ತಿರುಗ್ಕೋತಾ ಹೋಗ್ಬೇಕಾಗುತ್ತೆ ಸರ್. ಓಕೆನಾ? ಸೊ ಉಂಗುಲಿ ಅರ್ಥಾತ್ ಮಧ್ಯದ ಇದೆಯಲ್ಲ, ಇದರಿಂದಲೇ ನಾವು ಕುಂಕುಮವನ್ನು ಕೂಡ ಹಚ್ಚುತ್ತೇವೆ ಸರ್, ಈ ಬೆರಳಿನಿಂದಲೇ. ಸೊ ಹಾಗಾಗಿ ಇದನ್ನ ನಾವು ಅನಾಮಿಕ ಅಂತ ಹೇಳಿ ಕರಿತೀವಿ. ನೆನಪಿನಲ್ಲಿ ಇಟ್ಕೊಡ್ರಿ ಸರ್. ಇದು ಅತ್ಯಂತ ಚಿಕ್ಕದಾಗಿರುವಂತದ್ದು ಕನಿಷ್ಠ ಸರ್. ಕ್ಲಿಯರಾ? ಕ್ಲಿಯರ್ ಆದುವಾ? अर्थ आयता? सो कनिष्ठ यानी सबसे छोटी उंगली और मध्यम के बीच की उंगली, ಮಧ್ಯಮದ ಕನಿಷ್ಠ ಮತ್ತು ಮಧ್ಯಮ ಎರಡರ ನಡುವೆ ಇರುವಂತಹ ಬೆರಳನ್ನು ನಾವು ಯಾವ್ದು ಸರ? ಅನಾಮಿಕ ಅಂತ ಹೇಳಿ ಕರಿತೀವಿ. ಅನಾಮಿಕ अर्थात जो हमारे एंगेजमेंट के समय में जो रिंग पहना जाता है उस उंगली को कहा जाता है. ओकेना? क्लियरा? ನೋಡ್ರಿ ಸರ್, ನೆಕ್ಸ್ಟ್ ಏನಿದೆ?
हाँ, सो मूल कथा ಏನ್ ಸರ್ मूल कथा में आने वाला प्रसंग लघु कथा मूल कथा में आने वाला प्रसंग ಅಂತ ಕೂಡ ಹೇಳಬಹುದು ಇಲ್ಲ ಅದರ ಬದಲಾಗಿ ಲಘು ಕಥಾ ಅಂತ ಕೂಡ ಹೇಳಬಹುದು ಮೂಲ ಕಥಾ में आने वाला प्रसंग ಅರ್ಥಾತ್ ಒಂದು ಕಥೆ ಇದೆ ಏನ್ ಸರ್ ಒಂದು ಕಥೆ ಇದೆ ಅಂತಂದ್ರೆ ಅದರೊಳಗಡೆ ಮೂಲ ಕಥೆ ಇದೆ ಸೊ ಫಾರ್ ಎಕ್ಸಾಂಪಲ್ ರಾಮಾಯಣ ಒಂದು ಮೂಲ ಕಥೆ ಸರ್ ಅದರೊಳಗಡೆ 10 ಹಲವಾರು ಪ್ರಸಂಗಗಳು ಬರ್ತವೆ ಹೌದಾ ಸೊ 10 ಪ್ರಸಂಗಗಳು ಇವಾಗ ಬಾಲ್ಯಕಾಂಡ ಅಂತ ಹೇಳಿ ಬರುತ್ತೆ ಅದರೊಳಗಡೆ ಆಮೇಲೆ ಅಯೋಧ್ಯೆಯಿಂದ ಅವರು ನಿರ್ಗಮಿಸಿರುವಂತಹ ರಾಮ ನಿರ್ಗಮಿಸುವಂತಹ ಚಿತ್ರಕೂಟದ ಒಂದು ಪ್ರಸಂಗ ಬರುತ್ತೆ ಆಮೇಲೆ ರಾವಣನಿಗೆ ಹೋಗಿ ವಧೆ ಮಾಡಿ ಬಂದಂತ ಅದು ಒಂದು ಪ್ರಸಂಗ ಆಮೇಲೆ ಅವ್ರು ಮರಳಿದಂತಹ ರಾಮನವರು ಮತ್ತೆ ಅಯೋಧ್ಯೆಗೆ ಮರಳಿದಂತಹ ಪುನರಾಗಮನ ಅದು ಒಂದು ಪ್ರಸಂಗ ಇದೆಲ್ಲ ಪ್ರಸಂಗಗಳು ಬರ್ತಾವ ಸರ್ ಓಕೆನಾ ಸೊ ಫಾರ್ ಎಕ್ಸಾಂಪಲ್ ಏನ್ ಹೇಳಕ್ ಬಯಸ್ತಾ ಇದ್ದೀನಿ ಅಂತಂದ್ರೆ ಒಂದು ಕಥೆ ಇದೆ ದೊಡ್ಡದಾದಂತ ಕಥೆ ಇದೆ ಆ ಕಥೆ ಒಳಗಡೆ ಬರುವಂತ ಒಂದು ಪ್ರಸಂಗ ಅಥವಾ ಒಂದು ಇವಾಗಿನ ಕಾಲದೊಳಗೆ ಏನ್ ಮಾಡ್ತಾ ಇದಾರೆ ಬಹಳಷ್ಟು ಲೇಖಕರಂತಂದ್ರೆ ಒಂದು ಕಥಾ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ ಸರ್ ಕಥಾ ಸಂಗ್ರಹ ಅರ್ಥಾತ್ ಬಹಳಷ್ಟು ಕಥೆಗಳನ್ನ ಸಂಕಲನ ಮಾಡಿ ಒಂದು ಕಥಾ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ ಸೊ ಅದರೊಳಗಡೆ ಇರುವಂತಹ ಒಂದು ದೊಡ್ಡದಾದಂತ ಕಥಾ ಪುಸ್ತಕ ಇದೆ ಆ ಪುಸ್ತಕದೊಳಗಡೆ ಇರುವಂತ ಚಿಕ್ಕ ಒಂದು ಕಥೆ ಸರ್ ಲಘು ಕಥಾ ಅದನ್ನ ನಾವು ಅಂತಹ ಕಥಾ ಯಾಕೆ ಕರಿತೀವಿ ಸರ್ ಇಡೀ ದೊಡ್ಡದಾಗಿ ಒಂದು ಕಥೆ ಇದೆ ಆ ಕಥೆ ಒಳಗಡೆ ಬರುವಂತ ಒಂದು ಪ್ರಸಂಗ ಹಾಗಾಗಿ ಅದನ್ನ ನಾವು ಅಂತಹ ಕಥಾ ಅಥವಾ ಅಂತಹ ಕಥೆ ಅಂತ ಹೇಳಿ ಕರಿತೀವಿ ಸರ್ ಅಂತಹ ಕತೆ ಓಕೆನಾ ಈ ರೀತಿಯಾಗಿ ನಾವು ಕರಿತೀವಿ ಪ್ರಸಂಗ ಸೇಮ್ ಮೀನಿಂಗ್ ಅನ್ನು ಕೊಡುತ್ತೆ ಅರ್ಥ ಆಯ್ತಾ ಇದು ಅರ್ಥ ಆಯ್ತು ಸರ್ ओके सर सो मूल कथा में आने वाला प्रसंग लघु कथा कहलाया लघु कथा भी कहते हैं उसे सो उसी को हम वाक्यांश में यदि प्रयोग किए तो अंत कथा कहते हैं ओके ना क्लियर नोड्री सर नेक्स्ट ಏನಿದೆ सर जिसका निवारण न किया जा सके अथवा जिसे करना आवश्यक हो ಹೌದಾ ನಿವಾರಣೆ ಇಲ್ಲ ಸರ್ ಇದನ್ನ ಮಾಡ್ಬೇಕಂದ್ರೆ ಮಾಡನೆ ಬೇರೆ ಆಪ್ಷನ್ ಇಲ್ಲ ಸೊ जिसका निवारण न किया जा सके ನಿವಾರಣೆ ಇರದೇ ಇರುವಂತದ್ದು ಅಥವಾ ಜಿಸೆ ಕರ್ಣ ಅವಶ್ಯಕ ಹೋ ಯಾವುದನ್ನು ಮಾಡುವಂತದ್ದು ಏನ್ ಸರ ಅವಶ್ಯಕವಾಗಿದೆ ಅವಶ್ಯಕ ಅರ್ಥಾತ್ ಅವಶ್ಯಕ ಓಕೆನಾ ಕನ್ನಡ ಕೂಡ ಸೇಮ್ ಮೀನಿಂಗ್ ಅವಶ್ಯಕವಾಗಿರುವಂತದ್ದನ್ನ ನಾವು ಅನಿವಾರ್ಯ ಅಂತ ಹೇಳಿ ಕರಿತೀವಿ ನಿವಾರ್ಯ ಏನ್ ಸರ ಅನಿವಾರ್ಯ ಅಂತ ಹೇಳಿ ಕರಿತೀವಿ ಹೋಗ್ಬಿಟ್ಟಿದೆ ಅವನ್ನು ಬರ್ಕೊಡ್ರಿ ಸರ್ ಏನು ಅನಿವಾರ್ಯ ಏನಂತ ಬರ್ಕೊಳ್ತೀರಿ ಸರ ಅನಿವಾರ್ಯ ಏನಂತ ಬರ್ಕೊಳ್ತೀರಿ ಅನಿವಾರ್ಯ ಓಕೆನಾ ಅನಿವಾರ್ಯ ಇವಾಗ ನಿಮ್ಗೂ ಕೂಡ ಏನಿದೆ ಸರ ಅನಿವಾರ್ಯ ಇದೆ ಯಾವ್ದ್ರದ್ದು ಜಾಬ್ ಪಡ್ಕೊಡುವಂಥದ್ದು ಹೌದಾ ಬೇರೆ ಆಪ್ಷನ್ ಇಲ್ಲ ಜಿಸ್ಕಾ ನಿವಾರಣ ನ ಕಿಯಾ ಜಾ ಸಕೆ ಒಂದು ತಲೆ ನೋಯ್ತಾ ಇದೆ ಅಂತಂದ್ರೆ ಸರ್ ನಾವು ಗುಳಿಗೆ ತೆಗೆದುಕೊಡ್ಬೇಕು ಅಥವಾ ತಲೆಯನ್ನ ಮಸಾಜ್ ಮಾಡ್ಕೊಳ್ಬೇಕು ಎರಡನ್ನ ಬಿಟ್ಟರು ಬೇರೆ ಆಪ್ಷನ್ ಇಲ್ಲ ಅನಿವಾರ್ಯ ಅಂತ ಹೇಳಿ ಹೇಳ್ತೀವಿ ಆಪ್ಷನ್ ಇಲ್ಲ ಅರ್ಥಾತ್ ನಾವು ಅದನ್ನ ಅನಿವಾರ್ಯ ಅಂತ ಹೇಳಿ ಹೇಳ್ಬಹುದು ಸರ್ ಓಕೆನಾ ಕ್ಲಿಯರಾ ಇಷ್ಟು ಕ್ಲಿಯರಾ ನೋಡ್ರಿ ಸರ್ ನೆಕ್ಸ್ಟ್ ಏನಿದೆ सो जिसका विरोध न हुआ हो अथवा जिसका विरोध न हुआ हो या न हो सके ಯಾವುದರದ ವಿರೋಧವಾಗದೇ ಇರುವಂತದ್ದು ಅಥವಾ ವಿರೋಧ ಆಗಿಲ್ಲ ಸೊ ಅದನ್ನ ನಾವು ಏನಂತ ಕರಿತೀವಿ ಸರ್ ಅಂತಂದ್ರೆ ಅನಿರುದ್ಧ ಅಥವಾ ಅನಿರೋಧ ಏನ್ ಸರ ಅವಿರೋಧ ಅಂತ ಹೇಳಿ ಕರಿತೀವಿ ಏನ್ ಸರ ಅವಿರೋಧ ಇದು ಮೇಲ್ಗಡೆ ಬರ್ಕೊಂಡಿರಲ್ಲ ಇದನ್ನ ಅಳಿಸ್ತಾ ಇದ್ದೆ ನೋಡ್ರಿ ಸೊ ಅವಿರೋಧ ಅಂತ ಹೇಳಿ ಕರಿತೀವಿ ಸರ್ ಏನಂತ ಕರಿತೀವಿ ಅವಿರೋಧ ಸೊ ಒಂದು ಕಾನೂನ್ ಇದೆ ಏನಂತ ಹೇಳಿ ಕಾನೂನು ಸರ 18 ವರ್ಷ ತನ ಹುಡುಗಿಯರು ಮದುವೆ ಆಗ್ಬಾರ್ದು 21 ವರ್ಷ ತನ ನಾವು ಹುಡುಗರು ಮದುವೆ ಆಗ್ಬಾರ್ದು ಅಂತ ಹೇಳಿ ರೂಲ್ಸ್ ಇದೆ ಸರ್ ಸೊ ಜಿಸ್ಕಾ ವಿರೋಧ ನ ಹುವಾ ಅದನ್ನ ವಿರೋಧ ಮಾಡಕ್ ಬರಂಗಿಲ್ಲ ಸರ್ ಅಥವಾ ವಿರೋಧ ನಾ ಹೋಸಕ್ಕೆ ಅದನ್ನ ನಾವು ವಿರೋಧಿಸೋದು ಬರಂಗಿಲ್ಲ ಸರ್ ಫಾಲೋ ಮಾಡ್ಬೇಕು ಅದನ್ನ ಸೊ ಅದನ್ನೇ ನಾವು ಏನಂತ ಕರಿತೀವಿ ಅಂತಂದ್ರೆ ಒಂದು ಅನಿರುದ್ಧ ಅಂತ ಹೇಳಿ ಕರಿತೀವಿ ಇಲ್ಲ ಅವಿರೋಧಿ ಅಂತ ಹೇಳಿ ಕರಿತೀವಿ ಸರ್ ಎರಡರಲ್ಲಿ ಒಂದ ನಾವು ಕರಿಬಹುದು ಸರ್ ಓಕೆನಾ ಅನಿರುದ್ಧ ಅಂತಂದ್ರು ಕೂಡ ಅನಿರುದ್ಧ ಅದನ್ನು ವಿರೋಧ ಮಾಡಕ್ ಬರಂಗಿಲ್ಲ ಸರ್ ನೆಕ್ಸ್ಟ್ ಅವಿರೋಧಿ ಅಥವಾ ಅದನ್ನು ಅವಿರೋಧಿ ಅಂತಂದ್ರು ಕೂಡ ಸೇಮ್ ಮೀನಿಂಗ್ ಸರ್ ವಿರೋಧ ಮಾಡಕ್ಕೆ ಬರದೇ ಇರುವಂತದ್ದು ಹೌದಾ ಕ್ಲಿಯರ್ ಇದು ಓಕೆನಾ ನೋಡ್ರಿ ಸರ್ ನೆಕ್ಸ್ಟ್ ಏನಿದೆ ಸರ್ ಜಿಸ್ಕಾ ಕಿಸಿ ಮೇ ಲಗಾವ್ ಯಾ ಪ್ರೇಮ ಹೋ ಸೊ ಜಿಸ್ಕಾ ಕಿಸಿ ಮೇ ಲಗಾವ್ ಅರ್ಥಾತ್ ಲಗಾವ್ ಅಥವಾ ಪ್ರೇಮ್ ಎರಡು ಸೇಮ್ ಲಗಾವ್ ಅಂತಂದ್ರೆ ಯಾರಲ್ಲಿ ಆಸಕ್ತಿ ಉಳ್ಳಂಥವ್ರು ಅಂತ ಹೇಳಿ ಮೀನಿಂಗ್ ಸೊ ಕಿಸಿ ಮೇ ಲಗಾವ್ ಯಾ ಪ್ರೇಮ ಹೋ ಅನುರಕ್ತ ಅಂತ ಹೇಳಿ ಕರಿತೀವಿ ಸೊ ಕಿಸಿ ಕಾ ಲಗಾವ್ ಕಿಸ್ಮೆ ಹೈ ಭೈ तो पढ़ने में है किसी का लगाव किसमें है भाई इंस्टाग्राम चलाने में है
किसी का क्या भाई लगाव अथवा प्रेम किस में है, अपने माता पिता को आदर करने में, बड़ों की आदर करने में, अथवा प्रकृति सौंदर्य को क्या करने के लिए, रमणीय तरह से देखने के लिए, तो वह अनुरक्त अर्थात ಅದನ್ನ ಇಷ್ಟಪಡುವವನು. ಸೊ जिसका किसी में लगाव या प्रेम हो, ಯಾರದ್ದು ಕಿಸಿ ಮೇ ಅರ್ಥಾತ್ ಬೇರೆ ಏನು ವಸ್ತು ಆಗಿರಬಹುದು, ವ್ಯಕ್ತಿ ಆಗಿರಬಹುದು, ಏನೇ ಆಗಿರಬಹುದು, ಅಲ್ಲಿ ಬಹಳಷ್ಟು ಪ್ರೀತಿ ಇದೆ, ಅದರ ಕುರಿತು ಒಲವು, ಲಗಾವ್ ಅರ್ಥಾತ್ ಒಲವು ಅಂತ ಹೇಳಿ ಹೇಳ್ತೀವಿ ಸರ್ ನಾವು. ಸೊ ಒಲವು ಇರುವುದನ್ನ ನಾವು ಅನುರಕ್ತ ಅಂತ ಹೇಳಿ ಕರಿತೀವಿ. ಓಕೆನಾ? ಏನಂತ ಕರಿತೀವಿ ಸರ್? ಅನುರಕ್ತ. ಕ್ಲಿಯರ್ ಆಯಿತು ನೋಡ್ರಿ ಸರ್. ನೆಕ್ಸ್ಟ್ ಏನಿದೆ, ಜೋ ಅನುಗ್ರಹ ಅಥವಾ ಕೃಪಾಸೆ ಯುಕ್ತ ಹೋ, ಅನುಗ್ರಹಿತ ಅಂತ ಹೇಳಿ ಕರಿತೀವಿ. ಹೌದಾ? ಅನುಗ್ರಹ, ನನ್ಗೆ ದೇವರ ಅನುಗ್ರಹವಿದೆ ಸರ, ನನ್ಗೆಲ್ಲಾ ಇವಾಗ ಚೆನ್ನಾಗಿ ಓದಕ್ಕೆ ಬರೆಯಕ್ಕೆ ಎಲ್ಲ ಬರುತ್ತೆ. ಸೊ ದೇವರದ ಅನುಗ್ರಹ, ಸೊ ದೇವರ ಅನುಗ್ರಹ ಅಂತಂದ್ರೆ ಆಶೀರ್ವಾದ ಅಂತ ಹೇಳಿ ಅರ್ಥವನ್ನ ಕೊಡುತ್ತೆ ಸರ್. ಸೊ ಫಾರ್ ಎಕ್ಸಾಂಪಲ್ ಏನಂತಂದ್ರೆ, ಒಬ್ಬ ವಿದ್ಯಾರ್ಥಿ ಹೇಳ್ಬೋದು, ಯಾರೋ ಹೇಳ್ಬೋದು, ಸ್ವಲ್ಪ ದಿವಸ ಹಿಂದೆ ನಾನು ಬಹಳಷ್ಟು ಅನಾರೋಗ್ಯವಾಗಿದೆ, ದೇವರ ಅನುಗ್ರಹದಿಂದ ಬದುಕಿ ಬಂದಿದ್ದೇನೆ, ಇವಾಗ ನಾನು ತುಂಬಾ ಚೆನ್ನಾಗಿದ್ದೇನೆ ಅಂತ ಹೇಳಿ ಹೇಳ್ತಾರಲ್ಲ. ಅನುಗ್ರಹ ಅರ್ಥಾತ್ ಕೃಪೆ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ. ಸೊ ಆ ಕೃಪೆಗೆ ಒಳಪಟ್ಟವನಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಅನುಗ್ರಹಿತ ಅಂತ ಹೇಳಿ ಕರಿತೀವಿ ಸರ್. ಏನಂತ ಕರಿತೀವಿ? ಅನುಗ್ರಹಿತ. ಕನ್ನಡ ಕೂಡ ಸೇಮ್ ಮೀನಿಂಗ್ ಸರ್. ಏನು? ಅನುಗ್ರಹಿತ. ಅನುಗ್ರಹಿತ ಸೇಮ್ ಮೀನಿಂಗ್ ಸರ್. ಓಕೆನಾ? ಜೋ ಅನುಗ್ರಹ ಸೇ ಯುಕ್ತ ಹೋ, ಯುಕ್ತ ಅರ್ಥಾತ್ ಪಡೆದವನು, ಅನುಗ್ರಹವನ್ನು ಪಡೆದವನು. ಏನ್ ಸರ? ಯುಕ್ತ ಅರ್ಥಾತ್ ಪಡೆದವನು. ಓಕೆನಾ? ಕ್ಲಿಯರಾ? ಇಷ್ಟು ಕ್ಲಿಯರಾ? ಹೋಗ್ಬಹುದಾ ಮುಂದಕ್ಕೆ? ನೋಡ್ರಿ ಸರ್. ನೆಕ್ಸ್ಟ್ ಏನಿದೆ, ಸೊ ಜಿಸ್ ಪರ್ ಆಕ್ರಮಣ ನ ಕಿಯಾ ಗಯಾ ಹೋ, ಯಾವುದರದ ಮೇಲೆ ಆಕ್ರಮಣ ಮಾಡಲಾಗಿಲ್ಲವೋ, ಆಕ್ರಮಣ ಮಾಡದೇ ಇರುವಂತದ್ದು. ಏನ್ ಸರ? ಆಕ್ರಮಣ, ಆಕ್ರಮಣ ಮಾಡದಿರುವುದು. ಏನ್ ಸರ? ಮಾಡಲಾಗದ ಅಂತ ಕೂಡ ಕರಿತೀವಿ. ಹೌದಾ? ಸೊ ಜಿಸ್ ಪರ್ ಆಕ್ರಮಣ ನ ಕಿಯಾ ಗಯಾ ಹೋ ಉಸೆ ಹಮ್ ಅನಾಕ್ರಾಂತ್ ಅಂತ ಹೇಳಿ ಕರಿತೀವಿ ಸರ್. ಏನಂತ ಕರಿತೀವಿ? ಅನಾಕ್ರಾಂತ್. ಏನು? ಅನಾಕ್ರಾಂತ್ ಅರ್ಥಾತ್ ಆ ಪ್ರದೇಶದ ಮೇಲೆ ಆಕ್ರಮಣ ಆಗಿಲ್ಲ ಅಂತ ಹೇಳಿ ಅದು ಮೀನಿಂಗ್ ಅನ್ನ ಕೊಡುತ್ತೆ ಸರ್. ಹೌದಾ? ಸೊ ಪ್ರದೇಶದ ಮೇಲೆನೆ ಆಕ್ರಮಣ ಆಗ್ಬೇಕಂತಿಲ್ಲ ಸರ್, ವ್ಯಕ್ತಿಗಳ ಮೇಲೆ ಕೂಡ ಆಕ್ರಮಣ ಆಗ್ತವೆ. ಫಾರ್ ಎಕ್ಸಾಂಪಲ್, ಬಹಳಷ್ಟು ಇವಾಗಿನ ಯುವಕರ ಮೇಲೆ ಯಾವ್ದ್ರದ್ದು ಆಕ್ರಮಣ ಆಗ್ತಾ ಇದೆ? ಇಂಟರ್ನೆಟ್, ಇಂಟರ್ನ ದುರ್ಬಳಕೆದ ಆಕ್ರಮಣ ಆಗ್ತಾ ಇದೆ. ಹೌದಾ? ಸದ್ಬಳಕೆ ಮಾಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ಬಹಳಷ್ಟು ಟೈಮ್ ಎಲ್ಲೆಲ್ಲಿ ಕಳೀತಾ ಇದ್ದೀರಿ ಯುವಕರು, ಬಹಳಷ್ಟು ಜನರು. ಹೌದಾ? ಸೊ ಅದರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಸರ್. ಓಕೆನಾ? ಸೊ ಅದನ್ನ ನಾವು ಅನಾಕ್ರಾಂತ್ ಅಂತ ಹೇಳಿ ಕರಿತೀವಿ. ಅನಾಕ್ರಾಂತ್ ಅರ್ಥಾತ್ ಸೊ ಜಿಸ್ ಪರ್ ಆಕ್ರಮಣ ನ ಕಿಯಾ ಗಯಾ, ಆಕ್ರಮಣ ಮಾಡದೇ ಇರುವಂತದ್ದು. ಹೌದಾ? ಸೊ ಅದನ್ನ ನಾವು ಅನಾಕ್ರಾಂತ್ ಹೇಳಿ ಕರಿತೀವಿ. ಇವಾಗ ಬಹಳಷ್ಟು ಏನಂತಂದ್ರೆ ಆಕ್ರಮಣಗಳು ಆಗ್ತಾ ಇದಾವೆ. ಸೊ ಆಂತರಿಕವಾಗಿ ಆಕ್ರಮಣ ಆಗ್ತಾ ಇದಾವೆ. ಅವುಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ವ್ಯಕ್ತಿಗಳ ಮೇಲೆ ಕೂಡ ಆಗ್ತಾ ಇದೆ. ಕೆಟ್ಟ ಏನ ವಿಚಾರಗಳು ಇದ್ದಾವಲ್ಲ, ಅವು ನಮ್ಮ ಮೇಲೆ ಬೀಳ್ತಾ ಇದಾವೆ, ಅರ್ಥಾತ್ ಅದು ನಮ್ಮ ಮೇಲೆ ಆಕ್ರಮಣ ಆಗ್ತಾ ಇದೆ ಅಂತ ಹೇಳಿ ಮೀನಿಂಗ್ ಅನ್ನೇ ಕೊಡುತ್ತೆ ಸರ್. ಓಕೆನಾ? ಇಷ್ಟು ಕ್ಲಿಯರಾ? ಓಕೆ ಸರ್. ನಮ್ಮ ಅನುಗ್ರಹದಿಂದ ಅಲ್ಲ ಸರ, ನಿಮ್ ಪ್ರಯತ್ನ. ಹೌದಾ? ಸೊ ಒಳ್ಳೆಯದನ್ನು ಯಾವತ್ತು ನಾವು ಆಶಿಸ್ತಾನೆ ಇರ್ತೀವಿ. ಹೌದಾ? ನಿಮ್ದು ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳ್ತೀವಿ. ಕಿರಣ್ ಅವರೇ, ಸೊ ಖಂಡಿತವಾಗಿ ಕೂಡ ಈ ಸರ ನಂದಲ್ಲ, ಆ ದೇವರದ ಅನುಗ್ರಹ ಆಗ್ಲಿ, ನಿಮ್ದೆಲ್ಲರದು ಕೂಡ ಜಿಡಿ ಆಗ್ಲಿ ಸರ್. ಓಕೆನಾ? ಸೊ ಜಿಸ್ಕಾ ಉತ್ತರ ನ ದಿಯಾ ಗಯಾ ಹೋ ಅನುತ್ತರಿತ್. ಹೌದಾ? ಉತ್ತರಿಸದ. ಏನ್ ಸರ? ಉತ್ತರಿಸದ ಅಂತ ಹೇಳಿ ಕರಿತೀವಿ. उत्तरीसदा. ओके ना? सो मैंने आपको यदि प्रश्न पूछा, उस प्रश्न का आप उत्तर नहीं दिए तो कौन सा वाक्य, कौन सा शब्द हम उपयोग करेंगे? अनुत्तरित. मैंने फॉर एग्जाम्पल किरण को प्रश्न पूछा था, लेकिन वह अनुत्तरित है. सो ಆತ ನನಗೆ ಉತ್ತರ ಕೊಡ್ಲಿಲ್ಲ ಸರ್. ಸೊ ಜಿಸ್ಕಾ ಉತ್ತರ ನ ದಿಯಾ ಗಯಾ ಹೋ, ಸೊ ಉತ್ತರ ಕೊಡದೇ ಇರುವಂತದ್ದನ್ನ, ಸೊ ಕೇಳಿದ್ದಾರೆ ಪ್ರಶ್ನೆ, ಕೇಳಲಿ, ಆತ ಮರು ಉತ್ತರವನ್ನು ಕೊಟ್ಟಿಲ್ಲ, ಸೊ ಅದನ್ನ ನಾವು ಅನುತ್ತರಿತ್ ಅಂತ ಹೇಳಿ ಕರಿತೇವೆ ಸರ್. ಹೌದಾ? ಅನುತ್ತರಿತ. ಫಾರ್ ಎಕ್ಸಾಂಪಲ್, ಕ್ವಶನ್ ಗಳು ಇರ್ತವೆ, ಕ್ವಶನ್ ಗಳಲ್ಲಿ ಅನುತ್ತರಿತ ಪ್ರಶ್ನೆಗಳು ಅಂತ ಹೇಳಿ ಹೇಳ್ತಾರೆ. ಅನುತ್ತರಿತ ಅರ್ಥಾತ್ ನೀವು ಉತ್ತರ ಮಾಡಿರ್ತೀರಿ ಕೆಲವೊಂದು ಪ್ರಶ್ನೆಗಳು, ಕೆಲವೊಂದು ಪ್ರಶ್ನೆ ಬ್ಲಾಂಕ್ ಆಗಿ ಹಾಗೇನೆ ಬಿಟ್ಟು ಬರ್ತೀರಿ. ಸೊ ಆ ಬ್ಲಾಂಕ್ ಆಗಿ ಬಿಟ್ಟಿರುವಂತದನ್ನ ಅನುತ್ತರಿತ ಅಂತ ಹೇಳಿ ಕರಿತೀವಿ ನಾವು. ಕ್ಲಿಯರ್ ಆಯ್ತಾ ಇವಾಗ? ಸೊ ಅವುಗಳನ್ನ ನಾವು ಅನುತ್ತರಿತ ಅಂತ ಹೇಳಿ ಕರಿತೀವಿ. ಓಕೆನಾ? ವೆರಿ ಗುಡ್ ಸರ್. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಏನಿದೆ ಸರ್? ಅನುಕರಣ ಕರಣೆ ಯೋಗ್ಯ. ಯಾವುದನ್ನ ನಾವು ಅನುಕರಣೆ ಮಾಡಲು ಯೋಗ್ಯವಾಗಿರುವಂತದ್ದನ್ನ ನಾವು ಅನುಕರಣೀಯ. ಏನ್ ಸರ? ಅನುಕರಣೀಯ. ಕನ್ನಡ ಕೂಡ ಸೇಮ್ ಸರ್. अनुकरण अर्थात किसी व्यक्ति के पास यदि बहुत अच्छे गुण है, उसका स्वभाव अच्छा है, तो
उन गुणों को आप अनुकरण कर लीजिए, आपके जीवन के लिए अच्छा रहेगा। यदि किसी व्यक्ति में बुरे गुण है तो उसे अनुकरण मत कीजिए, क्योंकि आपके जीवन का भी उनके साथ हानि हो जाएगा। ಸೊ ಹಾಗಾಗಿ ಯಾವುದು ಒಳ್ಳೇದಿದೆ ಅದನ್ನ ನಾವು ಅನುಕರಣೆ ಮಾಡ್ಕೊಡ್ಬೇಕು. ಅನುಕರಣೆ ಅರ್ಥಾತ್ ಆಸ್ ಇಟ್ ಈಸ್ ಪಡೆದುಕೊಳ್ಳುವಂಥದ್ದು. ಅನುಕರಣೆ ಬೇರೆ ರೀತಿಯಲ್ಲಿ ನಾವು ಕನ್ನಡ ಗ್ರಾಮರ್ ಅಲ್ಲಿ ಓದಿವಿ ಸರ್. ಸೊ ಜುಳು ಜುಳು ಅನ್ನುವಂಥದ್ದು ಅನುಕರಣೆ, ಅರ್ಥಾತ್ ನೀರು ಯಾವ ರೀತಿ ಹರಿತಾ ಇದೆ ಅದನ್ನ ನಾವು ಜುಳು ಜುಳು ಅಂತ ಹೇಳಿ ಕರಿತೇವೆ. ಸೊ ಹಾಗಾಗಿ ಜುಳು ಜುಳು ಅನ್ನುವಂಥದ್ದು ಅನುಕರಣೆ, ಅದನ್ನ ನೋಡಿ ನಾವು ಆಸ್ ಇಟ್ ಈಸ್ ಅಂತ ಇದ್ದೇವೆ. ಅದೇ ರೀತಿ ನಾವು ಏನಂತಂದ್ರೆ ಒಳ್ಳೆ ಒಳ್ಳೆ ಗುಣಗಳು ಯಾರ ಕಡೆ ಇದ್ದಾವೆ ಅವುಗಳನ್ನ ಕಲ್ಕೊಳ್ಬೇಕು ಸರ್. ಕಲ್ಕೊಳ್ಳುವುದರಲ್ಲಿ ತಪ್ಪಿಲ್ಲ, ಅದನ್ನ ನಾವು ಅನುಕರಣೆ ಅಂತ ಹೇಳಿ ಕರಿತೇವೆ ಸರ್. ಓಕೆನಾ? ಸೊ ಅನುಕರಣ ಕರಣೆ ಯೋಗ್ಯ ಉಸೆ ಅನುಕರಣೀಯ, ಸೇಮ್ ಕನ್ನಡ ಕೂಡ ಅನುಕರಣೀಯ ಆಗುತ್ತೆ ಸರ್. ಅನುಕರಣೀಯ ಕ್ಲಿಯರ್ ಇದು ನೋಡ್ರಿ ಸರ್. ನೆಕ್ಸ್ಟ್ ಏನಿದೆ ಸರ್, ಜೋ ಕಭಿ ನ ಆಯಾ ಹೋ. ಸೊ ಜೋ ಕಭಿ ನ ಆಯಾ ಹೋ ಅಂತಂದ್ರೆ ಹಿಂದೆ ಬರದೇ ಇರುವನು. ಏನ್ ಸರ್, ಹಿಂದೆ ಆ ಕಡೆ ಬರುತ್ತೆ ನೋಡ್ರಿ, ಇಲ್ಲಂತಂದ್ರೆ ಅದು ನೆಕ್ಸ್ಟ್ ಪಾಯಿಂಟ್ ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಸೊ ಏನ ಈ ಹಿಂದೆ ಬರದೇ ಇರುವಂತಹದ್ದು, ಜೋ ಕಭಿ ನ ಆಯಾ ಹೋ. ಸೊ ಈ ಹಿಂದೆ ಬರದೇ ಇರುವವನು, ಏನ್ ಸರ, ಇರುವವನು. ಜೋ ಕಭಿ ನ ಆಯಾ ಉಸೆ ಅನಾಗತ್ ಅಂತ ಹೇಳಿ ಕರಿತೀವಿ ಸರ್. ಅನಾಗತ್ ಮೇರೆ ಲೈಫ್ में अभी तक किसी भी बाधा का ಅನಾಗತ್ हुआ है ಅಂತ ಹೇಳಿ ಹೇಳ್ತೀವಿ ನಾವು. ಅನಾಗತ್ ಅರ್ಥಾತ್ ಮೇರೆ ಜೀವನ ಯಾವತ್ತು ಬಾಧೆಗಳೇ ಬಂದಿಲ್ಲ ಸರ್ ನನ್ನ ಲೈಫ್ ಒಳಗಡೆ ಅಂತಂದ್ರೆ ಅದನ್ನ ನಾವು ಅನಾಗತ್ ಮೇರೆ ಜೀವನ್ ಮೇ ಸಮಸ್ಯಾओं का ಅನಾಗತ್ है ಅಂತ ಹೇಳಿ ಹೇಳ್ತೀವಿ. ನನ್ನ ಜೀವನದೊಳಗಡೆ ಸಮಸ್ಯೆಗಳು ಬಂದಿಲ್ಲ ಸರ್, ಈ ಹಿಂದೆ ಕೂಡ ಬಂದಿಲ್ಲ ಅನ್ನೋದಕ್ಕೆ ನಾವು ಅನಾಗತ್ ಅಂತ ಹೇಳಿ ಕರಿತೀವಿ, ಅಥವಾ ಈ ರೀತಿಯಾಗಿ ನಾವು ಬಳಸ್ತೀವಿ. ಓಕೆನಾ? ಅನಾಗತ್ ಅರ್ಥಾತ್ ಈ ಹಿಂದೆ ಬಂದಿಲ್ಲ ಅಂತ ಹೇಳಿ ವ್ಯಕ್ತಿ ಆಗಿರಬಹುದು, ಯಾವುದೇ ಒಂದು ಘಟನೆ ಆಗಿರಬಹುದು, ಅದನ್ನ ನಾವು ಅನಾಗತ್ ಅಂತ ಹೇಳಿ ಕರಿತೇವೆ ಸರ್. ಓಕೆನಾ? ಇಷ್ಟು ಕ್ಲಿಯರಾ? ನೋಡ್ರಿ ಸರ್, ನೆಕ್ಸ್ಟ್ ಏನಿದೆ ಸರ್, ಜೋ ಶ್ರೇಷ್ಠ ಗುಣೋಸೆ ಯುಕ್ತ ನ ಹೋ. ಯಾರ ಕಡೆ ಶ್ರೇಷ್ಠ ಗುಣಗಳಿಲ್ಲ, ಗುಣಹೀನ ಅಂತ ಹೇಳಿ ಕರಿತೀವಿ ಸರ್. ನಾವು ಏನ್ ಕರಿತೀವಿ? ಗುಣಹೀನ ಕನ್ನಡ ಒಳಗಡೆ. ಓಕೆನಾ? ಗುಣಹೀನ. ಇಲ್ಲಿ ಅನಾರ್ಯ ಅಂತ ಹೇಳಿ ಕರೀತದ ಸರ್. ಏನು? ಅನಾರ್ಯ. ಸೊ ಆಚಾರ್ಯ ಅರ್ಥ ಆಚಾರ್ಯವೇ ಸ್ವರ್ಗ ಅನಾಚಾರ್ಯವೇ ನರಕ ಅಂತ ಹೇಳಿ ಎಲ್ಲ ಓದಿರಿ. ಸೊ ಅದ್ರೊಳಗ ಆಚಾರ್ಯ ಏನ್ ಸರ್? ಆಚಾರ್ಯ ಅರ್ಥಾತ್ ಒಳ್ಳೆಯ ಗುಣಗಳು. ಸೊ ಒಳ್ಳೆಯ ಗುಣಗಳು ಇಲ್ಲಿ ಏನ್ ಕೇಳಿದ್ದಾರೆ? ಜೋ ಶ್ರೇಷ್ಠ ಗುಣೋಸೆ ಯುಕ್ತ ಹೋ ಯುಕ್ತ ನ ಹೋ ಅಂತ ಹೇಳಿ ಕೇಳಿದ್ದಾರೆ ಸರ್. ಯಾರು ಶ್ರೇಷ್ಠ ಗುಣಗಳನ್ನು ಹೊಂದಿಲ್ಲ, ಶ್ರೇಷ್ಠ ಗುಣಗಳನ್ನು ಹೊಂದಿರದವನಿಗೆ ನಾವು ಅನಾರ್ಯ ಅಂತ ಹೇಳಿ ಕರಿತೀವಿ, ಅಥವಾ ಗುಣಹೀನ ಕನ್ನಡ ಒಳಗೆ ಕರಿತೀವಿ. ಹಿಂದಿ ಒಳಗೆ ಏನಂತ ನೆನ್ಪಿಟ್ಕೊಳ್ಬೇಕು ಸರ್ ನಾವು? ಅನಾರ್ಯ ಅಂತ ಹೇಳಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಓಕೆನಾ? ಏನಂತ ನೆನ್ಪಿಟ್ಕೊಳ್ತೀರಿ? ಅನಾರ್ಯ. ಕ್ಲಿಯರ್ ಆಯಿತು? ನೋಡ್ರಿ ಸರ್, ನೆಕ್ಸ್ಟ್ ಏನಿದೆ? ಜಿಸ್ಕಿ ಅಪೇಕ್ಷಾ ಹೋ. ಅಪೇಕ್ಷಾ ಅರ್ಥಾತ್ ಬಯಸುವಂಥದ್ದು. ಏನ್ ಸರ? ಬಯಸುವುದು. ಯಾವುದ್ರದ್ದು ಕುರಿತು ನಮಗೆ ಬಯಕೆ ಇದೆ ಅದನ್ನ ನಾವು ಅಪೇಕ್ಷಿತ್ ಅಂತ ಹೇಳಿ ಕರಿತೀವಿ ಸರ್. ಏನ್ ಕರಿತೀವಿ ಸರ್? ಬಯಸಿದ. ಅಪೇಕ್ಷಾ ಅರ್ಥಾತ್ ಬಯಸುವಂಥದ್ದು. ಏನ್ ಸರ? ಬಯಸುವುದು. ಸೇಮ್ ಮೀನಿಂಗ್ ಅನ್ನು ಕೊಡುತ್ತೆ ಸರ್. ಸೊ ಜಿಸಕಿ ಅಪೇಕ್ಷಾ ಹೋ, ಯಾವುದ್ರ ಕುರಿತು ನಮಗೆ ಅಪೇಕ್ಷೆ ಇದೆ, ಆಕಾಂಕ್ಷೆ ಅಂತ ಕೂಡ ಕರಿಬಹುದು ಸರ್. ಆಕಾಂಕ್ಷೆಯನ್ನು ನಾವು ಅಪೇಕ್ಷಿತ ಅಂತ ಹೇಳಿ ಕರಿತೀವಿ. ಹೌದಾ? ಬಯಕೆ ಮಾಡ್ತೀವಿ ಅಂತಂದ್ರೆ ಅದು ಅಪೇಕ್ಷಿತ. ಓಕೆನಾ? ನೆಕ್ಸ್ಟ್ ಆ ಬಯಕೆ ಮಾಡಂಗಿಲ್ಲ ಅಂತಂದ್ರೆ ಅನಪೇಕ್ಷಿತ. ಓಕೆನಾ? ನಿನ್ನೆ ಅನಪೇಕ್ಷಿತ ಆಗಿರ್ಬಹುದು. ಓಕೆನಾ? ನಿನ್ನೆ ಕ್ಲಾಸ್ ಒಳಗೆ ಅನಪೇಕ್ಷ ಆಗಿತ್ತು. ಅನಪೇಕ್ಷಿತ ಅರ್ಥಾತ್ ನೀವು ಬಯಸಂಗಿಲ್ಲ, ಆದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನೀವು ಬಯಸದೇ ಇರುವಂತದ್ದು ನಿಮ್ಗೆ ಸಿಗ್ತವೆ, ಅದು ಅನಪೇಕ್ಷಿತ. ನೀವು ಬಯಸಿದ್ದೀರಿ ಸರ್, ಬಯಸಿದಾದ್ಮೇಲೆ ಅದು ಸಿಕ್ಕಿದೆ ಅರ್ಥಾತ್ ಅಪೇಕ್ಷಿತ. ನೀವು ಕೂಡ ಇವಾಗ आप सभी लोग भी किसके लिए अपेक्षित है? जीडी जॉब के लिए, आप कांस्टेबल बनने के लिए अपेक्षित है. तो उस अपेक्षा को साकार करने के लिए आपको क्या करना पड़ेगा? रोजाना मेहनत करना पड़ेगा. मेहनत का अर्थात यह नहीं है कि आपको कुल्हाड़ी और आदि वस्तुओं को लेकर काम करना नहीं है, सिर्फ जो है उसे पढ़ना है, तो वह आपका सफलता का रास्ता बनेगा. ओके ना? क्लियर है इस्तो? नोटिस सर. नेक्स्ट ಏನಿದೆ ಸರ್? जो मापा ना जा सके. ಯಾವ न मापा जा सके ಅರ್ಥಾತ್ ಅಳೆಯದ. ಏನು ಸರ್? ಮಾಪನ ಅರ್ಥಾತ್ ಅಳೆಯುವುದು, ನ ಮಾಪನ ಅರ್ಥಾತ್ ಅಳೆಯದ. ಎರಡೂ ಸೇರಿ ಏನ್ ಸರ? ಅಳೆಯದ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ ಸರ್. ಏನ್ ಕೊಡುತ್ತೆ? ಅಳೆಯದ. जो मापा न जा सके उसे हम क्या कहेंगे? अपरिमेय ಅಂತ ಹೇಳಿ ಕರಿತೀವಿ. ಅಳೆಯಲಾಗದ ಅಂತ ಹೇಳಿ ಕನ್ನಡ ಒಳಗಡೆ. ಏನ್ ಸರ? ಅಳೆಯಲಾಗದ. ಅಳೆಯಲಾಗದ. ಸೊ ಕಿಸಿ ಕಿ ಜ್ಞಾನ ಕೋ ಹಮ್ ನಹಿ ಮಾಪ ಪಾತೆ. ಹೌದಾ? ಸೊ ಯಾರ ಜ್ಞಾನ ಎಷ್ಟಿದೆ ಅಂತ ಹೇಳಿ ನಾವು ಅಳೆಯಕ್ ಆಗಂಗಿಲ್ಲ ಸರ್. ಸಂದರ್ಭ ಬಂದಾಗ ಅದು ಗೊತ್ತಾಗ್ಬಿಡ್ತದೆ. ಸೊ ಹಾಗಾಗಿ ಜೋ ಮಾಪ ನಾ ಜಾ ಸಕೆ ಉಸೆ ಅಪರಿಮೇಯ ಅಂತ ಹೇಳಿ ಕರಿತೀವಿ ಸರ್. ಅಪರಿಮೇಯ.
ಕನ್ನಡ ಒಳಗಂತಂದ್ರೆ ಆಳಲಾಗದ. ಓಕೆನಾ, ಕ್ಲಿಯರ್ ಆಯ್ತು ನೋಡ್ರಿ ಸರ್. ನೆಕ್ಸ್ಟ್ ಏನಿದೆ, ನೀಚೆ ಕಿ ಓರ್ नीचे की ओर लाना या खींचना ಅಂತ ಹೇಳಿ ಇದೆ ಸರ್. नीचे की ओर लाना या खींचना ಅರ್ಥಾತ್ ಅಕರ್ಷ ಅಂತ ಹೇಳಿ ಇದ್ದಾರೆ. ಸೊ ಅವನತಿ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ ಕನ್ನಡ ಒಳಗೆ. ಏನ್ ಸರ, ಅವನತಿ. नीचे की ओर लाना, सो कोई व्यक्ति बहुत श्रीमंत है तो कोई व्यक्ति बहुत गुणवान है तो उसके गुण को हानि पहुंचाना, अथवा कोई व्यक्ति बहुत ही श्रीमंत है तो उसके संपत्ति में कुछ बाधा ला देना, तो उसे हम क्या कहते हैं, ಅವನತಿ. ಅರ್ಥಾತ್ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದ್ರೆ ಆ ವ್ಯಕ್ತಿ ಒಳ್ಳೆ ಮಾರ್ಗದಲ್ಲಿ ಇದ್ದಾನೆ, ಆ ಒಳ್ಳೆ ಮಾರ್ಗವನ್ನು ಬಿಟ್ಟು ಕೆಳಗಡೆ ಕೆಟ್ಟದನ್ನು ಮಾಡಕ್ ಆರಂಭ ಮಾಡ್ತಾನಂತಂದ್ರೆ ಆತನ ಅವನತಿ ಪ್ರಾರಂಭವಾಗುತ್ತೆ ಸರ್. ಓಕೆನಾ, ಸೊ ಅದನ್ನ ನಾವು ಅಪಕರ್ಷ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಅಪಕರ್ಷ. ಅರ್ಥಾತ್ ನೀಚೆ ಕಿ ಓರ್ ಲಾನಾ ಯಾ ಖೀಂಚನಾ. ನೀಚೆ ಕಿ ಓರ್ ಖೀಂಚನಾ ಅಂತಂದ್ರೂ ಓಕೆ, ನೀಚೆ ಕಿ ಓರ್ ಲಾನಾ ಅಂತಂದ್ರೂ ಓಕೆ. ಅವಾಗ ಉತ್ತರ ಏನ್ ಹಾಕ್ಬೇಕು ಸರ್ ನೀವು, ಅಪಕರ್ಷ ಅಂತ ಹೇಳಿ ಹಾಕ್ಬೇಕು. ಕ್ಲಿಯರ್ ಆಯ್ತು, ಓಕೆನಾ ನೋಡ್ರಿ ಸರ್. ನೆಕ್ಸ್ಟ್ ಏನಿದೆ, ಸೊ ಜೋ ಸಾಮನೆ ನ ಹೋ, ಯಾವುದು ಪ್ರತ್ಯಕ್ಷವಲ್ಲ. ಯಾವ ಸರ, ಪ್ರತ್ಯಕ್ಷವಲ್ಲದ, ಪ್ರತ್ಯಕ್ಷ ಇಲ್ಲದ. ಏನ್ ಸರ, ಪ್ರತ್ಯಕ್ಷ ಇಲ್ಲದ. ಕ್ಲಿಯರ್. ಸೊ ಜೋ ಸಾಮನೆ ನ ಹೋ ಸೇಮ್ ಅಪ್ರತ್ಯಕ್ಷ ಕಹತೆ ಅಥವಾ ಪರೋಕ್ಷ. ಹೌದಾ, ಸೊ ಆಪ್ ಮೇರೆ ಸಾಮನೆ ನಹೀ ಹೋ, ಪರೋಕ್ಷ ಬೈಟೆ ಹುಯೆ ಹೋ. ಹೌದಾ, ನೀವು ನನ್ನ ಎಕ್ಸಾಕ್ಟ್ ಎದುರುಗಡೆ ಇಲ್ಲ ಸರ್, ನೀವು ಎಲ್ಲೆಲ್ಲೋ ಕುಂತಿದ್ದೀರಿ, ಪರೋಕ್ಷವಾಗಿ ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಿ. ಸೊ ಉಸೆ ಜೋ ಸಾಮನೆ ನ ಹೋ, ಸೊ ಎಕ್ಸಾಕ್ಟ್ ಆಗಿ ನನ್ನ ಎದುರುಗಡೆ ಇಲ್ಲ ಸರ್, ಜಸ್ಟ್ ನೀವು ನಾನ್ ಕಾಣ್ತಾ ಇದ್ದೀನಿ ನಿಮ್ ಸ್ಕ್ರೀನ್ ನಲ್ಲಿ. ಸೊ ನಿಮ್ ಮುಖ ನನಗೆ ಕಾಣ್ತಾ ಇಲ್ಲ, ಜಸ್ಟ್ ಮೆಸೇಜ್ ಗಳು ಕಾಣ್ತಾ ಇದ್ದಾವೆ. ಸೊ ಉಸೆ ಹಿಮ್ ಜೋ ಸಾಮನೆ ನ ಹೋ ಉಸೆ ಅಪ್ರತ್ಯಕ್ಷ ಅಂತ ಕೂಡ ಕರಿತೀವಿ, ಅವ್ರ ಜೋ ಪರೋಕ್ಷ ಅಂತ ಕೂಡ ಕರಿತೀವಿ. ಓಕೆನಾ, ಅಪ್ರತ್ಯಕ್ಷ ಮತ್ತು ಪರೋಕ್ಷ ಎರಡೂ ಒಂದೇ ಮೀನಿಂಗ್. ಯಾವ್ದರ್ದು, ಮುಂದೆ ಕಾಣದೇ ಇರುವಂತದ್ದನ್ನ, ಜೋ ಸಾಮನೆ ನ ಹೋ ಎದುರುಗಡೆ ಇರ್ಲಾರ್ದಂತದ್ರ ನಾವು ಏನಂತ ಕರಿತೀವಿ ಸರ್, ಅಪ್ರತ್ಯಕ್ಷ ಅಥವಾ ಪರೋಕ್ಷ ಅಂತ ಹೇಳಿ ಕರಿತೀವಿ. ಓಕೆನಾ, ಕ್ಲಿಯರ್. ಇದನ್ನೇ ಉಲ್ಟಾ ಮಾಡಿದೆ ಅಂತಂದ್ರೆ ಜೋ ಸಾಮನೆ ಹೋ ನ ತೆಗೆದು ಬಿಟ್ರಿ ಸರ, ಜೋ ಸಾಮನೆ ಹೋ ಸೇಮ್ ಪ್ರತ್ಯಕ್ಷ, ಇಲ್ಲಿ ತೆಗೆದು ಬಿಡ್ಬೇಕಾಗ್ತದೆ ಆ ಸಂದರ್ಭದೊಳಗಡೆ. ಅದನ್ನು ಕೂಡ ಬರ್ಕೊಡ್ರಿ ಸರ್. ಜೋ ಸಾಮನೆ ಹೋ ಉಸೆ ಪ್ರತ್ಯಕ್ಷ ಅಥವಾ ಸಮಕ್ಷ ಕಹೆಂಗೆ. ಏನ್ ಸರ, ಪರೋಕ್ಷ ಹೇಳಂಗಿಲ್ಲ ಆ ಸಂದರ್ಭದೊಳಗೆ, ಇದು ಈ ಶಬ್ದ ಕಟ್ ಆಗ್ಬಿಡ್ತದೆ. ಜೋ ಸಾಮನೆ ಹೋ ಉಸೆ ಪ್ರತ್ಯಕ್ಷ ಕಹತೆ ಹೇ, और जो सामने न हो ಅಪ್ರತ್ಯಕ್ಷ ಅಥವಾ ಪರೋಕ್ಷ. ಎರಡೂ ಕೂಡ ನೆನಪಲ್ಲಿ ಇಟ್ಕೊಡ್ರಿ ಸರ್, ಬರ್ಕೊಡ್ರಿ, ಕೇಳುವಂತ ಸಂಭಾವನೆಗಳು ಇರ್ತಾವ ಸರ್. ಕ್ಲಿಯರ್ ಆಯ್ತು, ಓಕೆನಾ ನೋಡ್ರಿ ಸರ್. ನೆಕ್ಸ್ಟ್ ಏನಿದೆ, ಜಿಸಕಿ ಆಶಾ ನ ಕಿ ಗೈ ಹೋ, ಯಾವುದಾದ ನಾವು ಆಸೆ ಪಟ್ಟಿಲ್ಲ, ಉಸೆ ಅಪ್ರತ್ಯಾಶಿತ ಅಂತ ಹೇಳಿ ಕರಿತೇವೆ ಸರ್. ಏನಂತ ಕರಿತೀವಿ, ಆಸೆ ಪಟ್ಟಿಲ್ಲ ಸರ್ ನಾವು. ಹೌದಾ, ಸೊ ಆಸೆ ಪಟ್ಟಿಲ್ಲ ಅಂತಂದ್ರೆ ಅರ್ಥ ಅಪ್ರತ್ಯಾಶಿತ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ. ಸೊ ಆಸೆ ಪಡದೆ ಇರುವಂತದ್ದು ಕನ್ನಡ ಒಳಗ್ ಮೀನಿಂಗ್, ಆಸೆ ಪಡದೆ ಇರುವುದು, ಓಕೆನಾ ಕ್ಲಿಯರ್. ಸೊ ಜಿಸಕಿ ಆಶಾ ನ ಕಿ ಗೈ ಹೋ, ಯಾವ್ದ್ರ ಕುರಿತು ನಾವು ಆಸೆ ಮಾಡಿಲ್ಲ ಸರ್, ಆಕಾಂಕ್ಷೆ ಹೊಂದಿಲ್ಲ, ಅದನ್ನ ನಾವು ಅಪ್ರತ್ಯಾಶಿತ್ ಅಂತ ಹೇಳಿ ಕರಿತೀವಿ. ಓಕೆನಾ, ಅಪ್ರತ್ಯಾಶಿತ್, ಬೇರೆಯವರಿಂದ ನಾವು ಏನೂ ಕೂಡ ಆಸೆನ ಹೊಂದಿಲ್ಲ ಸರ್, ಅಂತ ಸಂದರ್ಭದೊಳಗೆ ನಾವು ಯಾವ ಶಬ್ದನ ಬಳಸ್ತೀವಿ, ಅಪ್ರತ್ಯಾಶಿತ್. ಮೈ ಕಿಸಿ ಸೆ ಅಪ್ರತ್ಯಾಶಿತ್ ಹೂ. ಹೌದಾ, ನನಗೆ ಯಾರ್ದ ಏನ್ ಸರ ಆಸೆ ಕೂಡ ಇಲ್ಲ, ನನ್ನ ಜೀವನ ಒಳಗ ಅವ್ರು ಹಿಂಗ್ ಮಾಡ್ಬೇಕು ಇವೆಲ್ಲ ಆಸೆ ಇಲ್ಲ ಅಂತ ಹೇಳಿ ಏನ್ ಬಳಸ್ತೀವಲ್ಲ, ಅಂತ ಸಂದರ್ಭದೊಳಗೆ ನಾವು ಅಪ್ರತ್ಯಾಶಿತ್ ಅನ್ನುವಂತ ಶಬ್ದವನ್ನ ಬಳಸ್ತೇವೆ ಸರ್. ಕ್ಲಿಯರ್ ಆಯ್ತು ನೋಡ್ರಿ ಸರ್. ನೆಕ್ಸ್ಟ್ ಏನಿದೆ ಸರ್, ಜೋ ಪ್ರಮಾಣ ಸೆ ಸಿದ್ಧ ನ ಹೋ ಸಕೆ. ಆಲ್ರೆಡಿ ಇದು ಎಕ್ಸಾಮ್ ಒಳಗ ನಿಮ್ ಕ್ವಶನ್ ಪೇಪರ್ ಒಳಗ ಕ್ವಶನ್ ಆಗಿದೆ ಸರ್, ನೋಡಿವಲ್ಲ, ಹೊಸದೇನಲ್ಲ ಅಲ್ಲ. ಓಕೆನಾ, ಸೊ ಇದು ಎಕ್ಸಾಮ್ ಒಳಗಡೆ ಕ್ವಶನ್ ಆಗಿದೆ ಸರ್. ಜೋ ಪ್ರಮಾಣ ಸೆ ಸಿದ್ಧ ನ ಹೋ ಸಕೆ, ಯಾವುದನ್ನು ನಾವು ಪುರಾವೆಯ ಮುಖಾಂತರ ಸಿದ್ಧಪಡಿಸಲಾಗುವುದಿಲ್ಲವೋ. ಪುರಾವೆಯ ಮುಖಾಂತರ, ಪ್ರಮಾಣ ಅರ್ಥಾತ್ ಪುರಾವೆ. ಹೌದಾ, ಸೊ ಪುರಾವೆಯ ಮುಖಾಂತರ ಸಿದ್ಧಪಡಿಸಲಾಗದ, ಸಾಬೀತುಪಡಿಸಲಾಗದ. ಏನ್ ಸರ, ಸಾಬೀತುಪಡಿಸಲಾಗದ. ಓಕೆನಾ, ಸೊ ಅದನ್ನು ನಾವು ಏನಂತ ಕರಿತೀವಿ, ಅಪ್ರಮೇಯ. ಏನಂತ ಕರಿತೀವಿ, ಅಪ್ರಮೇಯ. ಜೋ ಪ್ರಮಾಣ ಸೆ ಸಿದ್ಧ ನ ಹೋ ಸಕೆ ಅಪ್ರಮೇಯ ಅಥವಾ ಸಾಬೀತು ಪಡಿಸಲಾಗದ ಅಂತ ಹೇಳಿ ಹೇಳ್ತೀವಿ ನಾವು. ಹೌದಾ, ಸಾಬೀತು ಯಾವ್ದು ಪ್ರಮಾಣದ ದ್ವಾರ ಯಾವುದೋ ಒಂದು ಒಪ್ಕೊಳ್ಬೇಕು ನಾವು. ಸೈನ್ಸ್ ಏನೋ ಒಂದು ಇದೆ ಅಂತಂದ್ರೆ ಅದನ್ನ ಒಪ್ಕೊಳ್ಬೇಕಂತಂದ್ರೆ ಅವರು
ಸಾಬೀತು ಮಾಡಿ ತೋರಿಸ್ಬೇಕು ಸರ್ ನಮಗೆ, ಅವಾಗ ನಾವು ಒಪ್ಕೊಳ್ತೀವಿ. ಸೊ ಪ್ರಮಾಣ ದ್ವಾರ ಅದು ಸಿದ್ಧ ಆಗಿಲ್ಲ ಸರ್, ಅದನ್ನ ಅವ್ರ ಪುರಾವೆ ಮುಖಾಂತರ. ಸೊ ಈ ತರ ಏನಂತಾರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೋ ಒಂದು ಒಪ್ಕೊಡ್ಬೇಕು ನಾವು ಅಂತಂದ್ರೆ ಡಾಟಾ ಕೊಡ್ಬೇಕು ಸರ್ ನಮಗೆ ಅವರು. ಆ ಡಾಟಾವನ್ನು ಕೊಟ್ಟಿಲ್ಲ ಅವರು. ಈ ವರ್ಷದ ಅದಕ್ಕಿಂತ ಈಸಿ ಮೆಥಡ್ ಒಳಗೆ ನಾವು ಅರ್ಥ ಮಾಡ್ಕೋಬೇಕಂದ್ರ ಇವಾಗ ಪ್ರೆಸೆಂಟ್ ಭಾರತದೊಳಗೆ ಎಷ್ಟು ಜನಗಣತಿ ಇದೆ ಅಂತ ಹೇಳಿ ಆಗ್ಬೇಕು, ನಮ್ಗೆ ಗೊತ್ತಾಗ್ಬೇಕಂತಂದ್ರೆ ನಮ್ಗೆ ಡಾಟಾ ಬೇಕು ಸರ್. ಡಾಟಾ ಇರ್ಲಾರ್ದೆ ನಾವು ಏನಾದ್ರೂ ಸಾಬೀತು ಪಡಿಸ್ತಾರೆ ಅಂತಂದ್ರೆ ಅದು ಏನಾಗ್ಬಿಡ್ತದೆ ಸರ್, ಸೇಮ್ ಆಗ್ಬಿಡ್ತಾರೆ. ಜೋ ಪ್ರಮಾಣ ಸೇ ಸಿದ್ಧ ನಾ ಹೋ ಸಕೆ, ಪ್ರಮಾಣ ಸಾಬೀತು ಪಡಿಸಲಾಕ ಪುರಾವೆ ಇಲ್ಲ ಸರ್ ಅವ್ರ ಕಡೆ. ಸೊ ಹಾಗಾಗಿ ಅದನ್ನ ನಾವು ಅಪ್ರಮೇಯ ಅಂತ ಹೇಳಿ ಕರಿತೀವಿ. ಓಕೆನಾ, ಕ್ಲಿಯರ್ ಆಯ್ತು ನೋಡ್ರಿ ಸರ್. ನೆಕ್ಸ್ಟ್ ಏನಿದೆ, ಸೊ ಕಿಸಿ ಕಮ್ ಕೆ ಬಾರ್ ಬಾರ್ ಕಿಸಿ ಕಾಮ್ ಕೆ ಬಾರ್ ಬಾರ್ ಕರನೆ ಕೆ ಅನುಭವ ವಾಲ. ಒಂದು ಕೆಲಸ ಇದೆ ಅಂತಂದ್ರೆ ಅದನ್ನ ಪುನಃ ಪುನಃ ಮಾಡಿ ಆತನ ಕಡೆ ಏನ್ ಸರ ಅನುಭವ ಬಂದಿದೆ. ಸೊ ಅನುಭವ ಬಂದಿದೆ ಅರ್ಥ ನಾವು ಏನಂತ ಕರಿತೀವಿ, ಆತನ ಅನುಭವಿ ಅಂತ ಹೇಳಿ ಕರಿತೀವಿ ಸರ್, ಅನುಭವಿ. ಓಕೆನಾ. ಸೊ ಲಾಸ್ಟ್ ಟೈಮ್ ಯಾರಾದ್ರೂ ಎಕ್ಸಾಮ್ ಬರ್ದಿರಿ ಸರ್, ಆಗಿಲ್ಲ ಲಾಸ್ಟ್ ಟೈಮ್, ಈ ಸಲ ಲಾಸ್ಟ್ ಟೈಮ್ ಎಕ್ಸಾಮ್ ಆಗಿಲ್ಲ ಅಂತಂದ್ರೆ ಈ ಸಲ ನೀವು ಅಟೆಂಪ್ಟ್ ಮಾಡ್ತಾ ಇದ್ರಿ, ಅರ್ಥಾತ್ ನೀವು ಅನುಭವಿ ಆಗಿದ್ರಿ. ಎಕ್ಸಾಮ್ ಹಾಲ್ ಒಳಗಡೆ ಈಗಾಗಲೇ ಹೋಗಿ ಬಂದಿರಿ ಸರ್, ಯಾವ ರೀತಿ ಕ್ವಶನ್ ಬರ್ತವೆ, ಯಾವ ರೀತಿ ಹೋಗಿ ನಾವು ಎಕ್ಸಾಮ್ ಹಾಲ್ ಒಳಗೆ ಕೂತ್ಕೊಳ್ಬೇಕು, ಯಾವ ರೀತಿ ಕ್ವಶನ್ ಟೈಮ್ ಎಷ್ಟಿರುತ್ತೆ, ಏನಿಲ್ಲ ಏನು ಇತ್ಯಾದಿ ಇತ್ಯಾದಿ ವಿಚಾರಗಳಿರ್ತಾವಲ್ಲ ಅವುಗಳು ನಿಮ್ಗೆ ಬಹಳಷ್ಟು ತುಂಬಾ ಚೆನ್ನಾಗಿ ಗೊತ್ತಿದ್ದಾವೆ. ಅದೇ ಅರ್ಥವನ್ನೇ ಹೇಳ್ತಾ ಇದೆ. ಸೊ ಕಿಸಿ ಕಾಮ್ ಕೆ ಬಾರ್ ಬಾರ್ ಕರ್ನೆ ಕಾ ಅನುಭವ ವಾಲ. ಒಂದು ಕೆಲಸ ಇದೆ ಅಂತಂದ್ರೆ ಆ ಕೆಲಸದ ಬಗ್ಗೆ ಪುನಃ ಪುನಃ ಆತ ಅನುಭವವನ್ನು ಪಡೆದುಕೊಂಡಿದ್ದ ಸರ್. ಸೊ ಆತನ ನಾವು ಅಭ್ಯಸ್ತ ಅಂತ ಹೇಳಿ ಕರಿತೀವಿ. ಅಭ್ಯಸ್ತ ಪರ್ಫೆಕ್ಟ್ ಆಗೇನ್ ಸರ್, ಅನುಭವ ಪಡ್ಕೊಂಡಿದ್ದಾನೆ. ಸೊ ಹಾಗಾಗಿ ನಾವು ಅಭ್ಯಸ್ತ ಅಂತ ಹೇಳಿ ಕರಿತೀವಿ. ಓಕೆನಾ, ಕ್ಲಿಯರ್ ಆಯ್ತು, ವೆರಿ ಗುಡ್ ಸರ್. ನೆಕ್ಸ್ಟ್ ಏನಿದೆ ಸರ್, ಕಿಸಿ ವಸ್ತು ಕೋ ಪ್ರಾಪ್ತ ಕರ್ನೆ ಕಿ ತೀವ್ರ ಇಚ್ಛಾ. ಏನ್ ಸರ, ಯಾವುದೋ ಒಂದು ವಸ್ತು ಇದೆ ಅಂತಂದ್ರೆ ಆ ವಸ್ತುವನ್ನ ಪಡ್ಕೊಳ್ಬೇಕು ಅನ್ನುವಂತ, ಪ್ರಾಪ್ತ ಕರ್ನೆಗೆ ಅರ್ಥಾತ್ ಪಡೆದುಕೊಳ್ಳುವ, ಏನ್ ಸರ, ಪಡೆದುಕೊಳ್ಳುವ ಮಹತ್ವವಾದಂತ ಆಸೆ ಸರ್. ಓಕೆನಾ, ಪಡೆದುಕೊಳ್ಳುವ, ಕ್ಲಿಯರ್ ಆಯ್ತು. ಸೊ ಕಿಸಿ ವಸ್ತು ಕೋ ಪ್ರಾಪ್ತ ಕರ್ನೆಕಿ ತೀವ್ರ ಇಚ್ಛಾ, ಒಂದು ವಸ್ತುವನ್ನು ಪಡೆದುಕೊಡ್ಬೇಕಂತ ಹೇಳಿ ತೀವ್ರವಾದಂತ ಇಚ್ಛೆ, ಹೌದಾ. ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ಅಲ್ಲ, ಕೆಲವೊಬ್ಬರಿಗೆ ಓಕೆನಾ. ಸೊ ಐಫೋನ್ ಅಂತ ಪಡ್ಕೊಳ್ಬೇಕಂತ ತೀವ್ರ ಇಚ್ಛೆ ಆಗಿದೆ ಅಂತಂದ್ರೆ ಅದನ್ನ ನಾವು ಅಭಿಪ್ಸಾ ಅಂತ ಹೇಳಿ ಕರಿತೀವಿ ಸರ್. ಅಭಿಪ್ಸಾ ಅರ್ಥಾತ್ ತೀವ್ರ ಇಚ್ಛೆ, ಕನ್ನಡ ಒಳಗೆ ನಾವು ತೀವ್ರ ಇಚ್ಛೆ ಅಂತ ಹೇಳಿ ಕರಿತೀವಿ ಸರ್. ಓಕೆನಾ, ತೀವ್ರ ಇಚ್ಛೆ ಅರ್ಥಾತ್ ಅಭಿಪ್ಸಾ, ಅದನ್ನ ಪಡೆದುಕೊಂಡೇ ತೀರ್ಬೇಕು ಅಂತ ಹೇಳಿ ಏನ್ ಇರ್ತದಲ್ಲ ಅದನ್ನ ನಾವು ಅಭಿಪ್ಸಾ ಅಂತ ಹೇಳಿ ಕರಿತೀವಿ ಸರ್. ಓಕೆನಾ. ಸೊ ಕಿಸಿ ವಸ್ತುಕು ಪ್ರಾಪ್ತ ಕರ್ನೆಕಿ ತೀವ್ರ ಇಚ್ಛಾ, ಬಿಟ್ಟು ಬಿಡದಾಗೆ ಅದು ವಸ್ತು ಬೇಕೇ ಬೇಕಂತ ಹೇಳಿ ಹಠ ಮಾಡ್ಕೊಂಡು ಕುಂತಿರ್ತಾರಲ್ಲ, ಸೊ ಅದನ್ನ ನಾವು ಅಂತಹ ಸಂದರ್ಭದೊಳಗೆ ನಾವು ಅಭಿಪ್ಸಾ ಅಂತ ಹೇಳಿ ಕರಿತೀವಿ ಸರ್. ಆ ಆಸೆಯನ್ನು ನಾವು ಏನಂತ ಕರಿತೀವಿ, ಅಭಿಪ್ಸಾ ಅಂತ ಹೇಳಿ ಕರಿತೀವಿ. ಓಕೆನಾ, ವೆರಿ ಗುಡ್ ಸರ್. ನೆಕ್ಸ್ಟ್ ಏನಿದೆ, ಜೋ ಸಾಹಿತ್ಯ ಕಲಾ ಆದಿ ಮೇ ರಸ್ ನ ಲೇ. ಜೋ ಸಾಹಿತ್ಯ ಕಲಾ ಆದಿ ಮೇ ರಸ್ ನ ಲೇ, ಯಾರಿಗೆ ಸಾಹಿತ್ಯ ಕಲೆ ಒಳಗಡೆ ನಿರಾಸಕ್ತಿ ಉಳ್ಳವರು. ಸೊ ಅದ್ರ ಕುರಿತು ಒಟ್ಟ ಇಂಟ್ರೆಸ್ಟೇ ಇಲ್ಲ ಸರ್. ಯಾವುದರಲ್ಲಿ, ಸಾಹಿತ್ಯದಲ್ಲಿ. ಏನ್ ಸರ, ಒಂದು ಸಾಹಿತ್ಯ, ಇನ್ನೊಂದು ಸರ ಕಲಾ ಅರ್ಥಾತ್ ಕಲೆ ಸರ, ಆದಿ ಅರ್ಥಾತ್ ಇತರೆ, ಇವುಗಳಲ್ಲಿ ರಸನೇ ಇಲ್ಲ ಸರ್. ರಸ್ ನ ಲೇನ ಅರ್ಥಾತ್ ಇಂಟ್ರೆಸ್ಟ್ ಇಲ್ಲ ಸರ್. ಸೊ ಆತನಿಗೆ ನಾವು ಏನ್ ಕರಿತೀವಿ, ಅಂತಹ ವ್ಯಕ್ತಿಗೆ ನಾವು ಅಂತಂದ್ರೆ ಅರಸಿಕ್ ಅಂತ ಹೇಳಿ ಕರಿತೀವಿ. रसिक अर्थात साहित्य कला इत्यादियों में भाग लेने वाला अथवा उनके प्रति इच्छा रखने वाला, और अरसिक अर्थात जो साहित्य कला आदि में रस न ले. ಎರಡು ರೀತಿಯಲ್ಲಿ ಕೂಡ ಸೆಂಟೆನ್ಸ್ ಅನ್ನು ಬರ್ಕೊಡ್ರಿ ಸರ್. ಒಂದು ಅರಸಿಕ ಅರ್ಥಾತ್ ಸಾಹಿತ್ಯ ಕಲೆ ಇವುಗಳಲ್ಲಿ ಇಂಟ್ರೆಸ್ಟ್ ಇಲ್ಲ ಸರ್. ಸಾಹಿತ್ಯ ಕಲೆ ಇತ್ಯಾದಿಗಳಲ್ಲಿ, ಸಾಂಸ್ಕೃತಿಕ ಕಲೆಗಳಲ್ಲಿ ಏನಾದ್ರೂ ಇಷ್ಟ ಇದೆ, ಇಚ್ಛೆ ಇದೆ ಅಂತಂದ್ರೆ ಆತನಿಗೆ ನಾವು ರಸಿಕ ಅಂತ ಹೇಳಿ ಕರಿತೀವಿ. ಓಕೆನಾ. ಸೊ ಬಹಳಷ್ಟು ಜನರಿಗೆ ಮೂವಿ, ಆಮೇಲೆ ಕೆಲವೊಬ್ಬರಿಗೆ ಫುಲ್ ಏನಂತಂದ್ರೆ ಭರತನಾಟ್ಯ ಮಾಡುವಂಥದ್ದು, ಕೆಲವೊಬ್ಬರಿಗೆ ಸಂಗೀತ ಹಾಡುವಂಥದ್ದು, ಕೆಲವೊಬ್ಬರಿಗೆ ತಬಲಾ ಬಾರಿಸುವಂಥದ್ದು, ಕೆಲವೊಬ್ಬರಿಗೆ ವೀಣೆ ನುಡಿಸುವಂಥದ್ದು, ಇವೆಲ್ಲ ಇಚ್ಛೆಗಳಿರ್ತಾವಲ್ಲ, ಇವೆಲ್ಲ ಇಚ್ಛೆಗಳು ಇದ್ದಾವೆ, ಇವುಗಳನ್ನು ಬಯಸ್ತಾರೆ ಅಂತಂದ್ರೆ ಅವರು ರಸಿಕರು. ರಸಿಕರ ಅಲ್ಲ ಅರ್ಥಾತ್ ಅರಸಿಕ ಅರ್ಥಾತ್ ಇವುಗಳ ಕುರಿತು ಯಾವುದೇ ಆಸೆ ಇಲ್ಲ ಸರ್. ಓಕೆನಾ. ಸೊ ಅದನ್ನ ನಾವು ಅರಸಿಕ್ ಅಂತ ಹೇಳಿ ಕರಿತೀವಿ. ಕನ್ನಡ ಕೂಡ ಸೇಮ್, ಅರಸಿಕ. ಕ್ಲಿಯರ್ ಆಯ್ತು. ಓಕೆನಾ. ನೋಡ್ರಿ ಸರ್, ನೆಕ್ಸ್ಟ್ ಏನಿದೆ ಸರ್ ನೋಡ್ರಿ ಒಂದ್ಸರಿ.
ನೆಕ್ಸ್ಟ್ ಏನಿದೆ, ಹಾ, ಜಿಸಕೋ ಪ್ರಾಪ್ತ ನ ಕಿಯಾ ಜಾ ಸಕೆ, ಯಾವುದನ್ನು ನಾವು ಪಡೆದುಕೊಳ್ಳಲಾಗುವುದಿಲ್ಲವೋ. ಪ್ರಾಪ್ತ ಅರ್ಥಾತ್ ಪಡೆದುಕೊಳ್ಳುವಂಥದ್ದು, ಪಡೆದುಕೊಳ್ಳದೆ ಆಗದೆ ಇರುವಂತದ್ದು ಏನಿದೆ, ಜಿಸಕೋ ಪ್ರಾಪ್ತ ನ ಕಿಯಾ ಜಾ ಸಕೆ. ನ ಕಿಯಾ ಜಾ ಸಕೆ ಅರ್ಥಾತ್ ಅಪ್ರಾಪ್ತ. ಏನ್ ಸರ, ಅಪ್ರಾಪ್ತ ಅಂತ ಹೇಳಿ ಕರಿತೀವಿ. ಏನು, ಅಪ್ರಾಪ್ಯ. ಕನ್ನಡ ಒಳಗಂತಂದ್ರೆ ಅಪ್ರಾಪ್ತ, ಹೌದಾ, ಅಪ್ರಾಪ್ತ. ಹಿಂದಿ ಒಳಗಡೆ ಅಂತಂದ್ರೆ ಅಲಭ್ಯ ಅಥವಾ ಅಪ್ರಾಪ್ಯ ಅಂತ ಹೇಳಿ ಕರಿತೀವಿ ಸರ್, ಹೌದಾ. ಏನು, ಜಿಸಕೋ ಪ್ರಾಪ್ತ ನ ಕಿಯಾ ಜಾ ಸಕೆ, ಯಾವುದನ್ನ ನಾವು ಪ್ರಾಪ್ತ ಅರ್ಥಾತ್ ಪಡೆದುಕೊಳ್ಳುವಂಥದ್ದು, ಯಾವುದನ್ನ ನಾವು ಪಡೆದುಕೊಳ್ಳಕ್ ಆಗೋದಿಲ್ಲವೋ ಅದನ್ನು ನಾವು ಒಂದು ಅಲಭ್ಯ ಅಂತ ಕೂಡ ಕರಿಬಹುದು, ಇಲ್ಲ ಸರ ಅಪ್ರಾಪ್ಯ ಅಂತ ಹೇಳಿ ಕರಿಬಹುದು ಸರ್. ಕ್ಲಿಯರ್ ಇಷ್ಟು, ಓಕೆನಾ. ನೋಡ್ರಿ ಸರ್, ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಏನಿದೆ ಸರ್, ಜೋ ಕಮ್ ಜಾನ್ತಾ ಹೋ, ಯಾರು ಕಡಿಮೆ ತಿಳಿದುಕೊಂಡಿದ್ದಾರೆ ಅವ್ರಿಗೆ ನಾವ್ ಏನು ಕರಿತೀವಿ, ಅಲ್ಪಜ್ಞ. ಸೇಮ್ ಕನ್ನಡ ಒಳಗಡೆ ಏನ್ ಸರ, ಅಲ್ಪಜ್ಞ. ಒಂದು ವಿಷಯವನ್ನು ಕುರಿತು ಬಹಳ ಕಡಿಮೆ ಜ್ಞಾನ ಇದೆ ಸರ್. ಸೊ ಜೋ ಕಮ್ ಜಾನ್ತಾ ಹೋ, ಬಹಳ ಕಡಿಮೆ ತಿಳಿದುಕೊಂಡಿರುವವನು. ಜಾನನ ಅರ್ಥಾತ್ ತಿಳಿದುಕೊಂಡಿರುವವನು. ಸೊ ಕಡಿಮೆ ತಿಳಿದುಕೊಂಡಿರುವವನು ಅಥವಾ ತಿಳಿದುಕೊಂಡಿರುವವನು, ಓಕೆನಾ. ಕಡಿಮೆ ತಿಳಿದುಕೊಂಡಿರುವವನು, ಓಕೆನಾ, ಕೊಂಡಿರುವವನು. ಆತನಿಗೆ ನಾವು ಏನಂತ ಕರಿತೀವಿ ಸರ, ಅಲ್ಪಜ್ಞ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಅಲ್ಪಜ್ಞ, ಓಕೆನಾ. ಅಲ್ಪಜ್ಞ ಕನ್ನಡ ಒಳಗಡೆ, ಹಿಂದಿ ಒಳಗೆ ನಾವು ಜ್ಞವನ್ನ ಜ್ಞ ಅಂತ ಹೇಳಿ ಉಚ್ಚಾರಣೆ ಮಾಡ್ಬೇಕು ಸರ್. ಅಲ್ಪಜ್ಞ ಅಂತ ಹೇಳಿ ಕರಿತೀವಿ, ಓಕೆನಾ. ಇಷ್ಟು ಕ್ಲಿಯರ್. ನೋಡ್ರಿ ಸರ್, ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಏನಿದೆ ಸರ್, ಜೋ ವದ್ ಕರ್ನೆ ಯೋಗ್ಯ ನ ಹೋ. ವದ್ ಅರ್ಥಾತ್ ಕೊಲ್ಲುವಂಥದ್ದು, ವದ್ ಅರ್ಥಾತ್ ಕೊಲ್ಲುವುದು. ಏನ್ ಸರ, ಕೊಲ್ಲು. ವದ್ ಅರ್ಥಾತ್ ಕೊಲ್ಲು. ಜೋ ವದ್ ಕರ್ನೆ ಯೋಗ್ಯ ನ ಹೋ, ಯಾವುದು ಕೊಲ್ಲಲು ಯೋಗ್ಯವಲ್ಲ ಅದನ್ನು ನಾವು ಅವಧ್ಯ ಅಂತ ಹೇಳಿ ಕರಿತೀವಿ ಸರ್. ಕೊಲ್ಲಲು ಯೋಗ್ಯ ಏನ್ ಸರ, ಕೊಲ್ಲಲು ಯೋಗ್ಯ ಅರ್ಥಾತ್ ಕೊಲ್ಲಲು ಯೋಗ್ಯ ಅಲ್ಲಾರ್ದಂಥದ್ದು. ಕೊಲ್ಲಲೋಗ್ಯ, ಕೊಲ್ಲಲು ಅಯೋಗ್ಯ, ಓಕೆನಾ. ಓಕೆನಾ ಸರ, ಕನ್ನಡ ಅರ್ಥ ಆಯ್ತಾ. ಸೊ ಜೋ ವದ್ ಕರ್ನೆ ಯೋಗ್ಯ ನ ಹೋ, ಸೇಮ್ ಅವಧ್ಯ. ಸೇಮ್ ಅಲ್ಲೇ ಮೀನಿಂಗ್ ಇದೆ ಸರ್. ಬಹಳ ಇವು ಎಲ್ಲವನ್ನು ಕೂಡ ಬಹಳ ಹಾಕುವಂತ ಅವಶ್ಯಕತೆ ಇಲ್ಲ ಸರ್. ಕೇವಲ ನೋಡ್ಕೊಡ್ರಿ ಸರ್, ಒಂದೊಂದು ಸಾರ ಅರ್ಥ ಮಾಡ್ಕೊಡ್ರಿ, ನೆಕ್ಸ್ಟ್ ಅರ್ಥ ಆಗ್ಬಿಡ್ತವೆ, ಓಕೆನಾ. ನೆಕ್ಸ್ಟ್ ಏನಿದೆ ಸರ್, ಜೋ ವಿಧಿಯ ಕಾನೂನಿಗೆ ವಿರುದ್ಧ ಹೋ, ಯಾವುದು ವಿಧಿ ಅಥವಾ ಕಾನೂನಿನ ವಿರುದ್ಧವಾಗಿದೆಯೋ. ವಿಧಿ ಅರ್ಥಾತ್ ಕಾನೂನು. ಎಕ್ಸಾಂಪಲ್ ನೋಡೋಣ ಸರ್. ವಿಧಿ ಅರ್ಥಾತ್ ಏನ್ ಸರ, ಒಂದು ವಿಚಾರ ಇದೆ ಅಂತ ನಾವು ಒಪ್ಕೊಳ್ಬೇಕು. ಕಾನೂನು ಅರ್ಥಾತ್ ಇವಾಗ ನಾವು ಟ್ರಾಫಿಕ್ ಒಳಗೆ ನಿಂತೀವಿ ಅಂತಂದ್ರೆ ರೆಡ್ ಸಿಗ್ನಲ್ ಬಂದ ತಕ್ಷಣ ನಾವು ನಿಂತ್ಕೊಳ್ಬೇಕು ಸರ್. ಇಲ್ಲ ಸರ್, ಅದರ ವಿರುದ್ಧವಾಗಿ ನಾವು ಹೋಗ್ತೀವಿ ಅಂತಂದ್ರೆ ಅದು ಏನಾಗ್ಬಿಡ್ತದೆ ಅಂತಂದ್ರೆ ಅವೈಧ್ಯ ಆಗ್ಬಿಡ್ತದೆ. ಜೋ ವಿಧಿಯ ಕಾನೂನಿಗೆ ವಿರುದ್ಧ ಹೋ, ನಾವು ಮಾಡುವಂತದ್ದು ಕೆಲಸ ಏನಾಗುತ್ತೆ ಸರ್, ಕಾನೂನಿನ ವಿರುದ್ಧವಾಗುತ್ತೆ, ಓಕೆನಾ. ಏನ್ ಸರ, ಕಾನೂನಿನ ವಿರುದ್ಧ, ಓಕೆನಾ. ಕಾನೂನಿನ ವಿರುದ್ಧ ಅಂತ ಹೇಳಿ ಹೇಳ್ತೀವಿ. ಸೊ ರೆಡ್ ಆಗಿದೆ ಅಂತಂದ್ರೆ ನಿಂತ್ಕೊಳ್ಬೇಕು ಸರ್. ನಿಂತ್ಕೊಳ್ಳಿಲ್ಲ ಅಂತಂದ್ರೆ ಅದು ಏನಾಯ್ತು, ವಿಧಿಯನ್ನು ನಾವು ದಾಟಿದ್ವಿ, ಕಾನೂನನ್ನು ನಾವು ಉಲ್ಲಂಘನೆ ಮಾಡಿದ್ದೀವಿ ಅಂತ ಹೇಳಿ. ಸೊ ಅವೈಧ್ಯ ಅರ್ಥಾತ್ ಉಲ್ಲಂಘನೆ ಅಂತ ಕೂಡ ಮೀನಿಂಗ್ ಅನ್ನು ಕೊಡುತ್ತೆ ಸರ್. ಏನು, ಇನ್ನೊಂದು ಉಲ್ಲಂಘನೆ. ಕ್ಲಿಯರ್ ಆಯ್ತು, ಉಲ್ಲಂಘನೆ ಸರ್. ಸೊ ಜೋ ವಿಧಿ ಯಾ ಕಾನೂನಿಗೆ ವಿರುದ್ಧ ಹೋ ಉಸೆ ಹಮ್ ಅವೈಧ್ಯ ಅಂತ ಹೇಳಿ ಹೇಳ್ತೀವಿ, ಕಾನೂನಿನ ವಿರುದ್ಧವಾಗಿರುವಂತದ್ದು, ಓಕೆನಾ. ಕ್ಲಿಯರ್. ನೋಡ್ರಿ ಸರ್, ನೆಕ್ಸ್ಟ್ ಏನಿದೆ ಸರ್, ಜೋ ಭಲಾ ಬುರಾ ನ ಸಮಜ್ತಾ ಹೋ. ಇದು ಕೂಡ ಇಷ್ಟಾದ್ರೂ ಕೇಳಬಹುದು ಸರ್, ಇಲ್ಲ ಅಥವಾ ಸೋಚ್ ಸಮಜ್ಕರ್ ಕಾಮ್ ನ ಕರ್ತಾ ಹೋ. ಭಲಾ ಬುರಾ ಅರ್ಥಾತ್ ಒಳ್ಳೇದು ಕೆಟ್ಟದ ಬಗ್ಗೆ ತಿಳಿದುಕೊಂಡು ಸಮಜ್ತಾ, ಒಳ್ಳೇದು ಯಾವ್ದು ಕೆಟ್ಟದ್ ಯಾವ್ದು ಅಂತ ಹೇಳಿ ಅದ್ರ ಬಗ್ಗೆ ಅರಿವಿಲ್ಲ ಸರ್. ಇನ್ನೊಂದು ಅರ್ಥ ಏನ್ ಹೇಳ್ತಾ ಇದ್ದಾರೆ ಸರ್, ಸೋಚ್ ಸಮಜ್ಕರ್ ಕಾಮ್ ನ ಕರ್ನೆವಾಲ. ಸೊ ಅರಿದು ತಿಳಿದು ಏನ್ ಸರ ಕೆಲಸ ಮಾಡದೆ ಇರುವಂತಹ ವ್ಯಕ್ತಿಗೆ ನಾವು ಏನಂತ ಕರೀತೀವಿ ಸರ, ಅವಿವೇಕಿ, ಹೌದಾ. ಇಷ್ಟ ಅವಿವೇಕಿ ಇದೆಯೋ ಅಂತ ಹೇಳಿ ಹೇಳ್ತಾರೆ. ಆಪ್ ಕಿತನೆ ಅವಿವೇಕಿ ಹೋ ಭೈ, ಆಪ್ಕೋ ಸಮಜ್ ಮೇ ನಹೀ ಆತಾ, ಈ ರೀತಿ ಬಳಸ್ತಾರೆ ಸರ್ ವಾಕ್ಯವನ್ನ. ಸೊ ಅವಿವೇಕಿ ಅರ್ಥಾತ್ ನಿನಗ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ ಅಂತ ಹೇಳಿ ನಿನಗೆ ಗೊತ್ತಾಗಂಗಿಲ್ಲ, ಅರ್ಥ ಆಗಂಗಿಲ್ಲ, ಈ ರೀತಿ ಬಳಸಲಾಗುತ್ತೆ. ಸೊ ಹಾಗಾಗಿ ಅದನ್ನ ನಾವು ಏನಂತ ಕರಿತೀವಿ, ಅವಿವೇಕಿ. ಕನ್ನಡ ಕೂಡ ಸೇಮ್ ಮೀನಿಂಗ್ ಸರ್, ಅವಿವೇಕಿ. ಕ್ಲಿಯರಾ. अविवेकी अर्थात जो भला बुरा के बारे में न सोचता हो अथवा सोच समझकर काम न करता, उसे हम अविवेकी कहते हैं,
ಕ್ಲಿಯರಾ? ನೆಕ್ಸ್ಟ್ ನೋಡ್ರಿ ಸರ್, ಜಿಸ್ಕಾ ವಿಭಾಜನ್ ನ ಕಿಯಾ ಜಾ ಸಕೆ, ಯಾವುದರದ ನಾವು ವಿಭಜನೆ ಮಾಡುವುದಿಲ್ಲವೋ, ಏನ್ ಸರ? ವಿಭಜನೆ ಮಾಡದೇ ಇರುವುದು, ವಿಭಜನೆ ಮಾಡದೇ ಇರುವುದು ಸರ್. ಓಕೆನಾ? ಅದನ್ನ ನಾವು ಏನಂತ ಕರಿತೀವಿ? ಸೊ ಅವಿಭಾಜ್ಯ ಅಥವಾ ಅಭಾಜ್ಯ, ಅವಿಭಾಜ್ಯ ಅಥವಾ ಅಭಾಜ್ಯ, ಯಾವುದನ್ನ ನಾವು ಡಿವೈಡ್ ಮಾಡಕ್ ಆಗಂಗಿಲ್ಲ ಸರ್. ಜಿಸ್ಕಾ ವಿಭಾಜನ್ ನ ಕಿಯಾ ಜಾ ಸಕೆ, ಯಾವುದನ್ನ ನಾವು ವಿಭಜನೆ ಮಾಡಕ್ ಆಗುವುದಿಲ್ಲವೋ ಅದನ್ನ ನಾವು ಏನಂತ ಕರಿತೀವಿ ಸರ್? ಒಂದು ಅವಿಭಾಜ್ಯ, ಸೇಮ್ ಮೀನಿಂಗ್ ಕನ್ನಡ ಒಳಗ ಅವಿಭಾಜ್ಯ. ಇನ್ನೊಂದು ಸರ ಅಭಾಜ್ಯ. ಏನಂತಂದ್ರೆ ಅಭಾಜ್ಯ. ಅಭಾಜ್ಯ ಅರ್ಥಾತ್ ಭಾಗ ಮಾಡದೇ ಇರುವಂತದ್ದು, ಭಾಗ ಹೋಗದೇ ಇರುವಂತದ್ದು. ಕ್ಲಿಯರಾ? ಮ್ಯಾಥ್ಸ್ ಒಳಗ್ ಅವಿಭಾಜ್ಯ ಅಂತ ಹೇಳಿ ನೋಡ್ತೀರಿ ನೀವು. ओकेना? सो जिसका विभाजन न किया जा सके उसे हम अविभाज्य कहते हैं. जिसका विभाजन किया जा सके उसे हम विभाज्य कहेंगे. ಏನಂತ ಕರಿತೀವಿ ಸರ್? ಒಂದ್ ವೇಳೆ ಇಲ್ಲಿ ನ ಇಲ್ಲಿ ಅವನ್ನು ತೆಗಿಬೇಕು ಸರ್, ಇನ್ನೊಂದು ಸೆಂಟೆನ್ಸ್ ಫಾರ್ಮ್ ಆಗುತ್ತೆ, ಅಲ್ಲಿ ಹುಟ್ಟುತ್ತೆ ಸರ್. जिसका विभाजन किया जा सके उसे हम विभाज्य कहेंगे. ಯಾವುದನ್ನ ವಿಭಾಗ ಮಾಡಬಹುದು ಅದನ್ನ ವಿಭಾಜ್ಯ ಅಂತ ಹೇಳಿ ಕರಿತೀವಿ ಸರ್. ಇಲ್ಲ ಸರ್, ನಾವು ಆ ರೀತಿ ಬಳಸಂಗಿಲ್ಲ. जिसका विभाजन न किया जा सके ನೆಗೆಟಿವ್ ಫಾರ್ಮ್ ಒಳಗಡೆ, ಪಾಸಿಟಿವ್ ಫಾರ್ಮ್ ಒಳಗಡೆ ಅದನ್ನ ನಾವು ಅವಿಭಾಜ್ಯ ಅಂತ ಹೇಳಿ ಕರಿತೀವಿ. ಕುಟುಂಬಗಳಿಗೆ ಬಳಸ್ತಾರೆ ಸರ್, ಅವಿಭಾಜ್ಯ ಕುಟುಂಬ, ಆಮೇಲೆ ಭಾಜ್ಯ ಕುಟುಂಬ ಅರ್ಥಾತ್ ಅವಿಭಕ್ತ ಕುಟುಂಬ ಅಂತ ಹೇಳಿ ಕರಿತೇವೆ ಸರ್. ವಿಭಕ್ತ ಅವಿಭಕ್ತ ಅಂತ ಹೇಳಿ ಕರೀತಾರೆ. जिसका विभाजन न किया गया हो, ಇಲ್ಲೇನಿತ್ತು ಸರ್? ಲಾಸ್ಟ್ ಸೆಂಟೆನ್ಸ್ ಒಳಗೆ ಏನಿತ್ತು? जिसका विभाजन न किया जा सके, ಯಾವುದನ್ನು ನಾವು ವಿಭಜನೆ ಮಾಡಲು ಆಗುವುದಿಲ್ಲವೋ. ಸೆಂಟೆನ್ಸ್ ಒಳಗಡೆ ಬಹಳ ಫರ್ಕ್ ಇದೆ ಸರ್. ಎರಡೂ ಸೆಂಟೆನ್ಸ್ ಸೇಮ್ ಅನಿಸಿದ್ರು ಕೂಡ ಇಂಥವೇ ಎಕ್ಸಾಮ್ ಒಳಗಡೆ ನಿಮಗೆ ತಲೆ ತಿಂತಾವ ನೋಡ್ರಿ. ಏನಂತ ಕೇಳಿದ್ದಾರೆ? जिसका विभाजन न किया जा सके, ಯಾವುದನ್ನು ನಾವು ವಿಭಾಜಿಸಲು ಆಗುವುದಿಲ್ಲವೋ ಅದನ್ನ ಅವಿಭಾಜ್ಯ ಅಂತ ಹೇಳಿ ಕರೀತಾರೆ. ಇಲ್ಲಿ ಏನ್ ಹೇಳಿದ್ದಾರೆ ಸರ್? जिसका विभाजन किया गया हो, ಯಾವುದರದು ವಿಭಾಜನೆ ಮಾಡಲಾಗಿದೆಯೋ ಅಥವಾ ಯಾವುದನ್ನ ವಿಭಜನೆ ಮಾಡಲಾಗಿದೆಯೋ ಅದನ್ನ ನಾವು ಅವಿಭಕ್ತ ಅಂತ ಹೇಳಿ ಕರಿತೀವಿ. ಈವಾಗ್ಲೇ ಎಕ್ಸಾಂಪಲ್ ಕೊಟ್ಟಿದೆ ಸರ್. ಏನು? ಕನ್ನಡ ಒಳಗಡೆ ಸೇಮ್ ಸರ್, ಅವಿಭಕ್ತ ಕುಟುಂಬ ಅಂತ ಕುಟುಂಬದ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದೆ ಸರ್. ಕನ್ನಡ ಒಳಗ ಕೂಡ ಸೇಮ್ ಮೀನಿಂಗ್, ಅವಿಭಕ್ತ. ಅವಿಭಕ್ತ ಅರ್ಥಾತ್ ವಿಭಾಜನೆ ಆಗದೆ ಇರುವಂತದ್ದು. ಸೊ जिसका विभाजन न किया गया, ಯಾವುದರದು ವಿಭಜನೆ ಮಾಡಲಾಗಿಲ್ಲ ಅದನ್ನು ನಾವು ಅವಿಭಕ್ತ ಅಂತ ಹೇಳಿ ಕರಿತೇವೆ ಸರ್. ಕ್ಲಿಯರ್ ಆಯಿತು? ನೋಡ್ರಿ ಸರ್, ನೆಕ್ಸ್ಟ್ ಏನಿದೆ ಸರ್? ಜಿಸ್ ಪರ್ ವಿಚಾರ ನ ಕಿಯಾ ಗಯಾ, ಯಾವುದರ ಮೇಲೆ, ಯಾವುದರ ಕುರಿತು. ಜಿಸ್ ಪರ್ ಅರ್ಥಾತ್ ಯಾವುದರ ಕುರಿತು. ಏನ್ ಸರ? ಕುರಿತು. ಯಾವುದರ ಕುರಿತು ವಿಚಾರ ಮಾಡಲಾಗಿಲ್ಲವೋ ಅದನ್ನ ನಾವು ಅವಿಚಾರಿತ ಅಂತ ಹೇಳಿ ಕರಿತೀವಿ. ಏನು? ಅವಿಚಾರಿತ್. ಒಂದು ವಿಷಯ ಇದೆ ಸರ್, ಫಾರ್ ಎಕ್ಸಾಂಪಲ್ ನಿಮ್ದು GD ಅಂತ ಹೇಳಿ ತಗೊಳ್ಳೋಣ ಸರ್. GD ಒಳಗಡೆ ಎಷ್ಟು ಸಿಲೆಬಸ್ ಇದೆ, ಏನು ಎತ್ತ, ಇದ್ರ ಬಗ್ಗೆ ನೀವು ವಿಚಾರ ಮಾಡ್ಕೊಳ್ಬೇಕು ಸರ್. ಅದ್ರ ಕುರಿತು ನೀವು ವಿಚಾರ ಮಾಡಿಲ್ಲ ಅಂತಂದ್ರೆ इधर सेंटेंस सेम आगुते सर. जिस पर विचार न किया गया हो, यदि आप GD के बारे में, यदि GD को करना ठान लिया है तो विचार उसके बारे में आपको नित्य विचार करना चाहिए. आप किसी क्या चंद्रमा के भांति, अमावास्या के भांति 15 दिन, महीने में, हफ्ता में एक बार GD के बारे में आप विचार करोगे तो आप क्या ಸಿಗುತ್ತಾ ನಿಮ್ಗೆ ಅದು ಸಫಲತೆ? ಸಿಗಂಗಿಲ್ಲ. ಅರ್ಥಾತ್ जिस पर विचार न किया गया, ಯಾವುದರ ಬಗ್ಗೆ ನಾವು ವಿಚಾರಣೆನೇ ಮಾಡಿಲ್ಲ ಸರ್, ಅದರ ಕುರಿತು ವಿಚಾರವೇ ಮಾಡಿಲ್ಲ, ಅದನ್ನ ನಾವು ಅವಿಚಾರಿತ ಅಂತ ಹೇಳಿ ಕರಿತೀವಿ. ಕ್ಲಿಯರಾ? ಅವಿಚಾರಿತ ಸೇಮ್ ಕನ್ನಡ ಮೀನಿಂಗ್. ಓಕೆನಾ? ಕ್ಲಿಯರಾ ಇದು? ನೋಡ್ರಿ ಸರ್, नेक्स्ट ಏನಿದೆ सर, जो कार्य अवश्य होने वाला हो, जो कार्य अवश्य होने वाला हो. सो आप भी इस वाक्य को रोज स्मरण में लेना चाहिए. मैं इस बार अवश्यंभावी जीडी करूंगा. मैं इस बार अवश्यंभावी, अवश्यंभावी अर्थात जो कार्य अवश्य होने वाला हो. ನಾನು ಇವಾಗ ಏನ್ ಮಾಡ್ತಾ ಇದ್ದೀನಲ್ಲ ಅದು ಖಂಡಿತವಾಗಿಯೂ ಆಗುತ್ತದೆ ಅಂತ ಹೇಳಿ ಏನ್ ಹೇಳ್ತಾರಲ್ಲ ಅದನ್ನ ನಾವು ಏನಂತ ಕರಿತೀವಿ? ಅವಶ್ಯಂಭಾವಿ. जो कार्य अवश्य होने वाला हो, ಯಾವ ಕೆಲಸ ಅವಶ್ಯವಾಗಿ ಖಂಡಿತವಾಗಿಯೂ, ಏನ್ ಸರ? ಯಾವ ಕೆಲಸ ಅಥವಾ जो कार्य ಅರ್ಥಾತ್ ಕೆಲಸ ಖಂಡಿತವಾಗಿಯೂ, ಏನ್ ಸರ? ಖಂಡಿತವಾಗಿಯೂ ಆಗುತ್ತದೆಯೋ, ಆಗುತ್ತದೆಯೋ ಅದನ್ನ ನಾವು ಏನಂತ ಕರಿತೀವಿ ಸರ? ಅವಶ್ಯಂಭಾವಿ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆಯ್ತು? ಓಕೆನಾ ಇಷ್ಟು? ವೆರಿ ಗುಡ್ ಸರ್. ನೆಕ್ಸ್ಟ್ ಏನಿದೆ ಸರ? जिसको
ವ್ಯವಹಾರ ಮೇ ನ ಲಾಯಾ ಗಯಾ ಹೋ ಉಸೇ ಅವ್ಯವಹಾತ್ ಅಂತ ಹೇಳಿ ಕರಿತೀವಿ. ಜಿಸ್ಕೋ ವ್ಯವಹಾರ ಮೇ ನ ಲಾಯಾ ಗಯಾ ಹೋ, ಯಾವುದನ್ನು ನಾವು ವ್ಯವಹಾರದೊಳಗಡೆ ವ್ಯಾಪಾರದೊಳಗಡೆ ತೆಗೆದುಕೊಂಡು ಬಂದಿಲ್ಲ, ವ್ಯಾಪಾರದೊಳಗಡೆ ತೆಗೆದುಕೊಂಡು ಬರದೇ ಇರುವಂತಹದ್ದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ ಸರ್. ಉಸೇ ಅವ್ಯವಹಾತ್ ಅಂತ ಹೇಳಿ ಕರಿತೀವಿ. ಅವ್ಯವಹಾತ್ ಅವ್ಯವಹಾರಿತ್ ಅಂತ ಹೇಳಿ ಕರಿತೀವಿ. ಏನ್ ಸರ? ಅವ್ಯವಹಾರಿತ್. ಕ್ಲಿಯರ್, ಕರೆಕ್ಟ್ ಅದು ಅವ್ಯವಹಾರಿತ್. ಓಕೆ ಸರ್, ಕ್ಲಿಯರ್ ಆಯ್ತು. ಸೊ ಜಿಸ್ಕೋ ವ್ಯವಹಾರ ಮೇ ನ ಲಾಯಾ ಹೋ, ಯಾವುದನ್ನು ನಾವು ವ್ಯವಹಾರದೊಳಗಡೆ ತೆಗೆದುಕೊಂಡು ಬಂದಿಲ್ಲ. ಸೊ ಸ್ನೇಹ रहने दो, रिश्ते रहने दो, इन्हें हम ವ್ಯವಹಾರ ಮೇ ನ ಲಾ ಪಾಯೆಂಗೆ. ಅವ್ರ ತರೋದು ಕೂಡ ಉತ್ತಮ ಅಲ್ಲ ಸರ್. ಏನು ಒಂದು ನಮ್ ಸ್ನೇಹ ಇದೆ ಅಂತಂದ್ರೆ ಅದನ್ನ ನಾವು ವ್ಯವಹಾರ ಅದರೊಳಗಡೆ ವ್ಯಾಪಾರ ಅನ್ನುವಂಥದ್ದು ಇರಬಾರ್ದು ಸರ್. ಹೆಂಗ್ ಸರ್, ಇವತ್ ನಾವು ಏನೋ ಅವರಿಗೆ ಒಳ್ಳೇದ್ ಮಾಡಿ ಅಂತಂದ್ರೆ ಖಂಡಿತವಾಗಿ ನಾಳೆ ಅವ್ರು ನಮ್ಗೆ ಮಾಡ್ಲೇಬೇಕಂತ ಹೇಳಿ ಬಯಸುವಂತದ್ದು ಇದು ವ್ಯವಹಾರ ಆಗ್ಬಿಡ್ತದೆ. ಸೊ ವ್ಯವಹಾರ ರಹಿತ ಅಂತ ಕೂಡ ಹೇಳ್ಬಹುದು ಇದನ್ನ. ಏನ ಒಂದು ವ್ಯವಹಾರಿತ ಅಂತ ಕೂಡ ಬರೀಬಹುದು, ಇಲ್ಲ ವ್ಯವಹಾರ ರಹಿತ. ಏನ್ ಸರ? ವ್ಯವಹಾರ ರಹಿತ. ಕ್ಲಿಯರಾ? ಸೊ ಜಿಸ್ಕೋ ವ್ಯವಹಾರ ಮೇ ನ ಲಾಯಾ ಹೋ ಉಸೇ ವ್ಯವಹಾರಿತ್ ಅಂತ ಹೇಳಿ ಕರಿತೀವಿ ಸರ್. ಓಕೆನಾ? ವ್ಯವಹಾರ ರಹಿತ್. ನೋಡ್ರಿ ನೆಕ್ಸ್ಟ್ ಏನಿದೆ ಸರ್? ಜೋ ಸ್ತ್ರೀ ಸೂರ್ಯ ಬಿ ನಹಿ ದೇಖ ಪಾತಿ. ಯಾವ ಸ್ತ್ರೀ ಅಥವಾ ಮಹಿಳೆ, ಏನ್ ಸರ? ಯಾವ ಮಹಿಳೆ ಸೂರ್ಯನನ್ನು ಕೂಡ ನೋಡಲು ಅಸಾಧ್ಯ ಸರ್. ಸೂರ್ಯನನ್ನು ಕೂಡ ನೋಡಲು ಅಸಾಧ್ಯ. ಆಕೆಯನ್ನು ನಾವು ಏನಂತ ಕರಿತೀವಿ ಸರ? ನೆನಪಿನಲ್ಲಿ ಇಟ್ಕೊಡ್ಬೇಕು, ಇಂತಹ ಏನ್ ಸರ ಕ್ವಶನ್ಗಳು ಬರ್ತವೆ. ಸೊ ಅಸೂರ್ಯ ಪಶ್ಚ ಅಂತ ಹೇಳಿ ಕರಿತೀವಿ ಸರ್ ಆ ಮಹಿಳೆನ. ಜೋ ಸ್ತ್ರೀ ಸೂರ್ಯ ಬಿ ನಹಿ ದೇಖ ಪಾತಿ. ಯಾವ ಸ್ತ್ರೀ ಅಥವಾ ಮಹಿಳೆ ಸೂರ್ಯನನ್ನು ಕೂಡ ನೋಡಲಾಗುವುದು. ದೇಖ್ ನಹಿ ದೇಖ ಪಾತಿ ಅಂತ ಹೇಳಿದೆ ಸರ್. ಸೂರ್ಯನನ್ನು ನೋಡಲಾಗದ. ಏನ್ ಸರ? ನೋಡಲಾಗದ ಅಂತ ಹೇಳಿ ಏನಿದೆ ಅಲ್ಲ, ಸೊ ಇದನ್ನ ನಾವು ಅಸೂರ್ಯ ಪಶ್ಚ ಅಂತ ಹೇಳಿ ಕರಿತೀವಿ. ಏನು? ಅಸೂರ್ಯ ಪಶ್ಚ ಅರ್ಥಾತ್ ಜೋ ಸ್ತ್ರೀ ಸೂರ್ಯ ಭೀ ನಹಿ ದೇಖ ಪಾತಿ. ಸೂರ್ಯನಿಗೂ ಕೂಡ ಯಾವ ಹೆಣ್ಮಗಳು ನೋಡುವುದಿಲ್ಲವೋ, ನೋಡಕ್ ಆಗುವುದಿಲ್ಲವೋ ಆ ಹೆಣ್ಣು ಮಗುವಿಗೆ ನಾವು ಏನ್ ಸರ? ಅಸೂರ್ಯ ಪಶ್ಚ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆಯ್ತು? ಅಸೂರ್ಯ ಪಶ. ನೆಕ್ಸ್ಟ್ ಏನಿದೆ ಸರ್? ಜೋ हो सकने वाला कार्य आदि. ಏನು? हो सकने वाला कार्य आदि उसे हम ಅಶಕ್ಯ ಅಂತ ಹೇಳಿ ಹೇಳ್ತೇವೆ ಸರ್. ಜೋ हो सकने वाला कार्य हो, ಹೌದಾ? ಜೋ ಅಂತ ಹೇಳಿ ಬರ್ಕೊಡ್ರಿ ಸರ್. ಜೋ हो सकने वाला कार्य हो ಕಾರ್ಯ ಆದಿ ಉಸೆ ಅಶಕ್ಯ ಅಂತ ಹೇಳಿ ಹೇಳ್ತೀವಿ. ಹೌದಾ? ಯಾವ್ದೊಂದು ಕಾರ್ಯ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಸರ್, ಅದನ್ನ ನಾವು ಅಶಕ್ಯ ಅಂತ ಹೇಳಿ ಕರಿತೀವಿ, ಡೌಟ್ ಪಡೆಯುವಂತಹದ್ದು. ಕ್ಲಿಯರ್? नेक्स्ट सर जो शोक करने योग्य हो. शोक अर्थात दुख ಪಡೆಯುವಂತದ್ದು, ದುಃಖಕ್ಕೆ ಯೋಗ್ಯವಾದ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ ಸರ್. ಸೊ ಶೋಕ ಕರ್ಣ ಅರ್ಥಾತ್ ದುಃಖ ಕರ್ಣ. ಸೊ ಜೋ ಶೋಕ ಕರ್ಣೆ ಯೋಗ್ಯ ನಹಿ ಹೋ, ಯಾವುದು ದುಃಖ ಪಡೆಯಲು ದುಃಖ ತೆಗೆದುಕೊಳ್ಳಲು ಯೋಗ್ಯವಲ್ಲ ಅದನ್ನ ನಾವು ಅಶೋಕ್ಯ ಅಂತ ಹೇಳಿ ಕರಿತೀವಿ ಸರ್. ಹೌದಾ? ಅಶೋಕ್ಯ ಅಥವಾ ದುಃಖ ರಹಿತ. ಏನ್ ಸರ? ದುಃಖ ರಹಿತ ಕನ್ನಡ ಒಳಗಂತಂದ್ರೆ. ಕ್ಲಿಯರ್? ಸೊ ಜೋ ಶೋಕ ಕರ್ಣೆ ಯೋಗ್ಯ, ಯಾವುದನ್ನ ನಾವು ಶೋಕ, ಏನ್ ಸರ? ಶೋಕ ಯಾವುದರ ಕುರಿತು ಮಾಡ್ಬೇಕು ನಾವು? ಸೊ ಯಾರೋ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವ್ಯಕ್ತಿಯನ್ನ ನಾವು ಕಳ್ಕೊಂಡಿವಿ ಅಂತಂದ್ರೆ ಶೋಕ ಮಾಡ್ಬೇಕು ಸರ್. ಏನೋ ಒಂದು ವಸ್ತು ಕಳೆದಿಂತಂದ್ರೆ ಅಂತಹ ಸಂದರ್ಭದಲ್ಲಿ ನಾವು ಶೋಕ ಮಾಡಂಗಿಲ್ಲ, ದುಃಖವನ್ನ ಅಷ್ಟು ದುಃಖದೊಳಗಡೆ ಲೀನರಾಗಂಗಿಲ್ಲ. ಸೊ ಹಾಗಾಗಿ ನಾವು ಅದನ್ನ ಅಶೋಕ್ಯ ಅಂತ ಹೇಳಿ ಕರಿತೀವಿ ಸರ್. ಏನಂತ ಕರಿತೀವಿ? ಅಶೋಕ್ಯ. ಜಿಸ್ಸೆ जो शोक्य करने योग्य नहीं वो अशोक्य, जो शोक्य करने योग्य हो उसे हम शोक्य कहेंगे. ಇಲ್ಲಿ ನಹಿ ತೆಗೆದಿಬೇಕು, ಇಲ್ಲಿ ತೆಗಿಬೇಕು ಸರ್. ಅವಾಗ ಇನ್ನೊಂದು ವಾಕ್ಯ ರಚನೆ ಆಗುತ್ತೆ. ಹೇಗೆ? जो शोक्य करने योग्य हो उसे हम शोक्य कहेंगे और जो शोक करने योग्य नहीं हो उसे हम अशोक्य कहेंगे. ಎರಡು ರೀತಿಯಲ್ಲಿ ನೋಡ್ಕೊಳ್ಬೇಕು ಸರ್. ಓಕೆನಾ? ಕ್ಲಿಯರ್ ಇದು? ಕ್ಲಿಯರಾ? ವೆರಿ ಗುಡ್ ಸರ್. ಓಕೆನಾ? ವೆರಿ ಗುಡ್ ಸರ್. ನೆಕ್ಸ್ಟ್ ಏನಿದೆ ಸರ್? जो कहने सुनने देखने में लज्जापूर्ण या घिनौना हो. ಹೌದಾ? ಲಜ್ಜಾಪೂರ್ಣ ಅರ್ಥಾತ್ जो कहने ಅರ್ಥಾತ್ ಹೇಳಲು. ಓಕೆನಾ? ನೆಕ್ಸ್ಟ್ ಸುನನೆ ಅರ್ಥಾತ್ ಕೇಳಲು. ನೆಕ್ಸ್ಟ್ ದೇಖನೆ ಅರ್ಥಾತ್ ನೋಡಲು. ಓಕೆನಾ? ಮೂರು ಪದ ಗೊತ್ತಾದ್ವಾ?
ಹೇಳಲು ಕೇಳಲು ನೋಡಲು ಯಾವುದು ಜೋ ಅರ್ಥಾತ್ ಯಾವುದು ಅಂತ ಹೇಳಿ ಜೋ ಕಹನೆ ಸುನನೆ ದೇಖನೆ ಮೇ ಲಜ್ಜಾಪೂರ್ಣಿಯ ಘಿನೋನ ಹೋ ಯಾವುದು ಹೇಳಲು ಕೇಳಲು ಮತ್ತು ನೋಡಲು ಬಹಳ ಕೆಟ್ಟದಾಗಿದೆ ಸೊ ಘಿನೋನ ಅರ್ಥಾತ್ ಕೆಟ್ಟದಾದಂಥ ಏನ್ ಸರ ಕೆಟ್ಟದಾದ ಸೊ ಈ ಕೆಟ್ಟದಾದ ಲಜ್ಜಾಪೂರ್ಣ ನೋಡಲು ಕೇಳಲು ಮತ್ತೆ ಏನ್ ಸರ ಹೇಳಲು ಹೌದಾ ಬಹಳ ಲಜ್ಜಾಪೂರ್ಣ ಅದು ಹೇಳಕ್ ಬಹಳ ಏನ್ ಸರ ಒಂಥರ ಇಜ್ಜತ್ ಹೋಗ್ತಾ ಇದೆ ಹೌದಾ ಲಜ್ಜಾರಹಿತ ಅರ್ಥಾತ್ ಲಜ್ಜಾಪೂರ್ಣ ಅರ್ಥಾತ್ ಏನಂತಂದ್ರೆ ಫುಲ್ ಅದ್ರ ಬಗ್ಗೆ ಮಾನ ಮರ್ಯಾದೆ ಇರ್ಲಾರ್ದ ಹಾಗೆ ಅಂತ ಹೇಳಿ ಹೇಳ್ತೀವಲ್ಲ ಸೊ ಅದನ್ನ ನಾವು ಅಶ್ಲೀಲ ಅಂತ ಹೇಳಿ ಕರಿತೀವಿ ಸರ್ ಏನು ಕನ್ನಡ ಕೂಡ ಸೇಮ್ ಅಶ್ಲೀಲ ಯಾವ ವಸ್ತುವನ್ನ ನಾವು ನೋಡಕ್ಕೂ ಕೂಡ ಆಗಂಗಿಲ್ಲ ಅಥವಾ ಯಾವ ಮಾತನ್ನ ನಾವು ಕೇಳಕ್ ಕೂಡ ಆಗಂಗಿಲ್ಲ ನೋಡಕ್ಕೂ ಆಗಂಗಿಲ್ಲ ಆಮೇಲೆ ಹೇಳಕ್ಕೂ ಆಗಂಗಿಲ್ಲ ಅಂತ ಅಷ್ಟು ಕೆಟ್ಟದಾಗಿದೆ ಅಂತಂದ್ರೆ ಅದನ್ನ ನಾವು ಅಶ್ಲೀಲ ಅಂತ ಹೇಳಿ ಕರಿತೀವಿ ಈಸಿಯಾಗಿ ಅರ್ಥವನ್ನ ಮಾಡ್ಕೊಡ್ಬಹುದು ಸರ್ ಓಕೆನಾ ಜೋ ಕಹನೆ ಸುನನೆ ದೇಖನೆ ಮೇ ಲಜ್ಜಾಪೂರ್ಣ ಹೋ ಇವುಗಳಿಗೆ ನೋಡೋದಕ್ಕೆ ಒಂಥರ ಏನ್ ಸದ ಬಹಳಷ್ಟು ಕೀಳು ಭಾವನೆ ಬರುತ್ತೆ ಲಜ್ಜಾಪೂರ್ಣ ಅರ್ಥಾತ್ ಕೀಳು ಭಾವನೆ ಸೊ ಘಿನೋನಾ ಹೋ ಸೇಮ್ ಅಶ್ಲೀಲ ಕಹೆಂಗೆ ಓಕೆನಾ ಕ್ಲಿಯರ್ ಆಯ್ತು ನೋಡ್ರಿ ಸರ್ ನೆಕ್ಸ್ಟ್ ಏನಿದೆ ಸರ್ जिस रोग का इलाज न हो सके इलाज अर्थात ಚಿಕಿತ್ಸೆ ಸರ್ ಏನು ಚಿಕಿತ್ಸೆ ಯಾವ ರೋಗದ ಕುರಿತು ಚಿಕಿತ್ಸೆ ಇಲ್ಲವೋ जिस रोग का इलाज न किया जा सके उसे हम लाइलाज कहेंगे सर लाइलाज अर्थात ಚಿಕಿತ್ಸೆ ಇಲ್ಲದ ಏನ್ ಸರ ಚಿಕಿತ್ಸೆ ಇಲ್ಲದ ಓಕೆನಾ ಚಿಕಿತ್ಸೆ ಇಲ್ಲದ ಅಥವಾ ಇನ್ನೊಂದು ಪದ ಏನಂತ ಕರಿತೀವಿ ಸರ್ ನಾವು ಅಸಾಧ್ಯ ರೋಗ ಹೌದಾ ಯಾವುದೋ ಒಂದು ರೋಗ ಇದೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ HIV ಆಗಿರ್ಬಹುದು ಅಂತಹ ರೋಗಗಳನ್ನ ನಾವು ಏನಂತ ಕರಿತೀವಿ ಸರ ಇಲಾಜ್ ರಹಿತ ಅಂತ ಹೇಳಿ ಕರಿತೀವಿ ಅವುಗಳಿಗೆ ಇವಾಗೆಲ್ಲ ಮೆಡಿಸಿನ್ ಎಲ್ಲ ಕಂಡು ಹಿಡಿತಾರೆ ಅದು ಮಾತು ಬೇರೆ ಸೊ ಅಂತವುಗಳನ್ನ ನಾವು ಏನಂತ ಕರಿತೀವಿ ಸರ್ ನಾವು ಇಲಾಜ್ ರಹಿತ ಅಂತ ಹೇಳಿ ಕರಿತೀವಿ ಸೊ ಜಿಸ್ ರೋಗ ಕಾ ಇಲಾಜ್ ನ ಕಿಯಾ ಜಾ ಸಕೆ ನಿಮ್ ಕಡೆ ಕೂಡ ಬಹಳಷ್ಟು ರೋಗಗಳಿದ್ದಾವ ಸರ್ ಎಂತ ರೋಗಗಳು ಸರ್ ಫೋನ್ 24 ತಾಸು ಫೋನ್ ಬೇಕು ಸರ್ ನಮ್ಗ ರೀಲ್ಸ್ ನೋಡಕ್ ಬೇಕು ಇದು ಕೂಡ ಒಂದು ರೋಗ ಸರ್ ಹೌದಾ ಸೊ ಈ ರೋಗ ನಿಮಗ್ ಬಿಡಕ್ ಆಗ್ತಾ ಇಲ್ಲ ಅಂತಂದ್ರೆ ಅದು ಯಾವ ಸರ್ ಲಾಯಿಲಾಜ್ ನಿಮ್ಗೆ ಎಂತ ರೋಗ ಬಂದಿದೆ ಲಾಯಿಲಾಜ್ ಆ ರೋಗನ ಯಾರು ನಿವಾರಣೆ ಮಾಡಕ್ ಸಾಧ್ಯ ಇಲ್ಲ ಸರ್ ಅದನ್ನ ನೀವು ಇವತ್ತಿಗೆ ಬಿಟ್ಟು ಚೆನ್ನಾಗಿ ನೀವು ಅಧ್ಯಯನ ಮಾಡ್ತೀರಿ ಅಂತಂದ್ರೆ ಹೌದು ಸರ್ ನೀವು ಆರೋಗ್ಯವಂತರು ಓಕೆನಾ ಸೊ जिस रोग का इलाज न किया जा सके उसे न किया जा सके अर्थात ಯಾವುದನ್ನ ನಾವು ಇಲಾಜ್ ಮಾಡಕ್ ಚಿಕಿತ್ಸೆ ಮಾಡಲು ಆಗುವುದಿಲ್ಲವೋ ಅದನ್ನ ನಾವು ಅಸಾಧ್ಯ ರೋಗ ಅಂತ ಹೇಳಿ ಕರಿಬಹುದು ಅಥವಾ ಲಾ ಇಲಾಜ್ ಅಂತ ಹೇಳಿ ಕೂಡ ಕರಿಬಹುದು इलाज अर्थात जिस रोग का इलाज किया जा सके ಹೌದಾ किया जा सके ಅಂತ ಅಂದಾಗ ನಾವು ಇಲ್ಲಿ ಈ ಲಾ ಪದ ಅಕ್ಷರವನ್ನು ತೆಗೆದು ಬಿಡಬೇಕು ಸರ್ ಅವಾಗ ಇನ್ನೊಂದು ಫಾರ್ಮ್ ಸೆಂಟೆನ್ಸ್ ಆಗುತ್ತೆ ಇನ್ನೊಂದು ಕ್ವಶನ್ ರೆಡಿ ಆಗುತ್ತೆ ಹೆಂಗ जिस रोग का इलाज किया जा सके उसे हम इलाज कहेंगे और जिस रोग का इलाज न किया जा सके उसे हम ला इलाज ಅಂತ ಹೇಳಿ ಕರಿತೀವಿ ಓಕೆನಾ ಎರಡು ರೀತಿಯಲ್ಲಿ ಕೂಡ ಅಧ್ಯಯನ ಮಾಡ್ಕೋಬೇಕು ಸರ್ ಕ್ಲಿಯರಾ ನೆಕ್ಸ್ಟ್ ನೋಡ್ರಿ ಸರ್ ನೆಕ್ಸ್ಟ್ ಏನಿದೆ ಸರ್ जिससे पार न पाई जा सके जिससे पार न पाई जा सके ಯಾವುದರಿಂದ ನಾವು ಪಾರ್ ಅರ್ಥಾತ್ ಸರ್ ದಾಟುವುದು ಏನು ಪಾರ್ ಅರ್ಥಾತ್ ದಾಟುವುದು ಓಕೆನಾ ದಾಟುವುದು ಈ ದಾಟುವುದು ಇದೆಲ್ಲ ಏನಿದೆ ಜಿಸೆ ಪಾರ ನ ಪಾಯಿ ಜಾ ಸಕೆ ಉಸೆ ಅಪಾರ ಹೌದಾ ಅಪಾರ ಅರ್ಥಾತ್ ದಾಟಲಾಗದ ಏನ್ ಸರ ದಾಟಲಾಗದ ಕ್ಲಿಯರಾ ಸೊ ಒಂದು ಗೋಡೆ ಇದೆ ಅಥವಾ ಒಂದು ಕೋಟೆ ಇದೆ ಅಂತಂದ್ರೆ ಅದನ್ನ ನಾವು ಸೊ ಉಸ್ಕಾ ಪಾರ್ ನಹಿ ಕರ್ ಪಾಯಂಗೆ ಅದನ್ನ ನಾವು ದಾಟಕ್ ಆಗಂಗಿಲ್ಲ ಸೊ ಏಕ್ ಸಮುದ್ರ ಹೈ ತೋ ವಹ ಕ್ಯಾ ಹೈ ಭೈ ಅಪಾರ ಹೈ ಅಪಾರ ಅರ್ಥಾತ್ ಅದನ್ನ ನಾವು ಪಾರ್ ಮಾಡಕ್ ಬರಂಗಿಲ್ಲ ಸೊ ಹಾಗಾಗಿ ನಾವು ಅಪಾರ ಅಂತ ಹೇಳಿ ಕರಿತೀವಿ ಓಕೆನಾ ಸೊ ಅರ್ಥಾತ್ ದಾಟಲಾಗದ ಅಂತ ಹೇಳಿ ಕರಿತೀವಿ ಸೊ ಇವತ್ತಿನ ಕ್ಲಾಸ್ ಒಳಗೆ ನಾವು ಸರಿ ಎಷ್ಟು 100ರಿಂದ 150ವರೆಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿದಾವಲ್ಲ ಆ ಇಂಪಾರ್ಟೆಂಟ್ ಆಗಿರುವಂತಹ ಮಹತ್ವಪೂರ್ಣವಾಗಿರುವಂತಹ ಏನ್ ಸರ ಇವುಗಳನ್ನ ನೋಡಿವಿ ಓಕೆನಾ ಸೊ ಇಲ್ಲಿವರೆಗೆ ನಾವು ನೋಡಿವಿ ಇವುಗಳಲ್ಲಿ ಬೇರೆದೇನಾದ್ರು ಡೌಟ್ಸ್ ಇದೆ ಅಂದ್ರೆ ಪಟ್ ಅಂತ ಹೇಳಿ ಕೇಳ್ರಿ ಸರ್ ಇಲ್ಲ ಮತ್ತೆ ನಾವು ನಾಳೆ ಕ್ಲಾಸ್ ನಲ್ಲಿ ಭೇಟಿಯಾಗೋಣ ಕ್ಲಿಯರಾ ನೋಡ್ರಿ ಸರ್ ಓಕೆನಾ ಇವತ್ತಿಲ್ಲ ಇವೆಲ್ಲ ನೋಡ್ಕೊಂಡಿವಿ ಸರಿ 151 ನಾಳೆ ಕ್ಲಾಸ್ ಒಳಗೆ ಇವೆಲ್ಲ ನಾವು ನೋಡ್ಕೊಳ್ಳೋಣ
ಮತ್ತೆ ನಾಳೆ ಕ್ಲಾಸ್ ಒಳಗೆ ನೋಡ್ಕೊಣ. ಅಲ್ಲಿವರೆಗೆ ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದಾವ ಅಂದ್ರೆ ಪಟ್ ಅಂತ ಹೇಳಿ ಕೇಳ್ರಿ ಸರ್. ವೆರಿ ಗುಡ್ ರಮೇಶ್ ರಾಜ್ ಅವರೇ, ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಓಕೆನಾ? ಅಭಿ ನಹಿ ತೋ ಕಭಿ ನಹಿ. ಇವಾಗೆ ಸಮಯ ಇದೆ ನಿಮ್ಗೆಲ್ರಿಗೂ ಮಾಡ್ಕೊಡ್ಬೇಕು ಸರ್. ಓಕೆನಾ? ಸಾಯಂಕಾಲ ಎಷ್ಟು ಸರ? 7 ಗಂಟೆಗೆ ನಿಮ್ದು ಯಾವುದು ರೀಸನಿಂಗ್ ಕ್ಲಾಸ್ ಇದೆ ಸರ್. ಆ ರೀಸನಿಂಗ್ ಕ್ಲಾಸಿಗೆ ತಪ್ಪದೆ ಎಲ್ರು ಬಂದು ಭೇಟಿಯಾಗ್ರಿ ಸರ್. ಓಕೆನಾ? ಕೇಳ್ತಾ ಇದೀರಲ್ಲ ಸರ್ ರೀಸನಿಂಗ್ ಕ್ಲಾಸ್ ಯಾವಾಗ, ರೀಸನಿಂಗ್ ಕ್ಲಾಸ್ ಯಾವಾಗ ಬಂತು ನೋಡ್ರಿ ಸರ್. ಅವರಿಗೆ ಆರಾಮಾಗಿದೆ, ನಿಮ್ ಸರ್ ಅವರಿಗೆ ಸಾಯಂಕಾಲ ಕ್ಲಾಸ್ ಅನ್ನು ಮಾಡ್ತಾರೆ ಸರ್. ಓಕೆನಾ? ಬೇರೆದೇನಾದ್ರೂ ಡೌಟ್ಸ್? ಏನೂ ಇಲ್ಲ ಸರ್. ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ ಸರ್. ಮುಂಜಾನೆ ಈಗಾಗಲೇ ವಾಟ್ಸಪ್ ನಂಬರ್ ಅನ್ನು ಕೂಡ ಕೊಟ್ಟಿದ್ದೇನೆ ಸರ್. ಆ ವಾಟ್ಸಪ್ ನಂಬರ್ಗೆ ನಿಮ್ಗೆ ಏನೇ ಡೌಟ್ ಇರಲಿ ಸರ್ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ, ಅದು GDಗೆ. ಓಕೆನಾ? ಬೇರೆ ಹಿಂದಿ ರಿಲೇಟೆಡ್ ಬೇರೆ ಯಾವ್ದು ಎಕ್ಸಾಮ್ ಡೌಟ್ ಇದ್ರು ಕೂಡ ಕೇಳ್ರಿ ಸರ್. ಓಕೆನಾ? ರಿಪ್ಲೈ ಮಾಡ್ತೀನಿ. ಬೇರೆದೇನೂ ಇಲ್ವಾ? ಸೊ ಬೇರೆದೇನೂ ಇಲ್ಲ ಅಂತಂದ್ರೆ ಎಲ್ರು ಖುಷಾಗಿರ್ರಿ, ಚೆನ್ನಾಗಿರ್ರಿ, ಮಸ್ತ್ ಆಗಿರ್ರಿ ಸರ್. ಸ್ವಸ್ಥ ರಹಿಯೇ, ಮಸ್ತ್ ರಹಿಯೇ और खूब पढ़ते रहिए. ಓಕೆನಾ? ಮತ್ತೆ ನೆಕ್ಸ್ಟ್ 7 ಗಂಟೆಗೆ ಇನ್ನೇನು 40 ಮಿನಿಟ್ಸ್. ಓಕೆನಾ? ಆ 40 ಮಿನಿಟ್ಸ್ ನಲ್ಲಿ ಮತ್ತೆ ವಿಜಯ್ ಸರ್ ಜೊತೆಗೆ ನೀವು ಭೇಟಿ ಆಗ್ರಿ ಲೈವ್ ಅಲ್ಲಿ. ಓಕೆನಾ? ಬೇರೆದೇನೂ ಇಲ್ವಾ? ಏನೂ ಇಲ್ವಾ ಬೇರೆದು? ವೆರಿ ಗುಡ್ ಸರ್. ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದ. ಹಿಂದಿ ಕ್ಲಾಸ್ ನಲ್ಲಿ ನಾಳೆ ಮುಂಜಾನೆ 11 ಗಂಟೆಗೆ ಭೇಟಿ ಆಗೋಣ. ರೀಸನಿಂಗ್ ಕ್ಲಾಸ್ ಇವಾಗ 7 ಗಂಟೆಗೆ ಇರುತ್ತೆ ಸರ್. 7 ಗಂಟೆಗೆ ಎಲ್ರು ಭೇಟಿ ಆಗ್ರಿ. ಓಕೆನಾ? ಸೊ ಎಲ್ರು ಬಹಳಷ್ಟು ಜನರು ನೀವೆಲ್ಲ ಲೈವ್ ಅಲ್ಲಿ ಬಂದಿರಿ ಸರ್. ನಿಮ್ಗೆಲ್ರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದ ಸರ್. सो सभी को मेरी ओर से धन्यवाद. हमारी मुलाकात कल सुबह फिर से क्वेश्चन पेपर के क्लास में होगी सर. ओके ना? एल्रिगू ತುಂಬಾ ಧನ್ಯವಾದ.